ಪ್ರತಿಯೊಬ್ಬರಿಗೂ ತುಂಬಾ 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 ಥ್ಯಾಂಕ್ಸ್. ಲವ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಪೂಜೆ ಮಾಡ್ಬಿಟ್ಟೆ. ಪ್ರೊಡ್ಯೂಸರ್ ಬಿಟ್ಬಿಡಿ, ಸಿಂಗಲ್ ತೊಗೊಂಡ್ಬಿಡ್ತು. ಹೀರೋ ಬೈಕ್ ಬಾ. ಆಮೇಲೆ ಅಲ್ಲಿ ಹೊಡೆದ್ಬಿಟ್ಟು ಫಸ್ಟು ಅದು ಕರ್ಕೊಂಡು ಹಚ್ಕೊಡಿ. ಮನೆ ಎಲ್ಲಿ ಅಣ್ಣ ನೀವು? ಸ್ಟ್ರೈಟ್ ಒಂದ್ಸತಿ ನೀರು ತಗೊಡಿ. ಇಲ್ಲ 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 ರೌಂಡ್ ಬನ್ನಿ, ಒಂದು 3 ರೌಂಡ್ ಬನ್ನಿ. ಎಲ್ಲ ಒಳಗಡೆ ಪರಲ್ಲ ಹೋಗಿ ಹಚ್ಚಿ 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 ಬನ್ನಿ. ಒಂದು 3 ರೌಂಡ್ ಒಳಗಡೆ ಬಂದ್ಬಿಡಿ. ಎಲ್ಲ ಬಟ್ರೆ 3 ರೌಂಡ್ ಬನ್ನಿ. ಬಾರಾಗಿ ಇನ್ನೊಂದು ರೌಂಡ್ ಬಂದ್ಬಿಟ್ಟು ಆ ಕಡೆ ಕಾರ್ನರ್ ನಿಂತ್ಕೊಂಡ್ಬಿಡು, ಒಂದು ಫೋಟೋಗೆ ಆಗ್ಬಿಡಿ. ಅಲ್ಲಿ ಅಲ್ಲಿ ಹೊರಗಡೆ ಕುಂಬಳಕಾಯಿ ಹೊಡೆಯುವಂತಹ ಈ ಒಂದು ಸಮಾರಂಭ ಕೊನೆಯ ಶಾಟ್ ಏನು ತೆಗೆದುಕೊಂಡಿದ್ದೇವೆ. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ನಮ್ಮ ಸಹಪಾಠಿಗಳೇ ಮತ್ತು ಎಲ್ಲ ಮಾಧ್ಯಮ ಮಿತ್ರರೇ, ಎಲ್ಲರಿಗೂ ಕೂಡ ನಮಸ್ಕಾರ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಕ್ಕೆ ಸುಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಸುಮಾರು 1 ವರ್ಷಗಳಿಂದ, ಹೋದ ವರ್ಷ ನಾವು ಮಾರ್ಚ್ ಎಂಡಲ್ಲಿ ಸಿರ್ಸಿಯ ಸಮೀಪ ದಿವಗಿ, ಸಿರ್ಸಿ ಮತ್ತು ಕುಮಟಾ ಹತ್ತಿರದಲ್ಲಿರುವಂತಹ ದಿವಗಿ ಮಠದಲ್ಲಿ ಮೊದಲು ಪೂಜೆಯನ್ನು ಮಾಡಿ ಪ್ರಾರಂಭ ಮಾಡಿ ಸುಮಾರು 90 ದಿವಸಗಳ ಕಾಲ ಚಲನಚಿತ್ರನ ಚಿತ್ರೀಕರಣ ಮಾಡಿದ್ದೇವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಚಿತ್ರೀಕರಣ ಮಾಡಿ ಇವತ್ತಿನ ದಿವಸ ಈ ಕುಂಬಳಕಾಯಿವರೆಗೂ ಕೂಡ ಬಂದಿದೆ. ಇದೊಂದು ಸುದೀರ್ಘವಾದಂತಹ ಪಯಣ, ಸುದೀರ್ಘವಾದಂತಹ ಅನುಭವ. ಇದು ದೇವಸಸ್ಯ ಅನ್ನುವಂಥದ್ದು ನಾವೆಲ್ಲ ಭಾವಿಸಿರುವಂತೆ ಇದು ದೇವರೇ ನಮಗೆ ಕೊಟ್ಟಂಥ ಒಂದು ಸ್ಕ್ರಿಪ್ಟ್, ಇದು ದೇವರ ವರ ಅಂತ ನಾವು ಭಾವಿಸಿದ್ದೇವೆ. ಈ ಒಂದು ಸ್ಕ್ರಿಪ್ಟಿಗೆ ಪ್ರತಿಯೊಬ್ಬರು ಕೂಡ 100 ಜನ, ಇವತ್ತಿನ ದಿವಸ ಬಹುಶಃ ಹಲವಾರು ಜನ ಇಲ್ಲ, ನಮ್ಮ ಸಂಕೇತ ಮೇಸ್ತರು ಇರ್ಬೋದು, ಹಲವಾರು ಜನ ಬಂದಿದ್ದಾರೆ. ಬಟ್ 150-200 ಜನ ಇದಕ್ಕೆ ಕೆಲಸ ಮಾಡಿದ್ದಾರೆ. ಎಲ್ಲವೂ ಕೂಡ ಅಲ್ಲಿ ವನವಾಸಿಗಳು. ಈಗ
ನಮ್ಮ ಸುರೇಶ್ ಸಿದ್ದಿ ಬಂದಿದ್ದಾರೆ. ಎಲ್ಲಿದ್ದಾರೆ ಸುರೇಶ್ ಸಿದ್ದಿ? ಇವರ ಸಿದ್ದಿ ಸಮುದಾಯದ ಪ್ರಮುಖರು ಇಲ್ಲಿದ್ದಾರೆ. ಸುಮಾರು 150ಕ್ಕೂ ಹೆಚ್ಚಿನ ಜನ ಈ ಕೆಲಸ ಮಾಡಿದ್ದಾರೆ. ಎಲ್ಲರೂ ಕೂಡ ಬರಲಿಕ್ಕೆ ಆಗಿಲ್ಲ. ಅಂತಹ ಒಂದು ಪ್ರತ್ಯಕ್ಷ ಪರೋಕ್ಷವಾಗಿ ಹಲವಾರು ಜನ ಸಹಾಯವನ್ನು ಮಾಡಿದ್ದಾರೆ. ಈಗ ಈ ಕಾರ್ಯಕ್ರಮದ ವಿಶೇಷ ಅಂತಂದರೆ ಪ್ರಮುಖವಾದಂಥ ಒಂದು ನಮ್ಮ ಡೈರೆಕ್ಟರ್ ಮಾತನಾಡಲಿಕ್ಕಿದ್ದಾರೆ. ಈ ಒಂದು ಚಿತ್ರದ ಬಗ್ಗೆ, ಈ ಒಂದು ಪ್ರಯತ್ನದ ಬಗ್ಗೆ ಅವ್ರು ಮಾತನಾಡ್ತಾರೆ. ಏನು ಹೇಳಿ. ಹಾಂ ಸರ್, ನಮ್ಮ ಊರು ಶಿರ್ಸಿ. ನಮ್ಮದು ಪ್ರಾಪರ್ಟಿ ಬಿಸ್ನೆಸ್ ಇದೆ, ಲ್ಯಾಂಡ್ ಬಿಸ್ನೆಸ್ ಇದೆ ನಮ್ಗೆ, ಮತ್ತು ಅಡಿಕೆ ತೋಟ ಇದೆ ನಮ್ಮದು. ಸಿನಿಮಾ ಮಾಡಬೇಕು ಅನ್ನೋದು ಚಿಕ್ಕ ವಯಸ್ಸಿನ ಹಾಬಿ. ಚಿಕ್ಕ ವಯಸ್ಸು ಬಹಳ ಪಿಕ್ಚರ್ ನೋಡ್ತಾ ಇದ್ವಿ, ಯಾವಾಗಲೂ ಪಿಕ್ಚರ್ ಬಗ್ಗೆ ಮಾತಾಡ್ತಾ ಇದ್ವಿ. ಬಹುಶಃ ನಾವು ಪಿಕ್ಚರ್ ಹೀರೋ ಆಗುವಂಥ ಅವಕಾಶ ನಮಗೆ ಸಿಗಲಿಲ್ಲ ಅಂತ ಅನ್ಸುತ್ತೆ. ಆಯಿತಾ, ಅದಕ್ಕೆ ನಾವು ಈ ನಿರ್ಮಾಪಕರಾದವನು ಅಂತ ನಮಗೆ ತಮಾಷೆಗೆ ಹೇಳುವಂಥದ್ದು. ಬಟ್ ಚಿಕ್ಕ ವಯಸ್ಸಿನ ಭಾಳ ಹುಚ್ಚು, ಪಿಕ್ಚರ್ ಮಾಡಬೇಕು, ಪಿಕ್ಚರ್ ನೋಡುವಂಥದ್ದು. ಕನ್ನಡ, ಹಿಂದಿ, ತಮಿಳು, ತೆಲುಗು ಹಲವಾರು ಭಾಷೆ ಪಿಕ್ಚರ್ಗಳು ನೋಡ್ತಾ ಇದ್ವಿ. ಆ ಒಂದು ಹುಚ್ಚಿನಿಂದಾಗಿ ಅದ್ರ ಮೇಲೆ ಇರುವಂತಹ ಒಂದು ಕ್ರೇಜು, ಆಸಕ್ತಿಯಿಂದಾಗಿ ಇವತ್ತಿನ ದಿವಸ ನಾವು ಈ ಒಂದು ಪಿಕ್ಚರ್ನ ಮಾಡಿದ್ದೇವೆ. ಚಿಕ್ಕ ರೋಲು, ಹೌದೌದು ಮಾಡಿದ್ದೇವೆ. ಭಾಳ ಚಿಕ್ಕ ರೋಲ್ ಕೊಟ್ಟಿದ್ದಾರೆ ಡೈರೆಕ್ಟ್ರು. ಕೊಟ್ಟಿಲ್ಲ, ಬರಲ್ಲ ನೀವು ಮಾಡಲಿಕ್ಕೆ ಅಂದರು. ಸ್ಕ್ರಿಪ್ಟ್ ಮುಖ್ಯ, ನಿಮ್ಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಬರಲ್ಲ, ಬೇಡ ಅಂದರು, ಬಿಟ್ಟೆ. ಆಗಿದೆ ಅಂದ್ಕೊಂಡಕ್ಕಿಂತ ಕೆಲಸ ಜಾಸ್ತಿ ಆಗಿದೆ, ಖರ್ಚು ಜಾಸ್ತಿ ಆಗಿದೆ, ದಿನ ಜಾಸ್ತಿ ಆಗಿದೆ, ದೊಡ್ಡ ಸ್ಕೇಲ್ ಆಗಿದೆ. ನಾವು ಇದನ್ನು 5 ಭಾಷೆಯಲ್ಲಿ ಮಾಡ್ತಾ ಇದ್ದೇವೆ. 5 ಭಾಷೆಯಲ್ಲೂ ಎಲ್ಲ ಸಾಂಗ್ಗಳನ್ನು ನಾವು ಈಗಾಗಲೇ ಒಂದು ಸಾಂಗ್ ಬಿಟ್ಟಿದ್ದೇವೆ, ನಮಗೆಲ್ಲ ಗೊತ್ತಿದ್ದಂಗೆ ಒಂದು ಸಾಂಗ್ ಬಿಟ್ಟಿದ್ದೇವೆ, ಇಂದು ಮಾಮ ಅಂಥೇಳಿ. 5 ಭಾಷೆಯಲ್ಲೂ ಕೂಡ ಅದನ್ನು ಬಿಡುಗಡೆ ಮಾಡಿದ್ದೇವೆ. ರಿಲೀಸ್ ಬಹುಶಃ ನಾವು ಎಲ್ಲ ಕೆಲಸ 5 ಭಾಷೆಯಲ್ಲೂ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ. ದೇವ್ರು ಯಾವ ರೀತಿ ಮುಂದುವರಿಸ್ತಾನೆ ಗೊತ್ತಿಲ್ಲ. ಭಾಳ ಖುಷಿ ಇದೆ. ನಾವು 100% ವಿಶ್ವಾಸ ಇದೆ. ನಮ್ಮ ಚಿತ್ರದಲ್ಲಿ ಪ್ರಮೋದ್ ಶೆಟ್ಟಿಯವರು ಆ್ಯಕ್ಟ್ ಮಾಡಿದ್ದಾರೆ, ಪ್ರಮುಖ ರೋಲು. ಪ್ರಕಾಶ್ ಬೆಳವಾಡಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಅಯ್ಯಪ್ಪ ಆ್ಯಕ್ಟ್ ಮಾಡಿದ್ದಾರೆ. ಮಂಜುನಾಥ್ ಹೆಗಡೆ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ವಿಶೇಷ ಅಂತಂದರೆ 150ಕ್ಕೂ ಹೆಚ್ಚಿನ ಸಿದ್ಧಿಗಳು, ವನವಾಸಿಗಳು, ಇವರನ್ನು ಯಾರೂ ಸರಿಯಾಗಿ ತೋರಿಸೇ ಇಲ್ಲ. ಮತ್ತು ಚಿತ್ರದ ಹೀರೋ ನಮ್ಮ ಸೆಲ್ವಿನ್ ಅಂಥೇಳಿ ಒಂದು ಪ್ರಮುಖ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಸಿದ್ಧಿಗಳನ್ನು ಆ ಸಮುದಾಯದ ಇದೆ ಅಂತ ಎಷ್ಟು ಜನಕ್ಕೆ ಗೊತ್ತಿಲ್ಲ. ಒಂದು ಎರಡನೇದು, ಅವರನ್ನು ಸುಮ್ಮನೆ ಯಾವುದೋ ಕಾಮಿಡಿ ರೋಲ್ಗೋ ಹಿಂದ್ಗಡೆ ನಿಲ್ಲೋ ರೋಲ್ ಕೊಟ್ಟಿದ್ವು. ಬಟ್ ಇವರಿಗೆ 2 ವರ್ಷಗಳ ಕಾಲ ಕಾರ್ತಿಕ್ ಅವರು ಟ್ರೈನಿಂಗ್ ಕೊಟ್ಟು, ಸುಮಾರು ಕಾರ್ತಿಕ್ ಅವರು 3-4 ವರ್ಷಗಳ ಕಾಲ ನಿರಂತರ ಪರಿಶ್ರಮ ಪಟ್ಟು ಈ ಸ್ಕ್ರಿಪ್ಟ್ಗೋಸ್ಕರವಾಗಿ ಒಂದು ಟೀಮ್ ಮಾಡಿಕೊಂಡು, ಅವ್ರ ಟೀಮಲ್ಲಿ ಹಲವಾರು ಜನ, ಒಂದು 8-10 ಜನ ಯುವಕರ ಜೊತೆಗೆ ಇದ್ದು ಸ್ಕ್ರಿಪ್ಟ್ ರೆಡಿ ಮಾಡಿ ಇವರಿಗೆ ಆ್ಯಕ್ಟಿಂಗ್ ಕಲಿಸಿ, ಒಬ್ಬ ಟ್ರ್ಯಾಕ್ಟರ್ ಡ್ರೈವರ್ ಆಗಿದ್ದರು ಅವರು, ಮುಂದೆ ಹೇಳ್ತಾರೆ ಕಾರ್ತಿಕ್ ಅವರು. ಅದನ್ನು ಅವ್ರು ಮಾಡಿ, ಅವ್ರನ್ನ ರೆಡಿ ಮಾಡಿ ಇವತ್ತಿನ ದಿವಸ ನಾಯಕ ನಟನಾಗಿ ಮಾಡಿದ್ದಾರೆ. ಕಾರ್ತಿಕ್ ಅವರು ಮಾತನಾಡ್ತಾರೆ. ಪರಮ ಪೂಜ್ಯ ಶ್ರೀ 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 ರಾಮಾನಂದ ಅವಧೂತ ಸ್ವಾಮೀಜಿಗಳ ಪಾದಾರವಿಂದಗಳಲ್ಲಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ನಾನು ಮಾತು ಶುರು ಮಾಡ್ತೀನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯ ಸ್ವಾಗತವನ್ನು ಕೊಡ್ತೀನಿ. ಇದು ಮೊದಲು ಸಿನಿಮಾ ಮಾಡಬೇಕು ಅಥವಾ ಈ ಕಥೆ ಎಳೆ ಒಂದು ಕನಸಾಗಿತ್ತಷ್ಟೇ. ಈ ಸಿನಿಮಾವನ್ನು ಶುರು ಮಾಡ್ತಾ ಇದೊಂದು ಜೀವನ ಅಂತ ಅನ್ಸೋಕ್ಕೆ ಶುರುವಾಯಿತು. ಬಟ್ ಈ ಕ್ಷಣದಲ್ಲಿ ಇದು ನಂಗೆ ತುಂಬ ಭಾವನಾತ್ಮಕವಾದ ಕ್ಷಣ. ಈಗಿದ್ದು ನನಗೆ ಕನಸು, ಜೀವನ ಇದೆಲ್ಲಕ್ಕೂ ಮೀರಿ ಒಂದು ಅನುಭವ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಈ ಅನುಭವ ಪ್ರೇಕ್ಷಕರಿಗೂ ಕೂಡ ಆಗತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂದರೆ ದೇವಸಸ್ಯ ಸಿನಿಮಾ ಬರೀ ಒಂದು ಕಥೆ ಅಲ್ಲ, ಪಾತ್ರಗಳ ಸಮೂಹ ಅಲ್ಲ, ಅದೊಂದು ಅನುಭವ. ಹಾಗೆಯೇ ಒಂದು ಹೊಸ ಕಥೆ, ಹೊಸ ಜಗತ್ತು, ಹೊಸ ವ್ಯಕ್ತಿಗಳು, ಕ್ಯಾರೆಕ್ಟರ್ಗಳು ಇರ್ತಕ್ಕಂತಹ ಒಂದು ಕಥೆ ಇದು. ನಾನು ಮೊದಲು ಒಂದು ಸತಿ ಹೇಳ್ದಂಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲೆನಾಡು ಇದೆ, ಬಯಲುಸೀಮೆನೂ ಇದೆ, ಕರಾವಳಿನೂ ಇದೆ. ಇಡೀ ದೇಶದಲ್ಲೇ ಜಾಸ್ತಿ ಕಾಡಿರುವಂತಕ್ಕಂಥ ಜಿಲ್ಲೆ ಅದು. ಅಂಥ ಜಿಲ್ಲೆಯಿಂದ ಆ ಜಿಲ್ಲೆಯ ಒಳಗೆ ಅಂಥದ್ದು ಸಾಕಷ್ಟು ಕಥೆಗಳಿವೆ. ಅಂಥದ್ದು ಒಂದು ಕತೆ ಇದು. ಸೊ ಈ ಕಥೆಯನ್ನು ಶುರು ಮಾಡುವಾಗ ಒಂದು ಎಳೆ ಇತ್ತು. ಆ ಎಳೆ ಇದ್ದಾಗ ಒಬ್ಬ ಸಿದ್ಧಿ ಹುಡುಗ ಅನ್ನೋದು ತಲೆಯಲ್ಲಿತ್ತು. ಆ ಕತೆ ಡೆವಲಪ್ ಆಗಬೇಕು ಅಂದಾಗ ಒಂದು ತಂಡ ಬೇಕಾಗುತ್ತೆ. ಆ ತಂಡಕ್ಕೆ ಮೊದಲನೇದಾಗಿ ರಂಜಿತ್ ಸೇರ್ಕೋತಾರೆ, ಆಮೇಲೆ ಪ್ರವೀಣ್ ಸೇರ್ಕೋತಾರೆ, ಆಮೇಲೆ ಪುನಃ ಹರ್ಷ ಸೇರ್ಕೋತಾರೆ, ಪ್ರವೀಣ್ ಸೇರ್ಕೋತಾರೆ, ಆಮೇಲೆ ಅಭಿ, ಪ್ರಸನ್ನ, ಪೂರ್ಣ, ಹೀಗೆ ನನ್ನೊಂದು ದೊಡ್ಡ ಟೀಮ್ ಇದೆ. ಅವರೆಲ್ಲರೂ ಬರವಣಿಗೆಗೆ ತುಂಬ ಸಹಾಯ ಮಾಡಿದ್ದಾರೆ. ಈ ಒಂದು ಕಥೆ ಏನಾದ್ರು ಆಗಿದ್ದಿದ್ದು ನಾನು ಒಬ್ಬನಿಂದ ಖಂಡಿತ ಅಲ್ಲ, ಅದೆಲ್ಲ ಅವರೆಲ್ಲರ ಒಂದು ಪರಿಶ್ರಮದಿಂದ ಆಗಿರ್ತಕ್ಕಂಥ ಕಥೆ ಇದು. ನಾವು ಕಥೆಗೆ ಹೆಚ್ಚು ಕಮ್ಮಿ 1-1.5 ವರ್ಷ ಸ್ಪೆಂಡ್ ಮಾಡಿದ್ದೀವಿ. ಯಾಕೆಂದರೆ ನಮ್ಮ ಒಂದು 46-47 ವರ್ಷನ ಸ್ಕ್ರೀನ್ ಪ್ಲೇ ಬರೆದಿದ್ದೀವಿ. ಇದಕ್ಕೆ ಸಮಾಧಾನ ಆಗೋವರೆಗೂ ಅದನ್ನ ಬಿಟ್ಟಿಲ್ಲ.
ಆ್ಯಂಡ್ ಈ ಕಥೆ ಆಗುವಾಗ ಕೂಡ ಅಷ್ಟೇ ಪ್ರೊಡ್ಯೂಸರ್ ಕೂಡ ಅಷ್ಟೇ ಇನ್ವಾಲ್ವ್ ಆಗ್ತಿದ್ರು. ಅವರಿಗೂ ಅವ್ರು ಮೊದಲೇ ಹೇಳ್ದಂಗೆ ನಾವು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದವರು, ನಾವು ಸಿನಿಮಾ ಒಟ್ಟಿಗೆ ನೋಡಿದವರು, ಹಾಗೆ ಈಗ ಒಟ್ಟಿಗೆ ಸಿನಿಮಾ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ತುಂಬ ಅಚ್ಚರಿ ಅನ್ನುವಂಥ ವಿಷಯನೂ ಹೌದು, ಅಷ್ಟೇ ಹೆಮ್ಮೆ ವಿಷಯನೂ ಹೌದು ನನಗೆ. ಆ್ಯಂಡ್ ಒಂದು ಕನಸು ಶುರುವಾದಾಗ ನನ್ನ ಕನಸಾಗಿರುತ್ತೆ, ಅದು ನನ್ನ ಜೊತೆ ಒಂದು ತಂಡ ಅಂತ ಬಂದಾಗ ಅದು ಎಲ್ಲರ ಕನಸು ಆಗುತ್ತೆ. ಎಲ್ಲರ ಕನಸು, ಎಲ್ಲರ ಶ್ರಮ, ಎಲ್ಲರ ಅಭಿಪ್ರಾಯಗಳನ್ನ ಒಟ್ಟುಗೂಡಿಸ್ಕೊಂಡು ಹೋಗೋದು ನಿಜವಾಗೂ ಒಂದು ದೊಡ್ಡ ಸವಾಲು. ಮೊದಲನೇ ಸವಾಲೇ ನಮಗೆ ನಮ್ಮ ನಾಯಕ ನಟ. ಕಥೆಯಲ್ಲಿ ಎಳೆಯಲ್ಲಿದ್ದಿದ್ದು ಒಬ್ಬ ಸಿದ್ಧಿ ಹುಡುಗ ಅಂತ. ಹಾಗಾದರೆ ಯಾರು ನಾಯಕ ಮಾಡಬೇಕು? ಕಥೆ ಶುರುವಾಗೋಕ್ಕಿಂತ ಮುಂಚೆ ನನಗೆ ನನ್ನ ತಲೆಯಲ್ಲಿದ್ದ ಹುಡುಗ ಸಿಕ್ಕಿದ್ದ, ಕೃಷ್ಣಣ್ಣ ಅಂತ ನನ್ನ ಅಣ್ಣ. ಅವ್ರ ಮನೆಯಲ್ಲಿ ಅವ್ರ ಜೊತೆ ಟ್ರ್ಯಾಕ್ಟರ್ ಓಡಿಸ್ಕೊಂಡಿದ್ದ ಹುಡುಗ ಸೆಲ್ವಿನ್. ಅವನನ್ನು ಅವತ್ತೊಂದಿನ ಭೇಟಿ ಮಾಡಿದಾಗ ಸಡನ್ನಾಗಿ ನನಗೆ ನನ್ನ ತಲೆಯಲ್ಲಿದ್ದ ಪಾತ್ರ ಅವನಲ್ಲಿ ಕಾಣಿಸ್ತು. ಅವ್ನಿಗೆ ಹೇಳಿದ್ದೆ, ನಿನ್ನ ಹೀರೋ ಮಾಡ್ತೀನಿ. ಅವ್ನು ನಕ್ಕಿದ್ದ. ಇವರೇನು ಈ ಥರ ಮಾತಾಡ್ತಾರೆ, ಈಗ ನಾನು ಹೀರೋ ಮಾಡ್ತಾರಂತೆ ಅಂತ ನಕ್ಕಿದ್ದ. ನಾನು ನಕ್ಕದಾಗಲೇ ಹೇಳಿದ್ದೆ, ಈಗ ನಗ್ತಿದ್ಯಾ, ಮುಂದೊಂದು ದಿವಸ ಈ ನಗು ಬೇರೆ ಥರ ಇರುತ್ತೆ, ಖಂಡಿತ ಮಾಡ್ತೀನಿ ಅಂತ. ಆ್ಯಂಡ್ ಖಂಡಿತ ನಮ್ಮ ಗುರುಗಳ ಆಶೀರ್ವಾದ ಇವತ್ತು ಅದು ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರನ್ನು ಬೇಕಾದರೂ ಆ್ಯಕ್ಟ್ರು ಮಾಡ್ತೀನಿ ಅಂತ ಹೇಳ್ಬೋದು, ನಟನ ಮಾಡ್ತೀನಿ ಅಂತ ಹೇಳ್ಬೋದು, ಆದರೆ ನೋಡಿದವ್ರಿಗೆ ಆತ ನಟ ಅಲ್ವೇ ಅಲ್ಲ ಅಂತ ಅನಿಸ್ಬಿಟ್ರೆ. ಬಟ್ ಅಲ್ಲೇ ಆಗಿದ್ದೇ ಒಂದು ದೊಡ್ಡ ಸವಾಲು, ದೊಡ್ಡ ಪ್ರಕ್ರಿಯೆ. ಆಹನ್ ಅವರು ಕೂಡ ಆ ಪ್ರಕ್ರಿಯೆಯಲ್ಲಿ ತುಂಬ ದೊಡ್ಡ ಪಾತ್ರ ವಹಿಸಿದ್ದಾರೆ. ಇವರು ಥಿಯೇಟ್ರ್ ಆರ್ಟಿಸ್ಟು. ಆ್ಯಂಡ್ ಮಾಕನನ್ನು ಟ್ರೈನ್ ಮಾಡುವಲ್ಲಿ ಪ್ರವೀಣ್, ರಂಜಿತ್, ಹಾಗೆ ನಮ್ಮ ರೈಟಿಂಗ್ ಟೀಮಿಂದ ಅವ್ರು ಎಷ್ಟು ಶ್ರಮ ಪಟ್ಟರೋ ಅಷ್ಟೇ ಶ್ರಮವನ್ನು ಆಹನ್ ಕೂಡ ಹಾಕಿದ್ದಾರೆ. ಸೊ ಪ್ರತಿಯೊಂದು ಆತನಿಗೆ ಓದೋಕ್ಕೆ ಕೊಟ್ವಿ, ಬರೀಲಿಕ್ಕೆ ಕೊಟ್ವಿ, ಅದು ಗೊತ್ತಿರಲಿಲ್ಲ. ಜನರನ್ನು ಅಬ್ಸರ್ವ್ ಮಾಡ್ಲಿಕ್ಕೆ ಹೇಳಿದ್ವಿ, ಯಾರ್ಯಾರು ಯಾವ್ಯಾವ ರೀತಿ ಆ್ಯಕ್ಟ್ ಮಾಡ್ತಾರೆ, ಏನು ಮಾಡ್ತಾರೆ ನೋಡೋಕೆ ಹೇಳಿದ್ವಿ. ಆ್ಯಂಡ್ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಮುಂದೆ ಚಿತ್ರ ನೋಡಿದಾಗ ಖಂಡಿತ ಅನಿಸುತ್ತೆ ಇವನು ನಿಜವಾಗೂ ಟ್ರೆಂಡ್ ಆಗಿರೋ ವ್ಯಕ್ತಿ, ನಿಜವಾಗೂ ನಟನೆ ಅಂತ ಅನಿಸುತ್ತೆ. ಆತ ಬರೀ ಹೀರೋ ಆಗೋ ಲೀಡ್ ಆಗೋ ಕಾಣಿಸ್ಕೋತಿಲ್ಲ, ಒಬ್ಬ ಕಲಾವಿದನಾಗೆ ಖಂಡಿತ ಕಾಣಿಸ್ಕೋತಾನೆ. ಅದ್ರ ಜೊತೆ ಹೌದು ಸರ್, ಒಟ್ಟು ಇದು ನಾನು ಕತೆ ಬಗ್ಗೆ ತುಂಬ ಹೇಳಕ್ಕೆ ಇಷ್ಟಪಡಲ್ಲ. 3 ಊರಿನ ಕಥೆ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಒಂದು ಪೂರ್ತಿ ಊರು ಸಿದ್ಧಿ ಊರೇ ಆಗಿರುತ್ತೆ. ಆ್ಯಂಡ್ ಆ ಸಿದ್ಧಿ ಊರನ್ನು ನಾವು ಕತೆ ಪ್ರಕಾರ ಕಟ್ಟೋದು ಕೂಡ ನಮ್ಗೆ ಅಷ್ಟೇ ಕಷ್ಟ ಇತ್ತು. ಯಾಕೆಂದರೆ ಇವತ್ತು ನಾವು 95ನೇ ಇಸ್ವಿ ಕಾಲದ ಕಥೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲೇ ನಾವು ಹೆಚ್ಚು ಕಮ್ಮಿ ಒಂದು 2 ತಿಂಗಳ ಆ ಜಾಗಕ್ಕೋಸ್ಕರ ಹುಡುಕಿದ್ದೀವಿ, ಬಟ್ ಎಲ್ಲೂ ಇಲ್ಲ, ಆ ಥರದ್ದೊಂದು ಊರಿಲ್ಲ. ಖಂಡಿತ ಬದಲಾಗಿರುತ್ತೆ ಕಾಲಮಾನಕ್ಕೆ ಸಂಬಂಧಪಟ್ಟಂಗೆ. ಬಟ್ ನಮ್ಗೆ ಅದು ಬೇಕು ಅಂದಾಗ ಏನು ಮಾಡಬೇಕು ಅಂತ ಗೊತ್ತಾಗದೆ ಇಡೀ ಊರನ್ನು ಸೆಟ್ ಹಾಕಿದ್ದೀವಿ ಸರ್. ಬಾಳೂರು ಅಂತ ಕಾನ್ಸೂರ್ ಹತ್ರ ಒಂದು ಊರಾಗುತ್ತೆ, ಸಿರ್ಸಿ ಪಕ್ಕ. ಇಡೀ ಊರನ್ನು ನಾವು ಸೆಟ್ ಮೂಲಕ ಸೃಷ್ಟಿ ಮಾಡಿದ್ವಿ, ಒಂದು ಹೊಳೆ ಪಕ್ಕ ಒಂದು ಮಾಲ್ಕಿ ಜಾಗದಲ್ಲಿ. ಅದು ಎಷ್ಟು ಖುಷಿ ಕೊಡ್ತು ಆ ವಿಚಾರ ಅಂದರೆ, ಅದೊಂದು ಕೂಡ ಪ್ರೇಕ್ಷಣೀಯ ಸ್ಥಳವಾಗಿ ಬದಲಾಯಿತು. ಸುತ್ತಮುತ್ತಲಿನಲ್ಲಿ ಎಲ್ಲರೂ ಇದು ಏನು ನಡೀತಿದೆ, ಇಲ್ಲಿ ಏನು ಮಾಡಿದ್ದಾರೆ ಅಂತ ನೋಡೋಕ್ಕೆ ಅದೊಂದು ಪ್ರೇಕ್ಷಣೀಯ ಸ್ಥಳವಾಗಿ ಬದಲಾಗಿದ್ದು ದೊಡ್ಡ ಆಶ್ಚರ್ಯ ಅವಾಗ. ಆ್ಯಂಡ್ ಆ ಊರನ್ನ ಅದೇ ರೀತಿ ಕಥೆಯ ಪ್ರಕಾರ ಹಾಳು ಕೂಡ ಮಾಡಬೇಕಿತ್ತು. ಇವತ್ತು ಆಗ್ತಾ ಇರುವಂತಹ ಅನುಭವನೇ ಆಗ್ತಾ ಇದೆ. ಒಂದು ಕಡೆ ತುಂಬ ಖುಷಿ, ಒಂದು ಕಡೆ ಒಂದು ಸಂಕಟ. ನಾಳೆಯಿಂದ ಶೂಟಿಂಗ್ ಇರಲ್ಲ ನನಗೆ. ಇಷ್ಟು ದಿವಸ ಶೂಟಿಂಗ್ ಮುಗಿಯುತ್ತೆ, ಹಬ್ಬ ಪ್ರೆಷರ್ ಇಳಿಯುತ್ತೆ ಅನಿಸ್ತಿತ್ತು, ಬಟ್ ನಾಳೆಯಿಂದ ಅದಿರಲ್ಲ. ಅದೇ ರೀತಿ ಅವತ್ತು ಆಯಿತು ನಮಗೆ. ಆ್ಯಂಡ್ ಆ ಊರು ತುಂಬ ಜನರನ್ನು ಸೇರಿಸ್ಬೇಕು, ಸಿದ್ಧಿಯವ್ರನ್ನ ಸೇರಿಸ್ಬೇಕು. ಅವರೆಲ್ಲರೂ ನುರಿತ ಕಲಾವಿದರಲ್ಲ, ಆದರೆ ಒಂದು ಹೇಳ್ತೀನಿ, ಪ್ರತಿಯೊಬ್ಬ ಸಿದ್ಧಿ ಒಳಗೂ ಕೂಡ ಒಬ್ಬ ಅದ್ಭುತ ಕಲಾವಿದ ಇದ್ದಾನೆ. ಅವರಿಗೆ ಸಣ್ಣ ಟ್ರೈನಿಂಗ್ ಸಿಕ್ಕಿದ್ರೂ ಸಾಕು, ಕನ್ನಡಕ್ಕೆ ತುಂಬ ಅದ್ಭುತವಾದಂಥ ನಟನೆ ಮಾಡಬಲ್ಲ ಆರ್ಟಿಸ್ಟ್ ನಮ್ಗೆ ಸಿಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ಸೊ ಅದೇ ಶುರು ಮಾಡಿದ್ದು ಹಾಗೇನೆ, ಎಲ್ಲ ಊರುಗಳಿಗೆ ಹೋಗಿ ಅಷ್ಟು ಜನರನ್ನ ಒಂದೊಂದು ಕಡೆ ಸೇರಿಸಿ ಅಲ್ಲಿ ಸಿದ್ಧಿಯವ್ರಿಗೆ ಟ್ರೈನಿಂಗ್ ಕೊಟ್ಟು, ಅದಕ್ಕೆಲ್ಲ ನಮಗೆ ಸುರೇಶ್ ಅಣ್ಣ ಪ್ರಮುಖವಾಗಿ ಸಹಾಯ ಮಾಡಿದವರು. ಅವರೆಲ್ಲರನ್ನ ಸೇರಿಸುವಲ್ಲಿ ಮತ್ತು ಸಿನಿಮಾಗೆ ಶೂಟಿಂಗಿಗೆ ಕರ್ಕೊಂಬರುವಲ್ಲಿ. ಆ್ಯಂಡ್ 1 ದಿನ ಆದರೆ ಸರಿ, 2 ದಿನ ಆದರೆ ಸರಿ, ನಾವು ಒಟ್ಟು 83 ದಿವಸ ಶೂಟಿಂಗ್ ಮಾಡಿದ್ದೀವಿ. ಆ್ಯಂಡ್ ಒಬ್ಬರಲ್ಲ ಇಬ್ಬರಲ್ಲ 150ಕ್ಕೂ ಹೆಚ್ಚು ಜನ ಅದರಲ್ಲಿ ಆ್ಯಕ್ಟ್ ಮಾಡಬೇಕು ಆ ಸನ್ನಿವೇಶಗಳಲ್ಲಿ. ಸೊ ಅವರನ್ನೆಲ್ಲ ತರುವಲ್ಲಿ ಸುರೇಶ್ ಅಣ್ಣನ ಪಾತ್ರ ತುಂಬ ದೊಡ್ಡದಿದೆ. ನಾನು ರವಿ ಅಣ್ಣನವ್ರ ಪಾತ್ರದ ಬಗ್ಗೆ ಈಗಲೇ ಏನೂ ಹೇಳಲ್ಲ, ಅವರು ಇಷ್ಟೇ ಮುಗುಳ್ನಕ್ಕೂ ಸುಮ್ಮನಿರ್ತಾರೆ, ಯಾಕೆಂದರೆ ಅದು ನಾನು ಬಿಟ್ಟುಕೊಡುವಂಥ ಪಾತ್ರ ಅಲ್ಲ. ಆಹನ್ ಪಾತ್ರಕ್ಕೆ ಬರ್ತೀನಿ. ಆಹನ್ ಅವರು ಪ್ರಮುಖ ಪಾತ್ರ ಮಾಡಿದ್ದಾರೆ. ಕುರುಮುಷ್ಟ ಅಂತ ಆ ಪಾತ್ರದ ಹೆಸರು. ನನ್ನ ಸಿನಿಮಾದುದ್ದಕ್ಕೂ ಈ ಥರದ ಹೆಸರುಗಳು ಸಿಗ್ತಾ ಹೋಗುತ್ತೆ. ಕುರುಮುಷ್ಟ ಅನ್ನೋ ಪಾತ್ರ ಏನು ಮಾಡುತ್ತೆ ಅನ್ನೋದನ್ನು ನಾನು ಹೇಳಲ್ಲ, ಬಟ್ ತುಂಬ ಪ್ರಮುಖವಾದ ಪಾತ್ರ ಅದು. ಇವತ್ತಿಲ್ಲಿ ನಾವು ಕೊನೆಯ ಶಾಟನ್ನು ತಗೋತಾ ಇದ್ದೀವಿ. ಕುರುಮುಷ್ಟನ ಒಂದು ರಿಯಾಕ್ಷನ್ ಇತ್ತು, ಆ್ಯಂಡ್ ಬೆಳಗ್ಗೆ ಒಂದಷ್ಟು ಮಾಂಟೇಜ್ಗಳನ್ನು ತಗೊಂಡ್ವಿ. ಹಾಗೆಯೇ ಒಂದು ಜಲಪಾತದಿಂದ ಹಾರುವ ಒಂದು ದೃಶ್ಯ ಇದೆ. ಆ ದೃಶ್ಯದ CG ಶಾಟನ್ನು ಇಲ್ಲಿ ಮಾಡ್ತಾ ಇದ್ವಿ ನಾವು. ಮೇಜರಾಗಿ ಇವತ್ತು ಶೂಟಿಂಗ್ ಆಗಿದ್ದು ಜಲಪಾತದಿಂದ ಹಾರುವ CG ಶಾಟ್ ಆಗಿತ್ತು. CG ತುಂಬ ಕಮ್ಮಿ ಸರ್, ಮ್ಯಾಕ್ಸಿಮಮ್ ಒಂದು 5 ರಿಂದ 10% ಅಂತ ಹೇಳ್ಬೋದು. ನಾವು ನೈಜವಾಗಿ ಚಿತ್ರವನ್ನು ಶೂಟ್ ಮಾಡಿದ್ದೀವಿ.
ನೈಜವಾಗಿ ಜಾಗಗಳಿಗೆ ಹೋಗಿದ್ದೀವಿ, ನೈಜವಾಗಿ ಶೂಟ್ ಮಾಡಿದ್ದೀವಿ. ಸಿ ಜಿ ತುಂಬ ಕಮ್ಮಿ, ಎಷ್ಟು ಬೇಕೋ ಅಷ್ಟು ಮಾತ್ರನ ಸಿ ಜಿ. ಉಳಿದಂತೆ ಕಥೆಗೆ ಏನು ಬೇಕಿತ್ತು, ನ್ಯಾಚುರಲ್ ಆಗಿ ಕಥೆಗೆ ಏನು ಕೇಳ್ತಿತ್ತು ಅದನ್ನೇ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಸರ್. ನಮಗೆ ಮೇ ಎಂಡು ಅಂದಾಜಲ್ಲಿ ರಿಲೀಸ್ ಮಾಡಬೇಕು ಅಂತಿದೆ. ನಾಳೆಯಿಂದ ನಮಗೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಶುರುವಾಗುತ್ತೆ. ಈಗಲೇ ಆ ಡೇಟನ್ನು ನಾನು ಕನ್ಫರ್ಮ್ ಮಾಡ್ತಾ ಇಲ್ಲ, ಅದೊಂದು ಅಂದಾಜಿನ ದಿನಾಂಕ ಅಷ್ಟೇ. ಎಸ್ ಸರ್. ಹರಿ ಅಜಯ್ ಅಂತ ಆತ ನಂಗೆ ಸಿಕ್ಕಿದ್ದು ಇನ್ನೂ 3 ವರ್ಷದ ಹಿಂದೆ. ಇನ್ನೂ ಹೆಂಗಿದ್ದವನು, ತಮಿಳ್ನಾಡಿನ ಹುಡುಗ. ಕನ್ನಡದಲ್ಲಿ ಈಗಾಗಲೇ 4 ಸಿನಿಮಾಕ್ಕೆ ಬ್ಯಾಕ್ಗ್ರೌಂಡ್ ಕೆಲಸನ ಇನ್ನೊಬ್ಬರ ಜೊತೆ ಶೇರ್ ಮಾಡಿದ್ದು. ದೇವಸಸ್ಯ ಅವರ ಮೊದಲ ವೈಯಕ್ತಿಕ ಸಂಗೀತ ನಿರ್ದೇಶನದ ಚಿತ್ರ ಆಗುತ್ತೆ. ಈ ಚಿತ್ರದಲ್ಲಿ ಒಟ್ಟು 7 ಹಾಡಿದೆ. ಆದರೆ ಆ 7 ಹಾಡು ಕೂಡ ಬೇರೆ ರೀತಿಯಾಗಿದೆ. ಒಂದೇ ರೀತಿಯ ಹಾಡುಗಳಿಲ್ಲ. ಡ್ಯುಯೆಟ್ ಅಂದರೆ ಡ್ಯುಯೆಟ್ 2-3 ಇರಲ್ಲ, ಆ ಥರದ್ದಿಲ್ಲ. ಎಲ್ಲ ವಿವಿಧ ರೀತಿಯ ಹಾಡುಗಳಿವೆ. ಮುಂದಿನ ಹಂತದಲ್ಲಿ ಒಂದೊಂದೇ ಹಾಡನ್ನು ನಾವು ಜನಕ್ಕೆ ಪರಿಚಯಿಸ್ತಾ ಹೋಗ್ತೀವಿ. ಈಗಾಗಲೇ ಒಂದು ಇಂದು ಮಾಮ ಅನ್ನೋ ಸಾಂಗನ್ನು ನಾವು ಬಿಟ್ಟಿದ್ದೀವಿ. ಜನಕ್ಕೆ ತುಂಬ ಅದ್ಭುತವಾದ ಪ್ರತಿಕ್ರಿಯೆ ಸಿಕ್ಕಿದೆ ನಮಗೆ ಅದರಲ್ಲಿ. ಯಶವಂತ್ ಅವರು, ಇವರು ನಮ್ಮ ಚಿತ್ರದ ಛಾಯಾಗ್ರಾಹಕರು. ಇದು ಕೂಡ ಅವರಿಗೆ ಮೊದಲನೇ ಚಿತ್ರ ಅಂತ ಹೇಳೋಕ್ಕೆ ಇಷ್ಟ. ಸೊ ತುಂಬ ಮೊದಲುಗಳ ಸಂಗಮ ಸರ್ ಇದು. ನನಗೂ ಇದು ಮೊದಲನೇ ನಿರ್ದೇಶನ. ಬಟ್ ಎಲ್ರಿಗೂ ಹುಚ್ಚಿದೆ ಸರ್, ಒಂದು ಒಳ್ಳೆ ಚಿತ್ರ ಕೊಡಬೇಕು ಅನ್ನೋ ಹುಚ್ಚಷ್ಟೇ. ಆ್ಯಂಡ್ ನನಗೆ ನನ್ನ ಜೊತೆ ಮಂಜು ಅವರು, ಗಿರಿ ಅವರು, ಆಮೇಲೆ ಪ್ರಜ್ವಲ್, ಈ ಥರ ಪ್ರತಿ ಹಂತದಲ್ಲೂ ಒಬ್ಬೊಬ್ಬರು ನನ್ನ ಜೊತೆ ಸೇರಿಕೊಂಡು ನನ್ನ ಕನಸನ್ನು ಸಾಕಾರ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಹತ್ರ ಚಿತ್ರದ ನಾಯಕಿ ಪಾತ್ರ ಬಿಂಬಿಕಾ ಅವರು ಮಾಡಿದ್ದಾರೆ. ಪಾತ್ರದ ಹೆಸರು ಮಾತಂಗಿ ಅಂತ. ಇದು ಕೇವಲ ಮರ ಸುತ್ತ ಪಾತ್ರ ಆಗಲಿ, ಬಂದು ಹೋಗೋ ಪಾತ್ರಗಳಾಗಲಿ ಅಲ್ಲ. ಈ ಪಾತ್ರಕ್ಕೆ ತುಂಬ ಪ್ರಾಮುಖ್ಯತೆ ಇದೆ ನಮ್ಮ ಸಿನಿಮಾದಲ್ಲಿ. ಚಿತ್ರದುದ್ದಕ್ಕೂ ಪಾತ್ರಕ್ಕೆ ಬೆಲೆ ಇದೆ. ಇಷ್ಟು ಹಾಂ. ನನ್ನ ಹೆಸರು ಆಹನ್. ನಾನು ದೇವಸಸ್ಯ ಫಿಲಮಲ್ಲಿ ಕುರ್ಮುಷ್ಟ ಅನ್ನೋ ಪಾತ್ರ ಮಾಡಿದ್ದೀನಿ. ನಾನು ರಂಗಾಯಣ ಮೈಸೂರು ಅನ್ನೋ ಥಿಯೇಟರ್ ಸ್ಕೂಲಿಂದ ಪಾಸ್ಡ್ ಔಟು, ಡಿಪ್ಲೊಮಾ ಇನ್ ಥಿಯೇಟರ್ಸ್ ಮಾಡಿ ಒಂದಷ್ಟು ಕನ್ನಡ ಫಿಲಮ್ಸ್ಗಳನ್ನ ಮಾಡಿದ್ದೀನಿ. ಇನ್ನೊಂದಷ್ಟು ರಿಲೀಸಿಗೆ ರೆಡಿ ಇದೆ. ಅದೆಲ್ಲ ಫಿಲಮ್ಗಿಂತ ದೇವಸಸ್ಯ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಯಾಕಂದರೆ ನಾನು ಆದಷ್ಟು ಮಾಡಿರೋದು ರಿಯಲಿಸ್ಟಿಕ್ ಕ್ಯಾರೆಕ್ಟರ್ಸು, ಸ್ವಲ್ಪ ನೈಜ ಘಟನೆಗಳು ಆಧಾರವಾಗಿರೋ ಫಿಲಮ್ಸು. ಬಟ್ ಇದು ಒಂದು ಸ್ವಲ್ಪ ಲಾರ್ಜರ್ ದೆನ್ ಲೈಫ್ ಇದೆ. ಸ್ವಲ್ಪ ಕಮರ್ಷಿಯಲ್ ಸಬ್ಜೆಕ್ಟು ಆ್ಯಂಡ್ ಮಾಸ್ ಎಂಟರ್ಟೈನರ್ ಆ ಥರ ಏನು ಹೇಳ್ತಾರೆ ಆ ಥರದ್ದು. ನನಗೂ ಸಿಕ್ಕಾಪಟ್ಟೆ ಕಲಿಯೋದಕ್ಕೆ ಸಿಕ್ತು ಈ ಫಿಲಮಿಂದ. ನಾನು ಏನೇ ಚೆನ್ನಾಗಿ ಮಾಡಿದ್ರು, ಅದ್ರ ಹೆಂಗೆ ಇದ್ರು ಅದು ಕಾರ್ತಿಕ್ ಸರ್ಗೆ ಹೋಗಬೇಕು. ಬಿಕಾಸ್ ಅವರು ಪ್ರತಿಯೊಂದು ಶಾರ್ಟು, ಪ್ರತಿಯೊಂದು ಎಕ್ಸ್ಪ್ರೆಷನ್ನು ಅವ್ರ ವಿಷನ್ಗೆ ತಕ್ಕಂತೆ ಇದೇ ಥರ ಬೇಕು ಅಂತ ಕೇಳಿ ತೆಗೆಸ್ಕೋತಿದ್ರು ಎಲ್ಲರ ಹತ್ರನೂ ಅಷ್ಟೇ. ಆ್ಯಂಡ್ ಸೆಲ್ವನ್ ಜೊತೆ ಆ್ಯಕ್ಟ್ ಮಾಡಿದ್ದು ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಿಕಾಸ್ ಅವನು ನಾವಂದರೆ ಅಟ್ಲೀಸ್ಟ್ ಕ್ಯಾಲ್ಕುಲೇಟೆಡ್ ಮೂವ್ ಮಾಡ್ತೀವಿ ಆ್ಯಕ್ಟಿಂಗ್ ಮಾಡಬೇಕಾದ್ರೆ. ಅವನದು ತುಂಬ ರಾ ಮೂವ್ ಇರ್ತಿತ್ತು, ತುಂಬ ರಿಯಲಿಸ್ಟಿಕ್ಕು, ತುಂಬ. ಆ್ಯಂಡ್ ಅವ್ನು ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ನಾನು ಇಂಗ್ಲೀಷಲ್ಲಿ ಅವನ ಹೆಸರು ಕೇಳಿದ್ದೆ, ವಾಟ್ಸ್ ಯುವರ್ ನೇಮ್ ಅಂತ. ಅವನದಕ್ಕೆ ರೀ ನಂಗೆ ಕನ್ನಡ ಗೊತ್ತ್ರಿ ಅಂದಿದ್ದ. ಅದು ಲೈಕ್ ಇವಾಗಲೂ ನಾನು ಅವನಿಗೆ ಟ್ರೈನಿಂಗ್ ಮಾಡಬೇಕಾದ್ರೆ ಅಥವಾ ಅವ್ರ ಜೊತೆ ಓಡಾಡಬೇಕಾದ್ರೆ ಸೆಲ್ವಿನ್ ಅವ್ರ ಮಾವ ಅನಿಸುತ್ತೆ. ನಾವು ಬೆಂಗಳೂರಿಗೆಲ್ಲ ಹೋದರೆ ನಮ್ಮನ್ನ ಈಗಲೂ ಕರೆಕ್ಟಾಗಿ ಮಾತಾಡ್ಸಲ್ಲ, ಕನ್ನಡದವರು ಅಂತಲೇ ಗೊತ್ತಿಲ್ಲ, ಕನ್ನಡ ಕಲಿತು ಮಾತಾಡ್ತಾ ಇದ್ದೀರಾ ಅಂತೆಲ್ಲ ಹೇಳ್ತಾರೆ. ನಮಗೆ ಈ ಫಿಲಮಿಂದ ನಮ್ಗೆ ಕನ್ನಡ ಗೊತ್ತು ಅಂತ ಗೊತ್ತಾದರೆ ಸಾಕು ಅಂತ ಹೇಳಿದರು ನನಗೆ. ಅದು ಒಂದು ಸ್ವಲ್ಪ ನನಗೆ ಹಿಂಗೆಲ್ಲ ಇದೆಯಾ, ಕಷ್ಟ ಎಲ್ಲ ಇದೆಯಾ ಇವ್ರಿಗೆ ಈ ಥರ ಎಲ್ಲ ಅಂತ ಅನಿಸಿತ್ತು. ಆ್ಯಂಡ್ ಬಿಂಬಿಕಾ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರ ಜೊತೆನೂ ಒಂದಷ್ಟು ಸೀನ್ಗಳಿದೆ. ಆ್ಯಂಡ್ ರವಿ ಸರ್ ಅವ್ರ ಜೊತೆನೂ ಒಂದಷ್ಟು ಸೀನ್ಗಳಿದೆ. ಖುಷಿ ಆಯಿತು ಸರ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿ. ಆ್ಯಂಡ್ ಕಾರ್ತಿಕ್ ಸರ್ ಆಲ್ಮೋಸ್ಟ್ 2 years ಈ ಫಿಲಮ್ ರೈಟಿಂಗಲ್ಲಿ ವರ್ಕ್ ಮಾಡಿ, ಆಮೇಲೆ ಅದನ್ನು 83 days ಶೂಟ್ ಮಾಡಿ, 1 ವರ್ಷ ಜರ್ನಿ, ಆಲ್ಮೋಸ್ಟ್ 4 years ಅನ್ಸುತ್ತಲ್ಲ ಸರ್. ನಾವು ಮೀಟ್ ಮಾಡಿ 3 years ಆಯಿತು. ಸಿಕ್ಕಾಪಟ್ಟೆ ಖುಷಿ ಇದೆ ನನಗೆ. ಇವತ್ತು ಆಲ್ಮೋಸ್ಟ್ ಫಿಲ್ಮ್ ಮುಗ್ದಿದೆ. ನಾನು ಕಾಯ್ತಾ ಇದ್ದೀನಿ ಫುಲ್ ಫಿಲಮ್ ನೋಡೋದಕ್ಕೆ ಹೆಂಗಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಗೈಸ್. ನಮಸ್ಕಾರ ಸರ್. ನನ್ನ ಕನ್ನಡ ಸ್ವಲ್ಪ ಬರುತ್ತೆ, ಸೊ ನಾನು ಇಂಗ್ಲೀಷಲ್ಲಿ ಮಾತಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಸೊ ಈ ಮೂವಿ ನನ್ನ 4th ಮೂವಿ. ಇಲ್ಲಿ 7 songs ಇದೆ. One song we have different genre actually. First song is very difficult to convince the director because a song Indu Mama song first illa because he wanted one celebration and he needed folk song like that. Then director called me to Sirsi. Now 1 month and stayed.
then I get to know the culture, how they are doing. Then we call some Siddhi peoples to record their voice and we get to know the culture, how they are soundings and all. ಆಮೇಲೆ ಅದು ನನ್ನ ಮ್ಯೂಸಿಕ್ಕು ದೆನ್ ಮಿಕ್ಸ್ ಮಾಡಿ ದೆನ್ ವಿಲ್ ಗೋ ಟು ಚೆನ್ನೈ ಲೈವ್ ರೆಕಾರ್ಡಿಂಗ್ಸ್ ಆದಮೇಲೆ ಸಾಂಗ್ ಕೇಮ್ ವೆರಿ ವೆಲ್ ಸರ್. ಎಸ್ ಸರ್. ಇನ್ಸ್ಟ್ರೂಮೆಂಟ್ ಅಷ್ಟು ಇಲ್ಲ ಸರ್. ಸೊ ಆ ಥರ ಸ್ಟೈಲ್ ಇನ್ಸ್ಟ್ರೂಮೆಂಟ್ ನಾನು ಲೈವ್ ಹೇಳಿದ್ದೀನಿ ಸರ್ ಹಿಂಗೆ ಚೆನ್ನೈಯಲ್ಲಿ. ಎಸ್ ಟೂ ತ್ರೀ main instrument is little bit is there, but rest of them need to give too much energy and celebration. Okay, that the African instrument jambi like that instrument they recorded sir. Thank you. ವಿಮೂರೂರು ಬಿಗ್ ಬಾಸ್ ಸೀಸನ್ 3ಯಲ್ಲಿದ್ದೆ. ಇವಾಗ ನನ್ನ ಮೇಕ್ ಓವರ್ ಚೇಂಜ್ ಆಗಿದೆ, ಹಾಗಾಗಿ ಗುರ್ತು ಸಿಗ್ತಿಲ್ಲ. ಆದರೆ ನಾನೊಂದು ಇನ್ಸಿಡೆಂಟ್ ಹೇಳ್ತೀನಿ, ನಿಮಗೆಲ್ಲ ಗೊತ್ತಾಗುತ್ತೆ ಅವಾಗ. ಸೀಸನ್ 3ಯಲ್ಲಿ ಹುಚ್ಚ ವೆಂಕಟ್ ನನಗೆ ಹೊಡೆದಿದ್ರು. ಆದಮೇಲೆ ನಾನು ಈ ಮೇಕ್ ಓವರ್ ಮಾಡಿದ್ದು ರಾಜೇಶ್ ಧ್ರುವ ಅವರ ಬಾಲಾಜಿ ಫೋಟೋ ಸ್ಟುಡಿಯೋಕ್ಕಾಗಿತ್ತು. ಆದರೆ ನಾನು ಮೊದಲು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಕಾರ್ತಿಕ್ ಸಹೋದರ. ಬಿಕಾಸ್ ನಾನು ಇಂಚಿಂಚು ನೋಡಿದ್ದೀನಿ ಅವರ ಶ್ರಮವನ್ನು. ಸೆಟ್ ಮಾಡೋದಾಗಲಿ, ಆ ಸೆಟ್ ಮಾಡೋಕ್ಕೆ ಯಾರೂ ಸೆಟ್ಟವ್ರು ಬಂದಿರಲಿಲ್ಲ. ಡೈರೆಕ್ಷನ್ ಟೀಮು, ಕಾರ್ತಿಕು ಎಲ್ಲ ಸೇರಿಕೊಂಡು ಆ 20 ಮನೆಯನ್ನು ನಿರ್ಮಿಸಿರೋದಿದೆಯಲ್ಲ, ನಿಜವಾಗ್ಲೂ ಅದು ಒಬ್ಬ ಡೆಡಿಕೇಟೆಡ್ ಇವ್ರು ಮಾಡಬೇಕಾದ ಕೆಲಸ ಮಾಡಿದ್ದಾರೆ. ಸ್ಕ್ರಿಪ್ಟು ಅರ್ಧ ಸ್ಕ್ರಿಪ್ಟಲ್ಲಿ ನಾನಿದ್ದೆ ಅಂದರೆ ನಾನು ಹೆಲ್ಪ್ ಮಾಡಲಿಲ್ಲ, ಬಂದು ಹೋಗಿ ಬರ್ತಾಯಿದ್ದೆ ಅಷ್ಟೇ. ಉಚಿತ ಸಲಹೆಗಳನ್ನು ಕೊಡ್ತಾಯಿದ್ದೆ ಕೆಲವೊಂದಷ್ಟು. ಹರಿ ಈಸ್ ದ ವೆರಿ ಗುಡ್ ಮ್ಯೂಸಿಷಿಯನ್. ಬಿಕಾಸ್ ಅಷ್ಟು ಚಿಕ್ಕ ಏಜಲ್ಲಿ ಅಷ್ಟೆಲ್ಲ ತಿಳ್ಕೊಂಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ನನಗೆ ಇದು 2ನೇ ಸಿನಿಮಾ. ನಾನು ಮೊದಲು ಮಾಡಿದ್ದು ರಾಜೇಶ್ ಧ್ರುವ ಅವರು ನನ್ನನ್ನು ಸಿನಿಮಾ ರಂಗಕ್ಕೆ ಕರೆತಂದವರು, ಬಾಲಾಜಿ ಫೋಟೋ ಸ್ಟುಡಿಯೋ. ಇದು ನನ್ನ 2ನೇ ಸಿನಿಮಾ. ಕ್ಯಾರೆಕ್ಟರ್ ಬಗ್ಗೆ ಹೇಳಂಗಿಲ್ಲ, ಡೈರೆಕ್ಟ್ ಹೇಳ್ಬಿಟ್ಟಿದ್ದಾರೆ, ಹೆಸರು ಕೂಡ ಹೇಳಬಾರ್ದು ಅಂತ. ಹಾಗಾಗಿ ಐ ಆಮ್ ವೆರಿ ಸಾರಿ. ಸಿನಿಮಾದಲ್ಲಿ ಇರ್ತೀನಿ ಸರ್. ಫಸ್ಟ್ ಹಾಫಲ್ಲಿ ಅರ್ಧ ದಿನ ಶುರುವಾದರೆ ಕೊನೆ ತನಕ ಇರ್ತೀನಿ. ಹಾಂ, ಲೀಡ್ ರೋಲ್ ತನಕ, ಕ್ಲೈಮ್ಯಾಕ್ಸ್ ತನಕನೂ ಇರ್ತೀನಿ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಒಂದು ಕಲಾವಿದನ್ನು ಗುರುತಿಸೋದು ಮೀಡಿಯಾದವರು. ಸೊ ನಾನು ಒನ್ ಆಫ್ ದ ಮೀಡಿಯಾ ಪರ್ಸನ್ ಆಗಿ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಬಿಂಬಿಕಾ ಜನಾರ್ದನ್. ನಾಯಕಿ ನಟಿಯಾಗಿ ಅಂದರೆ ಪ್ಯಾನ್ ಇಂಡಿಯಾದಲ್ಲಿ ಇದು ನನ್ನ ಮೊದಲನೇ ಸಿನಿಮಾ. ನನ್ನ ಪ್ರೊಡ್ಯೂಸರಿಗೆ ಮತ್ತು ನನ್ನ ಡೈರೆಕ್ಟರಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಮೇಲೆ ಇಷ್ಟೊಂದು ದೊಡ್ಡ ಜವಾಬ್ದಾರಿಯನ್ನು ನಂಬಿಕೆ ಇಟ್ಟು ಕೊಟ್ಟಿದ್ದಕ್ಕೆ, ಆ್ಯಂಡ್ ಅದನ್ನು ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಭಾವಿಸ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಮೂಲಕ ಕಾರ್ತಿಕ್ ಸರ್ ನನ್ನ ಅಪ್ರೋಚ್ ಮಾಡ್ತಾರೆ. ಸೊ ಹಾಗೆ ನಾನು ಕತೆ ಏನು ಅಂತ ಕೇಳುವಾಗ, ನನ್ನ ಮೇಯ್ನಾಗಿ ಮಾತಂಗಿ ಅನ್ನೋ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂತ ಕೇಳುವಾಗ ಅವರೊಂದೇ ಒಂದು ಹೇಳಿದ್ದು, ಮರ ಸುತ್ತುವಂಥ ಕ್ಯಾರೆಕ್ಟರ್ ಅಂತೂ ಅಲ್ವೇ ಅಲ್ಲ. ಸೊ ಹೇಗಿದೆ ನನ್ನ ಕ್ಯಾರೆಕ್ಟರ್ ಅಂದರೆ ತುಂಬಾ ಇಂಟೆನ್ಸ್ಡ್ ಆಗಿದೆ. ಅಂದರೆ ತುಂಬ ಎಲ್ಲ ಎಮೋಷನ್ಸನ್ನು ಹೊಂದಿರುವಂಥ ಕ್ಯಾರೆಕ್ಟರ್, ನವರಸಗಳನ್ನು ತುಂಬಿಕೊಂಡಿರುವ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಒಂದು ನಾಯಕಿಗೆ ಈ ಥರದೊಂದು ಕ್ಯಾರೆಕ್ಟರ್ ಬೇಕು, ಆ್ಯಂಡ್ ಅದು ಈ ಥರ ಸಿಕ್ಕಿದ್ರೆ ಹೇಗೆ ಮಾಡ್ಬೋದು ಅನ್ನೋ ಕುತೂಹಲ ಇರುತ್ತಲ್ಲ, ಅದೇ ರೀತಿಯಾಗಿರುವಂಥ ಕ್ಯಾರೆಕ್ಟರ್. ಆ್ಯಂಡ್ ಅದನ್ನು ಪ್ಲೇ ಮಾಡೋದಕ್ಕೆ ನನಗೆ ತುಂಬಾ ಖುಷಿ. ಆ್ಯಂಡ್ ಐ ಆಮ್ ಸೋ ಲಕ್ಕಿ. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಸರ್, ಇಷ್ಟು ಒಳ್ಳೆಯ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ದೇವಸಸ್ಯ ಕತೆ ತುಂಬಾ ಚೆನ್ನಾಗಿದೆ, ಆ್ಯಂಡ್ ಎಲ್ಲರ ಹೃದಯಗಳಿಗೆ ಮುಟ್ಟುವಂಥ ಕತೆ ಆಗಿರುತ್ತೆ. ಒಂದು ಒಳ್ಳೆ ಮೆಸೇಜನ್ನು ಕೊಡ್ಬೋದು, ಆ್ಯಂಡ್ ಒಳ್ಳೆ ಕಂಟೆಂಟ್ ಇರುವ ಮೂವಿ ಅಂತ ಹೇಳ್ಬೋದು. ಸೊ ನಾನು ನಮ್ಮ ಎಲ್ಲ ಮೀಡಿಯಾದವರಿಗೆ ಹೇಳಬೇಕು ಅಂತಂದರೆ, ನಮಗೂ ಆಡಿಯನ್ಸಿಗೂ ಇರುವ ಒಂದು ದೊಡ್ಡ ಅಂದರೆ ಸ್ಟ್ರಾಂಗ್ ಬ್ರಿಡ್ಜ್ ಅಂದರೆ ಅದು ನೀವೇ. ಸೊ ಅವರಿಗೆ ತಲುಪಿಸುವಂಥ ಪಾತ್ರ ನಿಮ್ಮದು. ತುಂಬಾ ನಮಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಪ್ಯಾನ್ ಇಂಡಿಯಾದಲ್ಲಿ ನಾನು ಫಸ್ಟ್ ಮೂವಿ. ಇದಕ್ಕೆ ಮುಂಚೆ ಯುವದಲ್ಲಿ ಮಾಡಿದ್ದೆ, ಆಮೇಲೆ ನಾರಾಯಣ ಅಂತ ಮಾಡಿದ್ದೆ. ರಿಹರ್ಸಲ್ ಮಾಡಿಸಿದ್ರು. ಯಾಕಂದರೆ ಇದರಲ್ಲಿ ಮುಖ್ಯವಾದ ಅಂಶ ಅಂತಂದರೆ ಇಲ್ಲಿ ಬಳಸಿದಂಥ ಭಾಷೆ. ನಾನು ದಕ್ಷಿಣ ಕನ್ನಡದ ಹುಡುಗಿ ಆಗಿರೋದ್ರಿಂದ ನಾವು ಮಾತನಾಡೋ ಭಾಷೆಗೂ ಇಲ್ಲಿ ಸಿನಿಮಾದಲ್ಲಿ ಯೂಸ್ ಮಾಡಿದ ಭಾಷೆಗೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಅದಕ್ಕೆ ಬೇಕಾದ ಎಲ್ಲ ರಿಹರ್ಸಲ್ಲು ನನಗೆ ಕೊಟ್ಟಿದ್ದರು, ಆ್ಯಂಡ್ ಡೇ ಆ್ಯಂಡ್ ನೈಟ್ ನಾವು ಅದ್ರ ಮೇಲೆ ವರ್ಕ್ ಮಾಡಿ
ಮಾಡಿರುವಂಥದ್ದು. ಎಲ್ರಿಗೂ ನಮಸ್ಕಾರ. ನಾನು ನಕ್ಕಿದ್ದಂತಕ್ಕಂದರೆ ಫಸ್ಟ್ ಟೈಮ್ ನಂಗೆ ಹೇಳಿದ್ರು ಅವರು ಸಿನಿಮಾ ಮಾಡ್ತಾಯಿದ್ದೆ, ಹೀರೋ ಮಾಡ್ತೆ ಅಂತ ಹೇಳಿದ್ರು. ನಾನು ಅವತ್ತು ಅಡಿಕೆ ಚೀಲ ಹೊತ್ತಿದ್ದೆ, ಅಂದರೆ ಮಳೆ ಬರೋ ಸಂದರ್ಭ ಇತ್ತಲ್ಲ, ಆವಾಗ ಸಿಕ್ಕಾಪಟ್ಟಿ ಬೆವರಲ್ಲಿದ್ದೆ. ಬೆವರು ಮತ್ತು ಫುಲ್ ಬ್ಲ್ಯಾಕ್ ಆಗಿದ್ದೆ. ಆ ದಿನ ಹೀರೋ ಮಾಡ್ತೆ ಅಂದಾಗ ನಂಗೆ ಹೀರೋ ಎಲ್ಲ ಮಾಡೋದು ಬೇಡ, ಅವರು ಒಂದು ಕಾರ್ ತೊಗೊಂಬರ್ತಿದ್ದು ಹೊಸದು, ಅದಕ್ಕೆ ಡ್ರೈವರ್ ಬೇಕಾದ್ರೆ ಇಟ್ಕೊಳ್ಳಿ ಅಂದಿದ್ದೆ ನಾನು. ಅಂದರೆ ಡ್ರೈವಿಂಗ್ ಎಂದು ಫುಲ್ ಹುಚ್ಚು. ಆಮೇಲೆ ಒಂದು 6 ತಿಂಗಳ ಬಿಟ್ಟು ಹೇಳಿದ್ರು ಬಾ ಕಲಿಸ್ತೆ ಅಂತ. ಆಮೇಲೆ ನನಗೆ ಇಷ್ಟ ಇಲ್ಲಾಗಿತ್ತು ಅಷ್ಟು ಸಿನಿಮಾದ ಬಗ್ಗೆ, ಏನೂ ಗೊತ್ತಿರಲಿಲ್ಲ. ಖಾಲಿ ಸಿನಿಮಾ ನೋಡ್ತಿದ್ದೆ ಅಷ್ಟೇ, ಏನು ಅಷ್ಟು ಇದಿಲ್ಲಾಗಿತ್ತು, ಟಚ್ ಇಲ್ಲಾಗಿತ್ತು ಸಿನಿಮಾದ ಬಗ್ಗೆ. ಆಮೇಲೆ ಬೆಂಗಳೂರಿಗೆ ಕರ್ಕೊಂಬಂದು ಒಂದು 2 ವರ್ಷ ಟ್ರೈನಿಂಗ್ ಕೊಟ್ಟರು. ಕನ್ನಡ ಸರಿ ಮಾತಾಡ್ಲಿಕ್ಕೆ ಬರ್ತಿರಲಿಲ್ಲ, ಅಂದರೆ ನಮ್ಮ ಹಳೆಯಾಳದಲ್ಲಿ ಸ್ವಲ್ಪ ಕನ್ನಡ ಕಡಿಮೆ ನಮ್ಮದು. ನಾವು ಮನೇಲಿ ಮಾತಾಡೋದು ಕೊಂಕಣಿ, ಅದಕ್ಕೆ ಕನ್ನಡ ಒಂದು ಸ್ವಲ್ಪ ಟಚ್ ಕಡಿಮೆ. ಇಲ್ಲಿ ಬಂದು ಒಂದು 2 ವರ್ಷ ಕಲಿತೆ, ಎಲ್ಲ ಕಲಿಸಿದ್ರು, ಅಬ್ಸರ್ವ್ ಮಾಡ್ಲಿಕ್ಕೆ ಹೇಳಿದ್ರು, ಅದೆಲ್ಲ ಮಾಡ್ತಿದ್ದೆ. ಅವ್ರು ಹೇಳ್ಕೊಟ್ಟಂಗೆ ನಾನು ಆ್ಯಕ್ಟಿಂಗು ಮಾಡ್ತಿದ್ದೆ. ಅವ್ರಿಗೆ ಹೆಂಗೆ ಬೇಕು ಹಂಗೆ ನಾನು ಆ್ಯಕ್ಟಿಂಗ್ ಮಾಡಿದ್ದೆ. ದೇವಸಸ್ಯ ಸಿನಿಮಾದಲ್ಲಿ ನಾನು ಮಾಕನ್ ಪಾತ್ರ. ಇದು ನಂದು ಫಸ್ಟ್ ಸ್ಟೇಜು. ಅಂದರೆ ಸ್ಕೂಲಲ್ಲೂ ಒಂದು ಕಡೆನೂ ನಾನು ಸ್ಟೇಜ್ ಹತ್ತಿರಲಿಲ್ಲ. ಈಗ ಹತ್ತಾಗ ಎಲ್ಲ ನೋಡಿ ಸ್ವಲ್ಪ ಭಯ ಆಗ್ತಾ ಇದೆ. ಇಲ್ಲ, ಸಿಚುವೇಶನ್ಗಳು ಒಂದು ಸ್ವಲ್ಪ ಹೇಳ್ತಿದ್ರು, ಹಿಂಗೆ ಮಾಡೋದು ಹಂಗೆ ಮಾಡೋದು. ಬಟ್ ಎಲ್ಲ ಟ್ರೈನಿಂಗ್ ಅಂದರೆ ಅವರು ಫಸ್ಟ್ ಟೈಮ್ ಹೇಳ್ಕೊಟ್ಟಿದ್ದು ನನಗೆ. ನಾನು ಫಸ್ಟ್ ಟೈಮ್ ಮಾಡಿದ್ದೆಲ್ಲ ಸಿನಿಮಾನು ಫಸ್ಟ್ ಟೈಮ್ ನನಗೆ. ಅಂದರೆ ಸಿನಿಮಾ ಜಾಸ್ತಿ ನೋಡಲಿಲ್ಲ ನಾನು, ಕಲ್ತ್ಕೊಂಡಿದ್ದಷ್ಟೇ. ಮನೆಯಲ್ಲಿ ಅಪ್ಪ ಅಮ್ಮಂಗೆ ತುಂಬ ಖುಷಿ ಇದೆ ನಾನು ಸಿನಿಮಾ ಮಾಡ್ತಿದ್ದೆ ಅಂತ. ಹೀರೋ ಫಸ್ಟ್ ಟೈಮು ಸಿದ್ಧಿ ಜನಾಂಗದಲ್ಲಿ ಹೀರೋ ಫಸ್ಟ್ ಟೈಮು ನಾನಾಗಿದ್ದು. ಎಲ್ರಿಗೂ ಫಸ್ಟ್ ಟೈಮ್ ಬೆಂಗಳೂರು ಬಂದಾಗ ಎಲ್ಲರೂ ಹೇಳ್ತಿದ್ರು, ಇಂಗ್ಲೀಷಲ್ಲಿ ಮಾತಾಡ್ತಿದ್ರು, ವಾಟ್ ಈಸ್ ಯುವರ್ ನೇಮ್ ಅಂತ. ನನಗೆ ಇಂಗ್ಲೀಷ್ ಅಂದ್ರೇನು ಗೊತ್ತಿಲ್ಲ. ಸೊ ನಾನು ಹೇಳ್ತಿದ್ದೆ, ಕನ್ನಡದಲ್ಲಿ ಮಾತಾಡ್ರಿ, ಕನ್ನಡ ಬರುತ್ತೆ, ಇಂಗ್ಲೀಷಲ್ಲಿ ಮಾತಾಡಬೇಡಿ ಅಂತಿದ್ದೆ. ಆವಾಗ ಹಿಂಗೆ ಕನ್ನಡ ಬರುತ್ತಾ ಅಂತ ಕೇಳ್ತಿದ್ರು. ಹಾಂ, ಕನ್ನಡದವರೇ, ಉತ್ತರ ಕನ್ನಡ ನಮ್ಮ ಜಿಲ್ಲೆ, ಹಳೆಯದವನು ಅಂತ ಹೇಳ್ತಿದ್ದೆ. ಆವಾಗ ಹೌದಾ ಹೀಗೆ ಮುಂದುವರಿತಾ ಇತ್ತು. ಈಗ ಸದ್ಯಕ್ಕೆ 4 ದಿನ ಆಯಿತು ಬಂದು ಇದು ಬೆಂಗಳೂರಿಗೆ ಶೂಟಿಂಗ್ಗೆ. ಆವಾಗಲೂ ಹಂಗೆ ಕೇಳ್ತಿದ್ರು, ಕನ್ನಡ ಬರುತ್ತೆ ನಿಮಗೆ ಅಂತ. ಹಾಂ, ಕನ್ನಡ ಬಿಟ್ಟರೆ ಬೇರೆ ಭಾಷೆ ಯಾವ್ದು ಬರಲ್ಲ ಅಂತಿದ್ದೆ ನಾನು. ಹಾಂ, ಇಲ್ಲ ಸಿನಿಮಾ ಕಂಟಿನ್ಯೂ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಆಫರ್ ಎಲ್ಲಾದರೂ ಸಿಕ್ಕರೆ ಮಾಡಬಲ್ಲ ಚಾನ್ಸು. ಸರ್, ಈ ವಿಷಯ ಬಂದಿದ್ದಕ್ಕೆ ಅವನ ಬಗ್ಗೆ ಒಂದು ಮಾತು ಹೇಳ್ತೀನಿ ನಾನು. ಅವನು ಎಷ್ಟು ಸಹಜವಾಗಿ ತುಂಬ ಸರ್, ಈಗ ನಾನು ಆ್ಯಕ್ಟಿಂಗಿಗೆ ಕರ್ಕೊಬಂದಾಗಲೂ ಅಷ್ಟೇ ಇದ್ರ ಬಗ್ಗೆ ಏನು ಮಾಡೋದು ಅಂತ ತಲೆಗೆ ಹಚ್ಕೊಂಡವನಲ್ಲ. ಈಗ ನಾವು ಎಲ್ಲರೂ ಮಾತಾಡ್ತೀವಿ ಪ್ರೆಸೆಂಟಲ್ಲಿ ಬದುಕಬೇಕು, ಅದು ಆಧ್ಯಾತ್ಮ, ಅದು ಜೀವನ ಅಂತೆಲ್ಲ. ಬಹುಶಃ ಅವನು ಸಹಜವಾಗಿ ಅವನು ಆ ಕೆಲಸ ಮಾಡ್ತಾ ಇದ್ದಾನೆ. ಅಂಥ ಒಂದು ವ್ಯಕ್ತಿತ್ವ ಅದು. ಖಂಡಿತ ಹೀರೋ ಕರ್ಕೊಂಡ್ಬರ್ತಾರೆ, ಹೀರೋ ಮಾಡ್ತಾರೆ, ಅವರೆಲ್ಲ ಬೇರೆ ರಿಲೇಟಿವ್ ಮಾಡ್ತಾರೆ. ಲೈಫಲ್ಲಿ ಕೊನೆಗೆ ಅವ್ರಿಗೆ ಜಿಗುಪ್ಸಾಗಿ ಅನಾಹುತ ಆಗುತ್ತೆ. ಖಂಡಿತ ಸರ್. ಅಂದರೆ ಹೌದು, ಸಡನ್ನಾಗಿ ಫೇಮ್ ಸಿಕ್ಕಾಗ ಆ ಥರದ್ದು ಒಂದಷ್ಟು ಸಮಸ್ಯೆಗಳಾಗುವಂಥ ಸಾಧ್ಯತೆ ಖಂಡಿತ ಇದೆ. ನಾವು ಅದನ್ನು ಕೆಲವು ಉದಾಹರಣೆಗಳು ಕೂಡ ನಾವು ನೋಡಿದ್ದೀವಿ. ಹೌದು, ಇಲ್ಲ, ಇದು ತುಂಬ ಮೊದಲಿಂದನೂ ತುಂಬ ಪ್ರಾಕ್ಟಿಕಲ್ಲಾಗಿ ನಾವು ವಿಚಾರಗಳನ್ನು ಹೇಳ್ಕೊಂಡು ಮಾಡಿಕೊಂಡು ಸಿನಿಮಾ ಹೇಗಿರುತ್ತೆ, ಹೇಗೆ ಆಗ್ಬೋದು, ಏನಾಗ್ಬೋದು ಎಲ್ಲದನ್ನು ಪ್ರತಿ ತಂಡ ಕೂಡ ಅಷ್ಟೇ. ಈಗ ಈ ವಿಚಾರದಲ್ಲಿ ಹೇಳಬೇಕು, ಪ್ರೊಡ್ಯೂಸರ್ ಫಸ್ಟ್ ನಾರ್ಮಲಿ ನಾನು ಇಷ್ಟ ಆಗ್ತೀನಿ, ಎಷ್ಟು ಬರುತ್ತೆ ಅಂತ ಕೇಳುವಂಥ ವಾಡಿಕೆ ಇದೆ. ಪ್ರೊಡ್ಯೂಸರ್ ಆ ಮಾತನ್ನು ಯಾವತ್ತೂ ಕೇಳಿಲ್ಲ ಸರ್. ನನಗೆ ರಿಸಲ್ಟು ಸೋಲ್ತೀವೋ ಗೆಲ್ತೀವೋ ಗೊತ್ತಿಲ್ಲ, ಬಟ್ ಒಳ್ಳೆ ಸಿನಿಮಾ ಮಾಡುವ ಒಳ್ಳೆ ಪ್ರಯತ್ನ ಖಂಡಿತ ಮಾಡೋಣ ಅಂತಲೇ ಅವ್ರು ಯಾವಾಗೂ ಮಾತಾಡಿದ್ದು. ಸೊ ಇದು ಈ ಒಂದು ವಿಚಾರ ತಂಡದಲ್ಲಿ ಎಲ್ಲರೂ ಅದೇ ರೀತಿಯಲ್ಲಿ ಮಾತಾಡ್ಕೊಂಡಿದ್ದು. ಸಿನಿಮಾ ಮುಗಿದ ಮೇಲೆ ನೀವು ಏನು ಮಾಡ್ತೀರಾ ಬೇರೆ ಕೆಲಸ? ನಾನು ಸೆಲ್ವಿನ್ ಜೊತೆ ಮಾತಾಡಿದ್ದೀವಿ ಇದ್ರ ಬಗ್ಗೆ. ಸಿನಿಮಾ ಆದಮೇಲೆ ಏನು ಮಾಡ್ತೀನಿ ಅಂತ. ದುಡ್ಡು ಕೊಟ್ಟರೆ ಏನು ಬೇಕಾದರೂ ಮಾಡ್ತೀನಿ ಅಂತ. ನಾನು ಪೇಮೆಂಟ್ ಇದ್ದರೆ ಆ್ಯಕ್ಟಿಂಗು ಮಾಡ್ತೀನಿ, ಕೆಲಸಕ್ಕೂ ಹೋಗ್ತೀನಿ ಅಂತಾನೆ.
ಇವಾಗ ಸಿನಿಮಾ ಶೂಟಿಂಗ್ ಇದ್ದಾಗ ಬ್ರೇಕಲ್ಲಿ ಅವ್ನು ಕೆಲ್ಸಕ್ಕೆ ಹೋಗ್ತಿದ್ದ, ಬೇರೆ ಕೆಲಸಕ್ಕೆ, ಡ್ರೈವಿಂಗ್ ಕೆಲ್ಸಕ್ಕೆ ಹೋಗ್ತಿದ್ದ, ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ದ, ಅಥವಾ ಬೇರೆ ಫಿಲ್ಮ್ ಕೆಲಸಕ್ಕೆ ಹೋಗ್ತಿದ್ದ. ಸೊ ಇವನು ಸೆಟ್ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡಿದ್ದಾನೆ, ಲೈಟ್ ಮ್ಯಾನ್ ಅವರೆಲ್ಲ ನೆಕ್ಸ್ಟ್ ಏನಾದರೂ ಇದ್ರೆ ಹೇಳಿ ಬರ್ತೀನಿ ಅಂತ ಫುಲ್ ಕಾಂಟ್ಯಾಕ್ಟ್ಸ್ ಮಾಡ್ಕೊಂಡಿದ್ದಾನೆ. ನಾನು ಜೊತೆ ಓಡಾಡಿರೋದು, ಬಿಕಾಸ್ ನನ್ನ ತಾಯಿ ಮನೆ ಕಡೆಗೆ ಅವ್ರು ಜಾಸ್ತಿ. ಅವರು ಎಷ್ಟು ಎತ್ತರಕ್ಕೆ ಹೋದರೂ ಅವ್ರು ಅಸ್ಮಿತನ ಬಿಟ್ಕೊಡಲ್ಲ. ಅವರು ಬೈ ಬರ್ತ್ ಟ್ಯಾಲೆಂಟ್ ಇರುತ್ತೆ ಅವರಿಗೆ, ತುಂಬ ಚೆನ್ನಾಗಿ ಹಾಡ್ತಾರೆ. 90% ಜನ. ಗೀತಾ ಸೆಲ್ವಿನ್ ಅವರ ತಾಯಿ ಕ್ಯಾರೆಕ್ಟರ್ ಗೀತಾ ಎಲ್ಲಿದ್ದಾರೆ, ಅವರು ಮೊದಲು ಒಂದು ಸಲಗ, ಐ ಥಿಂಕ್ ಸಲಗ ಅಲ್ಲ, ಸಲಗಾದಲ್ಲಿ ಅವ್ರು ಹಾಡಿದ್ರು ಅನ್ಕೋತೀನಿ. ಎಸ್, ಹೌದು, ಟಿನಿಂಗ ಮಿನಿಂಗ ಟಿಶ ಅಂತ ಅದು. ಆಮೇಲೆ ಅವರು ಮಾಕನ ತಾಯಿ ಪಾತ್ರ ಮಾಡಿದ್ದಾರೆ. ಅವರಿಗೆ ಈ ಥರದ ಆರ್ಟ್ ಬಗ್ಗೆ ದೇವರು ಅವ್ರಿಗೆ ಬೈ ಬರ್ತೆ ಕೊಟ್ಬಿಟ್ಟಿರ್ತಾನೆ ಅನಿಸುತ್ತೆ. ಅವ್ರ ಆ್ಯಕ್ಟಿಂಗ್ ಕೂಡ ಬಹಳ ಸಹಜವಾಗಿ ಮಾಡ್ತಾರೆ. ನಾವು ಟೆನ್ಷನ್ ಆಗ್ತೀವಿ, ನಾವು ಈ ಮೋಟಿವೇಶನ್ ಏನಿದೆ, ಮೂಮೆಂಟ್ ಹೆಂಗಿರುತ್ತೆ, ಲೆಫ್ಟ್ ಲೆಗ್ ಹಾಕಿದ್ರೆ ನಾವು ಕ್ಯಾಮ್ರಾಗೆ ಬೆನ್ನು ಹಾಕ್ತೀವಿ, ಆ ಥರದ್ದೆಲ್ಲ. ಬಟ್ ಅವ್ರು ಬಹಳ ಕ್ಲೀನಾಗಿ, ಬಹಳ ಶುಭ್ರವಾದಂಥ ಮನಸ್ಸಿನಿಂದ ಮಾಡ್ತಾರೆ. ಸೊ ಒಳ್ಳೆ ಟ್ಯಾಲೆಂಟೆಡ್, ಎಲ್ಲ ಸಿದ್ಧಿಗಳು ಕೂಡ ಬಹಳ ಶಿಸ್ತು. ನನಗೆ ಆ್ಯಕ್ಚುಲಿ ಅನಿಸಿದ್ದು ಬಹಳ ಶಿಸ್ತು. ಟೈಮ್ ಹೇಳಿದ್ರೆ ಆ ಟೈಮಿಗೆ ಬರೋದು, ಅವ್ರ ಕೆಲಸ ಆದಮೇಲೆ ಅವರು ಅಲ್ಲಿಂದ ಜಾಗ ಖಾಲಿ ಮಾಡೋದು, ಒಂದು ಶಿಸ್ತನ್ನು ಪ್ರತಿಯೊಬ್ಬರು ಅಳವಡಿಸ್ಕೊಂಡಿದ್ದಾರೆ. ಸೊ ನಮ್ಮ ಕ್ಯಾಮ್ರಾಮನ್ ಮಾತಾಡ್ತಾರೆ, ಎಷ್ಟಾಗಿದ್ರು. ಮತ್ತು ಅಶೋಕ್ ಕಶ್ಯಪ್ ಜೊತೆ ಸುಮಾರು 15 ವರ್ಷದಿಂದ ಕ್ಯಾಮ್ರಾ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಫೇವ್ರೆಟ್. ಎಲ್ರಿಗೂ ನಮಸ್ಕಾರ. ನಾನು ಶ್ರೀ ಯಶವಂತ್ ಅಂತೇಳಿ, ಇದು ನನ್ನ ಮೊದಲನೇ ಸಿನಿಮಾ. ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್, ಆ್ಯಂಡ್ ಕಾರ್ತಿಕ್ ಸರ್, ಮಂಜು, ಗಿರಿಯಣ್ಣ, ಆಲ್ ಟೀಮ್ಗೆ ಥ್ಯಾಂಕ್ ಯು. ಎಲ್ರಿಗೂ ನಿಮಗೂ ಧನ್ಯವಾದಗಳು. ಗೀತಾ ಮ್ಯಾಮ್ ಒಂದೆರಡು ಮಾತಾಡಬೇಕು. ಎಲ್ಲರಿಗಿಂತ ನೀವೇ ಫೇಮಸ್ ಇಲ್ಲಿ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಗೀತಾ ಸಿದ್ದಿ. ಆ್ಯಕ್ಚುಲಿ ನಾನು ಬಂದುಬಿಟ್ಟು ರಂಗಭೂಮಿ ನಟಿ, ನೀನಾಸಂ ಪಾಸ್ಔಟು. ರಂಗಭೂಮಿ ಸ್ವಲ್ಪ ಸಿನಿಮಾ, ಹೆಚ್ಚು ರಂಗಭೂಮಿ ಕಡೆನೇ ವರ್ಕ್ ಮಾಡ್ತಿರೋದು. ಮಕ್ಕಳ ಕ್ಯಾಂಪ್ ಇರ್ಬೋದು, ದೊಡ್ಡವರ ಕ್ಯಾಂಪ್ ಇರ್ಬೋದು, ಕೋಲಾಟ ಇರ್ಬೋದು, ಎಲ್ಲ ರೀತಿಯ ರಂಗಭೂಮಿಗೆ ರಿಲೇಟೆಡ್ ಆಗಿರುವಂತಹ ಯಾವ ಅಂಶಗಳು ಯಾವ ವಿದ್ಯಾರ್ಥಿಗಳಿಗೆ ಬೇಕು ಅದೆಲ್ಲವನ್ನು ಮಾಡ್ತಾ ಇದ್ದವಳು. ಫಸ್ಟ್ ಟೈಮ್ ನನಗೆ ಸಲಗಾದಲ್ಲಿ ಮಾಡಿದ್ವಿ ನಾವು, ಅಲ್ಲಿ ಪ್ರಮೋಷನಲ್ ಸಾಂಗ್ ಆಗಿ ಟಿನಿಂಗ್ ಮಿನಿಂಗ್ ದಿಶಾ ಹಾಡಿದ್ವಿ. ಆಮೇಲೆ ಉಗ್ರಾವತಾರದಲ್ಲಿ ಹೆಂಗೆ ಬರ್ತಾಳೆ ನೋಡೋ ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಜೊತೆ ವರ್ಕ್ ಮಾಡಿದ್ವಿ. ಅದರ ನಂತರ ನಾನು ಸ್ವಲ್ಪ ಬ್ರೇಕ್ ತೊಗೊಂಡೆ. ಗಿರಿಜಾ ಸಿದ್ದಿ ಕೂಡ ಹಾಡಿದ್ದಾರೆ ಟಿನಿಂಗ್ ಮಿನಿಂಗ್ ದಿಶಾ, ಅವರು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಕೆಲವು ಸಿನಿಮಾದಲ್ಲೆಲ್ಲ ಹಾಡಿದ್ದಾರೆ. ನಾನು ಗ್ಯಾಪ್ ತಗೊಂಡಿದ್ದೆ. ಆಕಸ್ಮಿಕವಾಗಿ ಕಾರ್ತಿಕ್ ಸರ್ದು ಫೋನ್ ಬಂತು, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳಿದ್ರು. ಆಗ ನಾನಂದೆ ಥಿಯೇಟರ್ ಆ್ಯಕ್ಟ್ ಮಾಡಿದ್ದೀನಿ, ಆದರೆ ಸಿನಿಮಾ ಅಂದ ತಕ್ಷಣ ಗೊತ್ತಿಲ್ಲ, ಆ ಭಾಷೆನೇ ಬೇರೆ, ನನಗೆ ಬಹುಶಃ ಕಷ್ಟ ಆಗ್ಬೋದು ಅಂತ ಹೇಳಿದೆ. ಇಲ್ಲ, ನಾನು ಹೇಳ್ಕೊಡ್ತೀನಿ ಬನ್ನಿ, ನೀವು ಥಿಯೇಟರ್ ಆ್ಯಕ್ಟರ್ ಮಾಡ್ತೀರಿ ಅಂದ ತಕ್ಷಣ ಥಿಯೇಟರ್ ಆ್ಯಕ್ಟಿಂಗ್ ಮಾಡ್ತೀರಿ ಅಂದರೆ ನಿಮಗೇನು ಸಿನಿಮಾ ಕಷ್ಟ ಆಗಲಿಕ್ಕಿಲ್ಲ ಅಂತಂದರು. ಹಾಗೆ ಇಲ್ಲ, ಒಂದ್ಸಲ ನಾನು ಆಗೋದಿಲ್ಲ ಅಂತ ಬಿಟ್ಟಿದ್ದೆ. ಮತ್ತೆ ಸರ್ದು ಕಾಲ್ ಬಂತು, ಇಲ್ಲ ನೀವೇ ಮಾಡಿ. ಹೀರೋ ಮಾಕನ ತಾಯಿಯ ಪಾತ್ರವನ್ನು ಮಾಡಿದ್ದೀನಿ, ನೈಲತಿ ಅಂತ ಅದರಲ್ಲಿ ನನ್ನ ಪಾತ್ರ. ಬಹಳ ಫಸ್ಟ್ ಆಫ್ ಆಲ್ ನಾವು ಒಪ್ಕೊಂಡಿದ್ದೆ, ನಮ್ಮ ಕಮ್ಯುನಿಟಿಯವರು ಎಲ್ಲರೂ ಇದ್ದಾರೆ, ಕಥೆಯಲ್ಲಿ ಕೂಡ ನಮ್ಮ ಕಮ್ಯುನಿಟಿ ಇರುತ್ತೆ ಅನ್ನೋದನ್ನು ಡೈರೆಕ್ಟರ್ ಸರ್ ಹೇಳಿದ್ರು. ಆವಾಗ ಆಗಲಿ ನೋಡೋಣ, ಒಂದು ಪ್ರಯತ್ನ ಮಾಡುವ. ಯಾಕಂದರೆ ಸಿನಿಮಾ ಅಂದರೆ ನಾನು ಲಾಸ್ಟ್ ಟೈಮ್ ಟಿನಿಂಗ್ ಮಿನಿಂಗ್ ಟಿಶಾದಲ್ಲೂ ಹೇಳ್ತಾ ಇದ್ದೆ, ಸ್ವಲ್ಪ ಭಯ. ಯಾಕಂದರೆ ಆ ಭಾಷೆ, ಆ ಅಭಿನಯವೇ ಬೇರೆ. ಆದರೆ ಕಾರ್ತಿಕ್ ಸರ್ನ ಹೆಲ್ಪು ಜೊತೆಗೆ ನಮ್ಮ ಕಮ್ಯುನಿಟಿಯವರು ಬಹಳಷ್ಟು ಜನ ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಕಮ್ಯುನಿಟಿ ರಿಲೇಟೆಡ್ ಆಗಿರೋ ಸ್ಟೋರಿ ಇದೆ. ಆ ಸೆಟ್ ಕೂಡ ಎಲ್ಲೋ ನಾನು 80ಸಲ್ಲಿ ನಮ್ಮ ಕಮ್ಯುನಿಟಿಗೆ ಹೋಗಿ ಯಾಕಂದರೆ ನೋಡಿಲ್ಲ, ನಮ್ಮ 80ಸಲ್ಲೆಲ್ಲ ನಮ್ಮ ಕಮ್ಯುನಿಟಿ ಹೇಗಿತ್ತು ಅಂತ ನೋಡಿಲ್ಲ. ಆದರೆ ಆ ಸೆಟ್ಟೆಲ್ಲ ಹಾಕಿದ್ರಲ್ಲ, ಸೆಟ್ಟು ಒಳಗಡೆ ಇರುವಂಥ ಸೆಟ್ಗಳು, ಒಳಗಡೆ ಇರುವಂಥ ಪ್ರಾಪರ್ಟೀಸು, ಓಲೆ, ಅದು ಇದು ಎಲ್ಲ ವೆರೈಟೀಸ್ ಆಫ್ ಸಿದ್ದಿ ಕಮ್ಯುನಿಟಿನ ತೋರಿಸಿದ್ದು ನನಗೆ ಖುಷಿ ಆಯಿತು. ಆಮೇಲೆ ನಾನು ಕಾರ್ತಿಕ್ ಸರ್ ಹೇಳಿದಾಗೆ ನೀಟಾಗಿ ಮಾಡ್ಕೊಂಡು ಹೋದೆ. ಚೆನ್ನಾಗಿದೆ ಕ್ಯಾರೆಕ್ಟ್ರು. ಹೋಲ್ ಟೀಮ್ ನನಗೆ ತುಂಬ ಸಪೋರ್ಟಿವ್ ಆಗಿ ಮಾಡ್ತು. ನನಗೆ ಎಲ್ಲೂ ಭಯ ಅನಿಸ್ಲಿಲ್ಲ. ಜೊತೆಗೆ ಮಾಕ, ನಮ್ಮ ಕಮ್ಯುನಿಟಿಯ ಹುಡುಗ, ಮೊದಲ ಬಾರಿ ಹೀರೋ ಆಗ್ತಿದ್ದಾರೆ. ನಮಗೆಲ್ರಿಗೂ ಒಂದು ಟೆನ್ಷನ್ ಇದೆ. ಸಿನಿಮಾ ರಿಲೀಸ್ ಆದಮೇಲೆ ಕರ್ನಾಟಕದ ಜನತೆ ಅಥವಾ 5 ಲ್ಯಾಂಗ್ವೇಜಿಗೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಲ್ಯಾಂಗ್ವೇಜ್ ಅವರು ಹೇಗೆ ಅದನ್ನು ತಗೊಳ್ತಾರೆ,
ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಯಾಕಂದರೆ ಎಲ್ಲರೂ ನಮ್ಮನ್ನು ತಿಳ್ಕೊಳ್ಳೋದು ನಾವು ಆಫ್ರಿಕನ್ಸ್ ಅಂತಾನೆ. ಬಹುಶಃ ಈ ಸಿನಿಮಾ ಇನ್ನೂ ಬೇರೆ ಥರದಲ್ಲಿ ಒಂದು ಕಮ್ಯುನಿಟಿ ಇದೆ ಕರ್ನಾಟಕದಲ್ಲಿ, ಈ ಥರ ಒಂದು ಕಮ್ಯುನಿಟಿ ಇದೆ, ಶುದ್ಧವಾದ ಕನ್ನಡ ಮಾತಾಡ್ತಾರೆ ಅನ್ನೋದು ಗೊತ್ತಾಗಲಿ ಅನ್ನೋ ಒಂದು ಆಸೆ ಇದೆ. ಬಹುಶಃ ಇಷ್ಟು ಸಾಕು ಅನ್ಕೋತೀನಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಸುರೇಶ್ ದೇಳಿ. ದೇವಸಸ್ಯ ಚಲನಚಿತ್ರದಲ್ಲಿ ಗುಪ್ಪಾರಿ ಅಂತ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಅದು ದೊಡ್ಡ ಪಾತ್ರನೇ ಕೊಟ್ಟಿದ್ದಾರೆ. ಫಸ್ಟ್ ಟೈಮು ಕ್ಯಾಮ್ರಾ, ಇಷ್ಟು ದೊಡ್ಡ ಲೈಟಿಂಗ್ ಸಿಸ್ಟಮ್ಮು ಇವನ್ನೆಲ್ಲ ಫಸ್ಟ್ ಟೈಮ್ ನೋಡಿದ್ದು. 4 ವರ್ಷದ ಹಿಂದೆ ನಮ್ಮ ಫಸ್ಟಿಗೆ ನಮ್ಮ ಕೃಷ್ಣಣ್ಣ ಅಂತ ಮುಂಚಿಂದನೂ ಪರಿಚಯ ಇದ್ದರು. ಅವರು ಒಂದು ಕಾಲ್ ಮಾಡಿದರು, ಸಿನಿಮಾ ಮಾಡ್ತಾ ಇದ್ದಾರೆ ನಮ್ಮ ಅಣ್ಣ ತಮ್ಮಂದಿರು, ಅವ್ರ ಜೊತೆ ನೀವು ಮಾಡ್ತೀರಾ ಹೇಗೆ ಅಂತ. ಆವಾಗ ಓಕೆ ಅಂತ ಹೇಳಿದೆ ನಾನು. ಆದರೆ ಒಂದು ಷರತ್ತಿಟ್ಟಿದ್ದೆ. ಷರತ್ತೇನೆಂದರೆ, ಸಿದ್ಧಿಗಳನ್ನ ಕರ್ಕೊಂಡು ಹೋಗಿ ವಿಲನ್ ಅಥವಾ ವಿಲನ್ ಕೈಯಲ್ಲಿ ಓಡಿಸೋದು, ಕಳ್ಳರು ಸುಳ್ಳರು ಈ ಥರ ತೋರಿಸ್ತಾ ಇದ್ದಾರೆ ಇದಕ್ಕೆ ಹಿಂದೆ. ಅದೇ ಥರ ತೋರಿಸೋದಾದರೆ ನಾನು ಸಿದ್ಧಿ ಜನರನ್ನ ಒಟ್ಟು ಮಾಡಿಕೊಡಲ್ಲ ಅನ್ನೋದೊಂದು ಷರತ್ತು ಇಟ್ಟಿದ್ದೆ. ಅದರಂತೆಯೇ ಕಾರ್ತಿಕ್ ಸರು, ಪ್ರೊಡ್ಯೂಸರ್ ಸರು, ನಮ್ಮ ಟೀಮು, ದೇವಸಸ್ಯ ಟೀಮು ಒಳ್ಳೆಯ ಒಂದು ಅನುಕೂಲಕರವಾದಂಥ ಒಳ್ಳೆಯ ಒಂದು ಕರ್ನಾಟಕಕ್ಕೆ ಜಗತ್ತಿಗೆ ತೋರಿಸುವಂಥ ಒಂದು ಸಿನಿಮಾವನ್ನು ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ನಟಿಸಲಿಕ್ಕೆ ತುಂಬ ತುಂಬ ಖುಷಿಯಾಯಿತು. ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಮಸ್ಕಾರ. ಬಿಕಾಸ್ ಅವರಿಂದ ಇಲ್ಲಿದ್ದೀವಿ ನಾವು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಕ್ಲಾಪು ಅನಂತ್ ಸರ್ಗೆ. ಈ ನಮ್ಮ ಚಿತ್ರದಲ್ಲಿ ಯಾರ್ಯಾರು ಪ್ರಮುಖ ರೋಲ್ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದ ಹೇಳುವಂಥ ಸಮಯ. ನಾನು ಈ ಕಡೆಯಿಂದ ಬರ್ತೀನಿ. ಗೀತಾ ಮೇಡಮ್ ಆಗಿದೆ, ಶೋಭಾ ಮೇಡಮು ಒಂದು ಪ್ರಮುಖ ಪಾತ್ರ ಮಾಡಿದ್ದಾರೆ. ಹಾಗೆ ಮತ್ತು ಸಹ ಕಲಾವಿದರನ್ನು ನಮಗೆ ಒದಗಿಸಿಕೊಡುವಲ್ಲಿ ತುಂಬ ದೊಡ್ಡ ಸಹಾಯ ಇದೆ. ಆ್ಯಂಡ್ ಈ ಚಿತ್ರದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಬೆನ್ನೆಲುಬು ಹೆಂಗ ಹಾಗೆ ಸಂತೋಷನ ನಮ್ಮ ಚಿತ್ರದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅವರು. ಆದರೆ ಅವ್ರು ಮಾಡಿರುವಷ್ಟು ಪಾತ್ರವನ್ನು ಯಾವ ಕಲಾವಿದರು ಮಾಡಿಲ್ಲ ಅನ್ಸುತ್ತೆ. ಇಲ್ಲಿ ಅವರು ಆರ್ಟಿಸ್ಟ್ ಕೂಡ ಆಗಿದ್ದರು, ಮ್ಯಾನೇಜರ್ ಕೂಡ ಆಗಿದ್ದರು. ಏನು ಯಾವ್ಯಾವ್ದು ಕಮ್ಮಿ ಬಿದ್ದಿದೆ, ಎಲ್ಲೆಲ್ಲಿ ಏನು ಖಾಲಿ ಇದೆ ಆ ಜಾಗನೆಲ್ಲ ಅವರು ತುಂಬಿದ್ದಾರೆ. ಅಷ್ಟು ದೊಡ್ಡ ಸಹಾಯ ಮಾಡಿದ್ದಾರೆ. ಮಂಜಣ್ಣ ನಮ್ಮ ಕೋ ಡೈರೆಕ್ಟ್ರು, ಮದುಮಗ ತುಂಬ ಸಹಾಯ ಮಾಡಿದ್ದಾರೆ ನಮಗೆ. ಗಿರಿ ಅವರಿದ್ದಾರೆ, ಇವರು ಕೂಡ ನಮ್ಮ ಚಿತ್ರದ ಅಸೋಸಿಯೇಟ್ ಡೈರೆಕ್ಟರು. ಆ್ಯಂಡ್ ಇವರು ಸುದೀ ತನಕ ನಮ್ಮ ಜೊತೆ ನಿಂತು ನನಗೆ ಬಹಳ ದೊಡ್ಡ ಹೆಲ್ಪ್ ಮಾಡಿದ್ದಾರೆ. ಕೃಷ್ಣಣ್ಣ, ಇವರನ್ನ ನಾನು ತುಂಬ ಜಾಸ್ತಿ ತೋರಿಸಲ್ಲ. ಅವ್ರಿಗೆ ಹಾಗೊಂದು ಅಡ್ಡ ಹೆಸರು ಶೂಟಿಂಗ್ ಟೈಮಿಂದ ಕೇಳಿ ಬರ್ತಾನೆ ಇದೆ. ನಾನು ಈ ಸಿನಿಮಾಕ್ಕೆ ಅವರು ಲೆಕ್ಕವಿಲ್ಲದಷ್ಟು ಕೊಡುಗೆ ಕೊಟ್ಟಿದ್ದಾರೆ, ಸಹಾಯ ಮಾಡಿದ್ದಾರೆ, ಪಾತ್ರ ಕೂಡ ಮಾಡಿದ್ದಾರೆ. ಆಮೇಲೆ ಶರದಿ ಅವರು ನಮ್ಮ ಚಿತ್ರದ ಕಾಸ್ಟ್ಯೂಮ್ ಡಿಸೈನರ್, ಅವರಿಗೂ ನಮ್ಮ ಕಡೆಯಿಂದ ತುಂಬ ತುಂಬ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಸುರೇಶ್ ಅಣ್ಣ. ಆ್ಯಂಡ್ ತುಂಬ ಪ್ರಮುಖವಾಗಿ ಹೇಳಬೇಕು, ನಾನು ಭಾವನಾತ್ಮಕವಾದ ಕ್ಷಣ ಅಂತ ಹೇಳಿದ್ದೆ, ಈಗ ಆಗ್ತಿದೆ ನನಗೆ. ಅವಳು ಅನುಭವಿಸಿದಷ್ಟು ನಾನು 3 ವರ್ಷ ಅವಳಿಂದ, ಅವಳು ಬೆಂಗಳೂರಲ್ಲಿದ್ದರು, ನಾನು ಊರಲ್ಲಿದ್ದೆ. ಅವಳು ಕೊಟ್ಟಷ್ಟು ಸಪೋರ್ಟನ್ನು ಯಾರೂ ಕೊಟ್ಟಿಲ್ಲ. ಥ್ಯಾಂಕ್ಸ್ ತುಂಬ ಸಣ್ಣ ಪದ, ಬಟ್ ತುಂಬ ದೊಡ್ಡದಾಗಿ ಹೇಳ್ತೀನಿ. ಥ್ಯಾಂಕ್ ಯು, ಲವ್ ಯು. ಸಂಕೇತ್ ಅವರು ನಮ್ಮ ಚಿತ್ರದ ಒಂದು ಪ್ರಮುಖವಾದ ಪಾತ್ರವನ್ನು ಮಾಡಿದ್ದಾರೆ. ಅದರ ಹೊರತಾಗಿ ಕೂಡ ನಮಗೆ ಏನೇನು ಬೇಕೋ ಎಲ್ಲ ರೀತಿಯ ಸಹಾಯವನ್ನು, ಸಹಕಾರವನ್ನು ಕೊಟ್ಟಂಥವ್ರು ಅವರು. ಆಮೇಲೆ ಇದು ನನ್ನ ಡೈರೆಕ್ಷನ್ ಟೀಮ್ನಲ್ಲಿ ಇರೋರು. ಮೊದಲನೇ ಅಲ್ಲಿಂದ ಹೇಳ್ತೀನಿ, ಅಭಿ, ಪೂರ್ಣಚಂದ್ರ, ಆಮೇಲೆ ಇವರು ಮಂಜಣ್ಣ, ಇವರು ಸುರೇಶ್ ಅಣ್ಣವ್ರ ಜೊತೆ ನಿಂತು ನಮಗೆ ಸಹಾಯ ಮಾಡಿದವರು. ಆಮೇಲೆ ಪ್ರಜ್ವಲ್, ಆಮೇಲೆ ದೀಕ್ಷಿತ್, ಆಮೇಲೆ ಹರ್ಷ, ಪ್ರವೀಣ್, ಪ್ರಸನ್ನ. ಅವರ ಹಿಂಬಾಲಕರಿರ್ಬೋದು, ಸಾಕಷ್ಟು ಜನರ ನಡುವಿನ ದ್ವೇಷವನ್ನ ಕಥೆಯ ರೂಪಕ ನಮಗೆ ಕಟ್ಟಿಕೊಟ್ಟಿದ್ರು ನಮ್ಮ
ನಿರ್ಮಾಪಕರಾದಂತಹ ಸುಮಾಜಿ ಮತ್ತು ಶ್ರುತಿ ಅನಿಲ್ ಕುಮಾರ್, ನಿಮ್ಮಿಬ್ಬರಿಗೂ ಕೂಡ ಅತ್ಯಂತ ಗೌರವವಾದ ಸ್ವಾಗತವನ್ನು ಕೋರ್ತೇವೆ. ಮತ್ತೊಮ್ಮೆ ಭೀಮಾ ತೀರದ ಹಂತಕರು ಅನ್ನೋದು ರವಿ ಬೆಳಗೆರೆಯವರು ಅದೇ ಜಾಗಕ್ಕೆ ಹೋಗಿ ಸುಮಾರು ವರ್ಷಗಳ ಕಾಲ ವಿಜಯಪುರ ಜಿಲ್ಲೆಯಲ್ಲಿ ಅಲ್ಲೇ ಉಳ್ಕೊಂಡು ಪತ್ರಿಕೆಗೆ ಅಂತ ಎಪಿಸೋಡ್ಸ್ ಆಗಿ ಬರಿತಾ ಇದ್ದಂತಹ ಕತೆ ತದನಂತರ ಅದು ಪುಸ್ತಕ ರೂಪವನ್ನ ಪಡೆದುಕೊಳ್ಳುತ್ತೆ. ಹೇಗೆ ಮಳೆಗಾಲದಲ್ಲಿ ಬಜ್ಜಿ ಬೋಂಡ ಸೇಲ್ ಆಗ್ತವೋ ಅದೇ ರೀತಿ ಪತ್ರಿಕೆಯ ಪುಸ್ತಕಗಳ ಸೇಲ್ ಆಗ್ತಾ ಇದ್ರು. ಯಾಕಂದ್ರೆ ಅವರ ಕಥೆ ಎಲ್ಲಿಯೂ ಕೂಡ ಪೇಲವ ಅನಿಸ್ಕೊಳ್ಳಿಲ್ಲ, ತುಂಬಾ ರೋಚಕತೆಯನ್ನ ಕಟ್ಟಿಕೊಟ್ಟಿದ್ರು. ಅದು ವಾಸ್ತವದ ಕಥೆಯಾಗಿತ್ತು, ನೈಜತೆಯನ್ನ ಹೊಂದಿತ್ತು, ಸತ್ಯವನ್ನ ಹೊಂದಿತ್ತು. ಇಂತಹ ಕಥೆಯನ್ನ ನರೇಂದ್ರ ಬಾಬು ಅವರು ಮತ್ತೊಮ್ಮೆ ಚಿತ್ರವನ್ನ ತೆರೆ ಮೇಲೆ ತರೋಕೆ ಮುಂದಾಗಿದ್ದಾರೆ. ಈಗ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಶ್ರೀಯುತ ನರೇಂದ್ರ ಬಾಬು ಅವರು, ನಮ್ಮ ನಿರ್ದೇಶಕ ನರೇಂದ್ರ ಬಾಬು ಅವರ ಪರಿಚಯ ಮಾಡಿಕೊಡೋದಾದ್ರೆ, ಕಬಡ್ಡಿ ಸಿನಿಮಾ ಖ್ಯಾತಿಯ ನಿರ್ದೇಶಕರು, ರಾಜ್ಯ ಪ್ರಶಸ್ತಿಯನ್ನು ಪಡೆದಂತಹ ಕಬಡ್ಡಿ ಚಿತ್ರ, ಅದರ ಜೊತೆಗೆ ಶಿವರಾಜ್ ಕುಮಾರ್ ಅವರಿಗೆ ಸಂತೆಯಲ್ಲಿ ನಿಂತ ಕಬೀರ ಚಿತ್ರವನ್ನ ನಿರ್ದೇಶಿಸಿದ್ರು. ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ, ಅದರ ನಡುವೆ ಮರಾಠಿ ಸಿನಿಮಾ ಒಂದಕ್ಕೂ ಕೂಡ ಅವರು ಕ್ಯಾಪ್ ತೊಟ್ಟಿದ್ರು. ಸರ್, ಇದೀಗ ರವಿ ಬೆಳಗೆರೆ ಅವರ ಕಥೆ ಇದೆ. ಎಲ್ಲರೂ ಹರಕೆ ಕುಯಿ ತೋರಣಕ್ಕೆ ತಂದ ತಳಿರಬೇಯಿತು, ಕೊಂದವರೆಂಬುದನ್ನು ಅರಿಯದೆ ತನ್ನೊಡಲ ಬೆಂತೊಡಲ ಹೊರೆಯುತ್ತಲಿತ್ತು. ಅದಂತೆ ಹುಟ್ಟಿತ್ತು, ಅದಂತೆ ಹೊಂದಿತ್ತು. ಕೊಂದವರುಳಿವರೆ ಕೂಡಲ ಸಂಗಮ ದೇವ, ಕೊಂದವರುಳಿವರೆ ಕೂಡಲ ಸಂಗಮ ದೇವ ಅಂತ 12ನೇ ಶತಮಾನದಲ್ಲಿ ಬಸವಣ್ಣ ಯಾವ ಭಾಗದಲ್ಲಿ ವಚನ ಕ್ರಾಂತಿ ಮಾಡಿದ್ರು ಅದೇ ಭಾಗದ ಕತೆ ಭೀಮಾ ತೀರದ ಹಂತಕರು. ಕ್ರಿಸ್ತಪೂರ್ವದಿಂದ ಇವತ್ತಿನ ತನಕ ಭೀಮೆಯ ಸೆಳವು ಸಾಕಷ್ಟು ಪ್ರತಿರೋಧ ಮತ್ತು ಪಾತ್ರೆಗಳನ್ನ ಅರಗಿಸ್ಕೊಂಡೇ ಹರಿತಾನೆ ಇದೆ. ಒಂಥರದ ರಿಪಬ್ಲಿಕ್ ತರ ವಾತಾವರಣ ಇದ್ದಾಗ ಯಾರು ಅಲ್ಲಿ ಏನನ್ನೂ ವರದಿ ಮಾಡುವಂಥದ್ದು ಅಥವಾ ಕರ್ನಾಟಕದ ಭಾಗವೇ ಅಲ್ಲ ಅದು ಅನ್ನೋ ಥರದ್ದು ವಾತಾವರಣ ಇದ್ದಾಗ ರವಿ ಬೆಳಗೆರೆ ಸರ್ ಅವರು ಅಲ್ಲಿ ಧೈರ್ಯವಾಗಿ ಹೋಗಿ ಆ ಭಾಗವನ್ನು ವರದಿ ಮಾಡಿ ಅಲ್ಲಿಂದ ಬಂದಂತಹ ಅಲ್ಲಿನ ಪಾತ್ರ ಘಟನಾವಳಿಗಳನ್ನ ಎಪಿಸೋಡ್ ಮಾಡೋಕೆ ಶುರು ಮಾಡಿದ್ರು. ಆ ಎಪಿಸೋಡ್ ಮಾಡೋಕೆ ಶುರು ಮಾಡಿದಾಗ ಹುಟ್ಟಿದ್ದೇ ಭೀಮಾ ತೀರದ ಹಂತಕರು. ಲಿಯೋ ಟಾಲ್ಸ್ಟಾಯ್ ಒಂದು ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದ ಹೌಸ್ ಅಂತ ಒಂದು ಕೃತಿ, ಸಣ್ಣ ಕಥೆ. ಅದರಲ್ಲಿ ಅದನ್ನೇನು ಹೇಳುತ್ತೆ ಅಂದ್ರೆ, ಒಂದು ಮೊಟ್ಟೆಗೋಸ್ಕರ 2 ಮನೆಗಳು ಕತ್ಕೊಂಡು ಉಳಿದೋಗ್ತವೆ. ಅದೇ ತರದ ಘಟನಾವಳಿ ಇಲ್ಲೂ ಆಗುತ್ತೆ. ಒಂದು ಸಣ್ಣ ಬದುಕೋಸ್ಕರ ಶುರುವಾದ ಗಲಾಟೆ 2 ಕುಟುಂಬದ ನಡುವೆ ಸಾಕಷ್ಟು ಜನ ಜೀವಗಳನ್ನ ಬಲಿತು ಹೋಗ್ಬಿಡುತ್ತೆ. ಇದನ್ನ ಅತ್ಯಂತ ತೀಕ್ಷ್ಣವಾಗಿ, ಅದು ನೋಡಕ್ಕೆ ವರದಿ ತರ ಆದ್ರೂ, ಒಂಥರ ಕ್ರೈಮ್ ರಿಪೋರ್ಟ್ ತರ ಆದ್ರೂ, ಆ ಭಾಗದ ಬಗ್ಗೆನೇ ಒಂಥರದ ತಾತ್ಸಾರ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಮುನ್ನುಗ್ಗಿ ಅದು ಒಳಗಡೆ ಇದ್ದಂತಹ ಸಾಕಷ್ಟು ತಾರತಮ್ಯಗಳನ್ನ, ಸಾಕಷ್ಟು ಪಾತಕಲೋಕದ ಏನು ಈ ಫ್ಯೂಡಲ್ ಕಾರಣಕ್ಕಾಗಿ ಆಗ್ತಿರುವಂತಹ ಸಾಕಷ್ಟು ಏರುಪೇರುಗಳನ್ನ, ತಾರತಮ್ಯಗಳನ್ನ ಬಹಳ ಸಹಜವಾಗಿ ಅವರ ಬರವಣಿಗೆಯ ಮೂಲಕ ಅತ್ಯಂತ ಪರಿಣಾಮಕಾರಿಯಾಗಿ ಜನರನ್ನ ತಲುಪಿಸೋದ್ರಲ್ಲಿ ರವಿ ಬೆಳಗೆರೆ ಅವರು ಅತ್ಯಂತ ಯಶಸ್ವಿಯಾಗಿದ್ದರು. ಹಾಗಾಗಿ ಅದು ಧಾರಾವಾಹಿಯಾಗಿ ಪ್ರಕಟ ಆದ್ಮೇಲೂ ಅದು ಪುಸ್ತಕ ರೂಪಕ್ಕೆ ಬಂದ್ಮೇಲೆ ಅದು 8ನೇದೋ 10ನೇದೋ ಆವೃತ್ತಿ ರೀಪಬ್ಲಿಷ್ ಆಗ್ತಾನೆ ಇದೆ. ಅದು ನಿಲ್ತಾನೆ ಇಲ್ಲ. ಪಬ್ಲಿಕೇಶನ್ ನನಗೆ ಅಂದ್ರೆ ಅದ್ರದ್ದು ಸರ್ಕ್ಯುಲೇಷನ್ ನನಗೆ ಫ್ಲೋಟಿಂಗ್ ಎಲ್ಲ ಇದೆ. ಇವತ್ತವರೆಗೂ ಅದು ಸಾಕಷ್ಟು 8-10 ವರ್ಷ ಆದ್ರೂ ಅದು ನಿರಂತರವಾಗಿದೆ. ಹಂಗಾಗಿ ಈ ತರದ ಒಂದು ಕೃತಿ ನನ್ನ ತನಕ ಬಂದಿದ್ದು ಅಂದ್ರೆ ಇಷ್ಟು ದಿನ ಅದು ಆ ಕೃತಿನ ತುಂಬಾ ಜನ ಕೇಳೋದು, ಅದು ಯಾಕೆ ಅಷ್ಟು ಜನಕ್ಕೆ ಅದು ಗೊತ್ತಿರಲಿಲ್ಲ ಅಂತ. ಪ್ರಾಯಶಃ ನಜಿನಾಗರಾಜ್ ಮತ್ತು ಓಂ ಪ್ರಕಾಶ್ ಸರ್ ಅವ್ರಿಗೆ ಬಹಳ ಆಭಾರಿಯಾಗಿರ್ತೀನಿ. ಅವರು ಕವರ್ ಪೇಜ್ ಇಟ್ಕೊಂಡು ಹೋಗಿದ್ರು ಕಂಟೆಂಟ್. ಹಂಗಾಗಿ ಕಂಟೆಂಟ್ ಹಂಗೆ ಇತ್ತು. ನಾನು ಬರೋ ತನಕ ಅದು ಕಾಯ್ತಲ್ಲ ಅನ್ನೋದು ನನ್ನೊಂದು ಶದಾಯಕವಾದ ವಿಚಾರ. ಹಾಗಾಗಿ ರವಿ ಬೆಳಗೆರೆ ಇವ್ರಿಗೆ, ಓಂ ಪ್ರಕಾಶ್ ಸರ್ಗೆ ಮತ್ತೆ ನಜಿನಾಗರಾಜ್ ಅವ್ರಿಗೆ ನಾನು ಬಹಳ ಥ್ಯಾಂಕ್ಸ್ ಹೇಳ್ತೇನೆ. ಈ ಕೃತಿನ ನಾನು ಮತ್ತೆ ತೆರೆಗೆ ತರೋಕೆ ಅತ್ಯಂತ ಹರ್ಷದಾಯಕವಾಗಿದ್ದೀನಿ. ಧನ್ಯವಾದಗಳು. ಕವರ್ ಪೇಜ್ ಮಾತ್ರ ಇದು ಮಾಡಿದರೆ ನಿಮ್ಮ ಕಂಟೆಂಟ್ ಎಷ್ಟು ಸ್ಟ್ರಾಂಗ್ ಆಗಿ ಅದನ್ನ ಆಪರೇಟ್ ಮಾಡಬೇಕು ಅಂತ ಡೆವಲಪ್ ಮಾಡಿದ್ದೀರಿ ಸರ್. ಇದು ಪ್ರಾಯಶಃ 2 ಭಾಗ ಆಗುತ್ತೆ ಸರ್. 2 ಭಾಗ ಆಗುತ್ತೆ. ನಾನು ಇಲ್ಲಿ ತನಕ ಅಂದ್ರೆ ಈಗ ಫಸ್ಟ್ ಪಾರ್ಟ್ ಮುಗಿಸ್ಕೊಂಡಿದ್ದೀನಿ. ಸೆಕೆಂಡ್ ಪಾರ್ಟ್ಗೆ ಮತ್ತೆ ಕೂತ್ಕೊಳ್ತಿದ್ದೀನಿ ಸ್ಕ್ರಿಪ್ಟ್ಗೆ. ಅಂದ್ರೆ ಸ್ಕ್ರಿಪ್ಟೇ ಅದನ್ನ ಏನು ಮಾಡೋಂಗಿಲ್ಲ ಸರ್. ಪಕ್ಕ ಸ್ಕ್ರೀನ್ ಪ್ಲೇ ಇದ್ದಂಗೆ ಇದೆ. ಅದನ್ನ ಎನೌನ್ಸ್ ಮಾಡ್ಕೊಳ್ತೀನಿ, ಯಾವ್ಯಾವ್ದು ಬೇಕು ಅದನ್ನ ಹಾಕೊಂಡಿದ್ದೀನಿ. ಪ್ರಾಯಶಃ 2ನೇ ತಾರೀಕು 3ನೇ ತಾರೀಕು ಪೂರ್ತಿ ಸ್ಕ್ರಿಪ್ಟ್ ಮುಗಿದೋಗುತ್ತೆ ಸರ್. ನನ್ನ ವರ್ಷನ್ ಮುಗಿದೋಗುತ್ತೆ. ಆಮೇಲೆ ಅದನ್ನ ರೀರೈಟ್ ಮಾಡಿ ಅದನ್ನ ಬಾಂಡಿಂಗ್ ಸ್ಕ್ರಿಪ್ಟ್ ಮಾಡ್ಕೊಂಡು ಶೂಟ್ ಹೋಗೋದು ಸರ್.
ಅದೇ ಏನಂದ್ರೆ ಯಾವುದನ್ನು ಬಿಟ್ಟಿಲ್ಲ ಸರ್. ಅಂದ್ರೆ ಅಲ್ಲಿ ಇಡೀ ರೋಚಕತೆ ಇದೆಯಲ್ಲ, ಥರದ್ದು ಅದು ಓದಲಿನ ಒಂದು ಚೂರು ಒಳ್ಳಾಡೋದು ಕೂರಿಸ್ಬಿಡುತ್ತೆ ಕೃತಿ. ಅದನ್ನ ನಾವು ನಮ್ಮ ಶಕ್ತಿ ಮೀರಿ ನಾವು ಅದನ್ನ ಹಿಡಿಯೋ ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು ಅನ್ನೋದು ಒಂದು ಆಸೆ. ಅದರಲ್ಲಿರೋ ರೋಚಕತೆಯನ್ನು ನೀವು ದೃಶ್ಯರೂಪಕ್ಕೆ ತರಕ್ಕೆ ಅಷ್ಟು ಬ್ಯಾಲೆನ್ಸಿಂಗ್ ಆಗಿರ್ಬೇಕಾದ್ರೆ ಆ ಪ್ರಯತ್ನ ಎಷ್ಟರ ಮಟ್ಟಿಗೆ ಆಗ್ತಿದೆ? ಡೆಫಿನೆಟ್ ಆಗಿ, ಯಾಕಂದ್ರೆ ಅದಕ್ಕೆ ನಾನು ಹೇಳಿದ್ದು ಒಂದ ಮರುಳಿ ಬರೀ ಕುದಲ ಸಂಗಮ ದೇವ ಅಂತ ಶುರು ಮಾಡಿದ್ದೆ ಆ ಕಾರಣಕ್ಕೆ ಸರ್. ಇದು ನಾವು ಇದು ಬರೀ ಏನದು ಅಥವಾ ನಾವು ಸಿಕ್ಕಾಪಟ್ಟೆ ಕ್ರೈಮ್ ತೋರಿಸ್ಬೇಕು ಅಥವಾ ಗ್ಲೋರಿಫೈ ಮಾಡಬೇಕು, ಸಿಕ್ಕಾಪಟ್ಟೆ ಆ ಥರದ್ದಿಲ್ಲ. ಈ ಒಂದು ಜವಾಬ್ದಾರಿ ಇದೆ. ನಿರ್ಮಾಣ ಸಂಸ್ಥೆ ಈಗ ಮುಂಚೆ ಕೆ ಸದಾಶಿವ ಅವ್ರ ಕತೆ ಮಾಡಿತ್ತು, ಈಗ ಈ ಕತೆ ಮಾಡ್ತಿದೆ. ನಿರ್ಮಾಣ ಸಂಸ್ಥೆಗೂ ಜವಾಬ್ದಾರಿ ಇದೆ. ಅದು ಬಹಳ ನಾಜೂಕಾಗಿ ಹೇಳಿದ್ದಾರೆ ನನಗೆ. ಎಲ್ಲರೂ ಸಮಾಜಕ್ಕೆ ಒಪ್ಪೋ ಥರನೇ ಸಿನಿಮಾ ಆಗಬೇಕು, ಅದು ಎಲ್ಲರೂ ನೋಡಿ ಸಂತೋಷ ಪಡುವಂಥದ್ದು ಒಂದು ಸಿನಿಮಾ ಆಗಬೇಕು ಅಂತಂದ್ರಿಂದ ಆ ಎಲ್ಲ ಪ್ಯಾರಾಮೀಟರ್ಸ್ ಜೊತೆಗೆ ನಾವು ಕೃತಿಗೆ ಎಲ್ಲೂ ಧಕ್ಕೆ ಆಗದಂಗೆ, ಸಮಾಜಕ್ಕೂ ಎಲ್ಲೂ ಧಕ್ಕೆ ಆಗದಂಗೆ ಸಿನಿಮಾ ಮಾಡ್ಕೊಡ್ತೀವಿ. ಚಂದ್ರು ಸರ್ ಜೊತೆಗೆ ಇರ್ತಾರೆ, ಹರೀಶ್ ಗೋಮೆ ಅವರು ಇರ್ತಾರೆ, ಲೋಕಿ ಸಂಗೀತ ಮಾಡ್ತಿದ್ದಾರೆ. ಸರ್ ಭಾಗ 1ರಲ್ಲಿ ಸಿದ್ದಪ್ಪ ಗೋರಗಿ ತನಕ ಅವರು ಹತ್ಯೆ ಆಗೋ ತನಕ ಭಾಗ 1 ಸರ್. ಸಿದ್ದಪ್ಪ ಗೋರಗಿಗೆ ಹತ್ಯೆಯಾಗಿ ಅದ್ರದ್ದು ಸುತ್ತ ಘಟನಾವಳಿಗಳಾದ್ಮೇಲೆ ಸ್ಟೇಟ್ ಪಾರ್ಟ್ ಮತ್ತೆ ನರೇಶನ್ಗೆ ಭಾವನಾ ಮೇಡಮ್ ಬರ್ತಾರೆ. ಅವರು ಯಾರು ಶಾಂತನ ಮಕ್ಕಳ ಜೊತೆಗೆ ಶಾಂತಂದು ಸಣ್ಣ ಬ್ರೀಫ್ ಹಿಸ್ಟ್ರಿ ಶುರು ಮಾಡಿ ಅಲ್ಲಿಂದ ಮತ್ತೆ ಸ್ಟೇಟ್ ಪಾರ್ಟ್ ಶುರು ಮಾಡ್ತಾರೆ. ದ್ವೇಷದ ಕಥೆನ ಯಾಕೆ ದ್ವೇಷ ನೋಡಿ ಸರ್, ದ್ವೇಷವೂ ಬದುಕಿನ ಭಾಗವೇ. ಆದ್ರೆ ದ್ವೇಷ ಯಾಕೆ ಮಾಡಿದ್ರೆ ಏನೇ ಮಾಡೋದು ಉದ್ದೇಶ ನಮಗೆ ಈ ಥರ ಸಿನಿಮಾಗಳು ಮಾಡಬೇಕಾದ್ರೆ ನಮಗೆ ಹೆಚ್ಚು ಸ್ವಲ್ಪ ಕಮರ್ಷಿಯಲ್ ಆಗಿ ಈ ಥರದ್ದಾಗ ಜನ ಕೇಳ್ತಿದ್ದಾರೆ. ಅದರದ್ದು ಒಂದು ಇರೋದ್ರ ಜೊತೆಗೆ ಇದನ್ನ ಎಷ್ಟು ಸಾಧ್ಯವೋ ಅಷ್ಟು ಸಾಮಾಜಿಕ ಸ್ತರಗಳಿದೆಯಲ್ಲ, ಅಲ್ಲಿ ಕೃತಿನಲ್ಲಿರುವಂಥ ಒಳ ಸೂಕ್ಷ್ಮಗಳು ಬಹಳ ಚೆನ್ನಾಗಿದೆ. ಅದನ್ನು ಬಹಳ ಚೆನ್ನಾಗಿ ಬರೆದಿದ್ದಾರೆ ಕೂಡ ರವೀಸರು. ನನಗೆ ಮಲೆಗಳಲ್ಲಿ ಮದುಮಗಳು, ನಾಯಿಗುತ್ತಿ ಅಟ್ಟೆ, ಮಹಾದೇವ ಅವ್ರದ್ದು ಚಂದನಷ್ಟೇ, ನನಗೆ ಇಲ್ಲಿ ಚಂದಪ್ಪ ಕಾಡ್ತಾನೆ. ಹೆಂಗೆ ಸಾಧ್ಯ ಆಯಿತು? ಸಾಹಿತ್ಯದ ಸ್ಥಳ ಬೇರೆ ಇರ್ಬೋದು, ಆದರೆ ಅದು ಹೆಂಗೆ ಇಲ್ಲೂ ಅದರದ್ದೇ ಥರದ ಫೈರ್ ಹೆಂಗೆ ಸಾಧ್ಯ ಆಯಿತು ಅಂದರೆ 19ನೇ ವರ್ಷಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದ್ದರಿಂದ ಆ ಸಾಧ್ಯತೆಗಳಿದೆ. ರವಿ ಸರ್ 19ನೇ ವಯಸ್ಸಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ ಹೋಗಿ. ಅವ್ರು ಗಂಭೀರವಾಗಿ ಬರೆದಿದ್ರೆ ಬರ್ಕೋಬೋದಿತ್ತು. ಅವ್ರ ಪತ್ರಿಕೆ ಬಿದ್ದು ಅವ್ರ ಥರ ಪತ್ರಿಕೋದ್ಯಮದಲ್ಲಿ ಜಿದ್ದು ಬಿದ್ದು ಬಂದಿದ್ದರಿಂದ ಸೊ ಈ ಥರದ್ದು ಆಯಾಮಗಳು ತೆರಬಹುದು ಅಂತ ನಾನು ಹೇಳ್ತೀನಿ. ಚೇಂಜಸ್ ಏನಿಲ್ಲ ಸರ್, ಆಸ್ ಇಟ್ ಈಸ್. ಒಂದು ಲವ್ ಲೈಫ್ ಚೇಂಜಸ್ ಮಾಡೋದು, ಎಲ್ಲವೂ ಹೆಂಗಿದೆ ಹಂಗೆ. ನನಗೆ ಅದೇ ಮತ್ತೆ ಮೇಲೆ ಹೋಗಿದ್ದ ಟೈಮಲ್ಲಿ ಅನಿಲ್ ಸರ್ಗೆ ಒಂದು ಪ್ರಪೋಸಲ್ ಕೊಟ್ಟೆ. ಸರ್ ಈ ಥರದ್ದು ಒಂದು ಸಿನಿಮಾ ಇದೆ, ನೀವು ಮಾಡ್ತೀನಿ, ಶ್ರುತಿ ಮೇಡಮ್ ಅವರು ಅನಿಲ್ ಸರ್ಗೆ ಹೇಳಿದೆ ನಾನು, ಸರ್ ಈ ಥರದ್ದು ಒಂದು ಕಥೆ ಇದೆ, ಈಗ ನೀವು ಮಾಡೋದಿದ್ರೆ ಅವರು ತುಂಬ ಚೆನ್ನಾಗಿ ಇಡೀ ಸಿನಿಮಾದಲ್ಲಿ ಚಂದ್ರು ಸರ್ ಹೇಳ್ತಿದ್ರು ನನಗೆ. ನಮ್ಮ ಗಂಗು ಸರ್ ಅವರು ಗಂಗಣ್ಣ ಅವರು ನಮ್ಮ ಸೆಟ್ ಒಬ್ಬ ಆರ್ಟಿಸ್ಟ್ ಆಗಿದ್ದವರು. ಈ ಇಂಡಸ್ಟ್ರಿನಲ್ಲಿ ಏನಂತ ಸುದ್ದಿ ಬಂತು ಅಂದರೆ ತುಂಬ ಚೆನ್ನಾಗಿತ್ತು ಪ್ರೊಡಕ್ಷನ್, ಎಲ್ಲ ಚೆನ್ನಾಗಿ ನೋಡಿಕೊಂಡ್ರು, ಭಾಳ ಚೆನ್ನಾಗಿ ಏನೋ ಕೊಡ್ತಾ ಇದೆ ಸಿನಿಮಾ ಮಾಡಿಕೊಟ್ರು ಅಂತ. ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿಕೊಟ್ರು. ನಾನು ಹನುಮನ್ ಕೇಳಿದೆ, ಕೊಟ್ಟರು. ಕೊಚ್ಚಿನ್ಗೆ ವೈಲಿನ್ಸ್ ಹಾಕಬೇಕು ಅಂತ ಕೇಳಿದೆ, ಅದನ್ನು ಮಾಡಿಕೊಟ್ರು. ಅವಾಗ ನನಗೆ ಪ್ರೀತಿಪೂರ್ವಕ ಕೇಳ್ಕೊಂಡೆ, ಇದೊಂದು ಸಿನಿಮಾ ಇದೆ, ನೀವು ಮಾಡೋದನ್ನ ನಾನು ಮಾಡ್ತೀನಿ ಸರ್ ಅಂತ. ಖುಷಿಯಿಂದ ಒಪ್ಕೊಂಡ್ರು. ಹಾಗೆ ಇದು ಟೇಕ್ ಆಫ್ ಆಯಿತು ಸರ್. ಮೊನ್ನೆನೂ ಒಂದು ಇದಾಗಿದೆ ಸರ್, ಇದೆ ಆ ಥರದ್ದೊಂದು ದರ್ಶನಗಳು ಆಗ್ತಾನೆ ಇದೆ, ನಿಂತಿಲ್ಲ. ಅದರಿಂದ ಸ್ವಲ್ಪ ಯಾಕಂದರೆ ಆ ಜಾಗ ಸ್ವಲ್ಪ ಇನ್ನೂ ಹಂಗೆ ಇದೆ. ಬಟ್ ಅದು ನೋಡ್ತೀವಿ ಸರ್, ಅದು ನೋಡಿ ಎಲ್ಲಿ ಶೂಟ್ ಮಾಡೋದು, ಯಾವ ಕಡೆ ಶೂಟ್ ಮಾಡೋದು. ಯಾಕಂದರೆ ಈ ಎರಡು ಈ ಪಾತ್ರಗಳೆಲ್ಲವೂ ಒಂಥರದ್ದು ಇದಕ್ಕೆ ಸರ್ದಿರೋದ್ರಿಂದ ನಮ್ಗೆ ಶೂಟಿಂಗ್ ಮಾಡೋಕೆ ಏನಂತ ತೊಂದರೆ ಆಗಲ್ಲ. ಇದು ಅಕ್ಸೆಪ್ಟೆಡ್, ಎಲ್ಲರಿಗೂ ಗೊತ್ತಿರುವಂಥದ್ದೇ. ಆಮೇಲೆ ಪ್ರಕಟ ಇದು ನಮಗೆ ಪಬ್ಲಿಕ್ ಇದು ಪ್ರಿಂಟ್ ಮೇಲೆ ಪಬ್ಲಿಷ್ ಆಗ್ತಾನೆ ಇರೋದ್ರಿಂದ ಜನರು ಒಪ್ಪಿಗೆ ಇದೆ. ಅದು ಅಲ್ಲಿನ ಭಾಗದ ಜನರಿಗೂ ಒಪ್ಪಿಗೆ ಇದೆ. ಹಾಂ ಸರ್, ಅಲ್ಲಿ ನಾನು ಮರಾಠಿ ಸಿನಿಮಾ ಅಲ್ಲೇ ಮಾಡಿದ್ವಿ ಸರ್, ಗುಲ್ಬರ್ಗ ಮತ್ತು ಸೋಲಾಪುರದಲ್ಲಿ ಶೂಟ್ ಮಾಡಿದ್ದು. ಹಾಗಾಗಿ ಆ ಸಂದರ್ಭದಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಕೊಳ್ತೇನೆ. ಈಗ ನೀವು ಈ ಸಿನಿಮಾನ 2 ಭಾಗ 1, 2 3 ವರ್ಷದೊಳಗಡೆ ಮುಗಿಸ್ಬೇಕು ಸರ್. 3 ವರ್ಷದೊಳಗಡೆ ಮುಗಿಸ್ಬೇಕು. 3 ವರ್ಷದೊಳಗಡೆ ಸಿನಿಮಾ ಮುಗಿಸ್ಬೇಕು ಒಂದೇ ನಾನು. 3 ವರ್ಷ ಯಾಕಂದ್ರೆ ಪಕ್ಕದಲ್ಲಿ ಪಾಪ ರೈಟ್ಸ್ ಬಿಟ್ಟಿರ್ತಾರೆ. ಇಲ್ಲ ಮೇಡಮ್ ಇರೋದ್ರಿಂದ ನಮ್ಗೆ ಆ ಥರದ್ದು
ಸ್ವಲ್ಪ ಗ್ರೇಸ್ ಪೀರಿಯಡ್ ಅವ್ರು ಕೊಡ್ತಾರೆ. ಇರ್ತಾರೆ, ಬಟ್ ಆದ್ರೆ ಅದು ನೀವು ಯೋಚನೆ ಮಾಡಬೇಕು. ಇಲ್ಲ ನನಗೆ ನಿರ್ಮಾಪಕರ ಕಡೆಯಿಂದ ಸಂಪೂರ್ಣವಾದ ಸಹಕಾರ ಇದೆ ಸರ್. ಆ ಥರದ್ದೇನಾಗಲ್ಲ. ನನಗೆ ಗೊತ್ತಿರೋ ಹಾಗೆ ಈ ವರ್ಷ ಶೂಟಿಂಗ್ ಒಂದೇ ಸರಿ ಒಂದು ಸ್ಟ್ರೆಚಲ್ಲಿ ಪೂರ್ತಿ ಶೂಟ್ ಮುಗಿಸ್ಕೊಂಡಿದ್ದೀನಿ ಸರ್. ಒಂದು ಸ್ಟ್ರೆಚಲ್ಲಿ ಪೂರ್ತಿ ಶೂಟ್ ಮುಗಿಸ್ಕೊಂಡಿದ್ದೀನಿ. ಬೇರೆ ಭಾಷೆ ಯಾವ ಸರ್ ಬೇರೆ ಭಾಷೆ ಯಾವ ಯಾವುದು ಸರ್? ಬೇರೆ ಭಾಷೆ ನಟರು ಯಾರು? ಅದೇ ಸೋಮಸೂದ್ ಬರ್ತಿದ್ದಾರೆ, ಸಿಂಧ ಶ್ರೇಯಾಜಿ ಸಿಂಧೆ ಬರ್ತಾರೆ. ಪ್ರಾಯಶಃ ಅತುಲ್ ಕುಲಕರ್ಣಿ ಅವ್ರನ್ನ ಕೇಳಿದ್ದೀನಿ, ಅವ್ರು ಬಂದ್ರೆ ಅವ್ರು ಬರ್ಬೋದು. ರವಿ ಕಾಳೆ ಮತ್ತು ಅತುಲ್ ಕುಲಕರ್ಣಿ ಸರ್. ಚಂದ್ರಪ್ಪನ ಪಾತ್ರ ನಮ್ಮ ಲಿಖಿಜ್ಜಿ, ಕೇಶಪ್ಪ ತಾವರ್ಕೇಳಿ ಇವರು, ಯಾವುದು ಶಿವಾಜಿ ಬೋರ್ಲಿಗೆ ಕುಮಾರ್, ಶರತ್ ಲಲಿತಾಶ್ವ ಬಂದು ಇದು ಸಿದ್ದಪ್ಪ ಬೋರ್ಗಿ, ಶ್ರೇಯಾಜಿ ಸಿಂಧೆ ಬಂದು ಮಣಿಕಪ್ಪ ಮಾಸ್ತರ್. ಸೋಮಸೂದ್ ಪೊಲೀಸ್ ಆಫೀಸರ್ ಆಗಿರ್ತಾರೆ, ಪ್ರತಾಪ್ ರೆಡ್ಡಿ ಅಂತ. ಸರ್ ವೈಲೆನ್ಸ್ ಪಾರ್ಟ್ ಅದು ನನಗೆ ವೈಲೆನ್ಸ್ ಮೊದಲಿಂದ ಅದು ಆ ದಿನಗಳು ಕೊನೆಯ ಟೈಮಲ್ಲಿ ನಾನು ಹೊರಗಡೆ ಬಂದೆ ಸರ್. ಅದು ಮಾಡಬೇಕಾದ್ರೂ ಅದೊಂದು ಆ ಥರದ್ದೊಂದು ಇದಿತ್ತು. ಅಂದರೆ ಎಲ್ಲೂ ವೈಲೆನ್ಸ್ ಥರ ಪೋರ್ಟ್ರೇ ಮಾಡಬಾರ್ದು, ಅದು ಆ ಭಾಗದಲ್ಲಿ ನಾನು ಇದ್ದೆ ಸರ್. ಹಂಗಾಗಿ ಅದು ಆ ಎಚ್ಚರಿಕೆ ಇದ್ದೇ ಇರುತ್ತೆ. ಅದನ್ನು ಎಷ್ಟು ಇದು ಮಾಡೋಕ್ಕೆ ಸಾಧ್ಯ ಸರ್. ಡೆಫಿನೆಟ್ಲಿ ಸರ್, ಸೆನ್ಸಾರ್ ಅವ್ರಿಗೆ ಏನು ಹೆಚ್ಚು ನಾವು ತೊಂದರೆ ಕೊಡೋಲ್ಲ ಸರ್. ಸೆನ್ಸಾರ್ಗೆ ಹೆಚ್ಚು ತೊಂದರೆ ಕೊಡಲ್ಲ, ಬಟ್ ಅವರು ಸ್ವಲ್ಪ ಹೆಸರುಗಳು ಆ ಥರದ್ದು ಅದು ಇದು ಇದಾಗ್ಬೋದು. ಅದೆಲ್ಲವನ್ನೂ ಫಸ್ಟೇ ಪ್ಲಾನ್ ಮಾಡಿಕೊಂಡು. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ನಮಸ್ಕಾರ. ನಾವು ಮೊದಲು ಫಿಲ್ಮ್ ಮಾಡಿದ್ವಿ. ಮೈಕ್ ಹತ್ರ ಇಟ್ಕೊಳ್ಳಿ, ನಾನು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರ. ನಮ್ಮ ಸಂಸ್ಥೆಯಿಂದ ಇದಕ್ಕೂ ಮೊದಲು ಒಂದು ಸಿನಿಮಾವನ್ನ, ಕಾದಂಬರಿ ಆಧಾರಿತ ಸಿನಿಮಾವನ್ನ ಮಾಡಿದ್ವಿ. ಅದಾದ್ರೆ ಇದು ನನ್ನ ಸಂಸ್ಥೆಯ 2ನೇ ಸಿನಿಮಾ. ಮೊದಲನೇ ಸಿನಿಮಾ ಕಾದಂಬರಿ ಆಧಾರಿತ ಸಿನಿಮಾವನ್ನ ಶೃಂಗೇರಿಗೆ ಮಾಡಿದ್ವಿ. ಎಲ್ಲವೂ ಚೆನ್ನಾಗಿತ್ತು. ಸಿನಿಮಾ ವಸ್ತು ಅಂತ ಬಂದ್ರೂ ಅಲ್ಲಿ ಟೀಮ್ ಸಮೇತ ಎಲ್ಲವೂ ಚೆನ್ನಾಗಿ ನಮಗೆ ಚೆನ್ನಾಗಾಯಿತು. ತುಂಬ ಖುಷಿ ಕೊಡ್ತು ಮೊದಲನೇ ಸಿನಿಮಾ. ನಂತರ ಇದು ಸಾಹಿತ್ಯ ಆಧಾರಿತನೇ. ರವಿ ಬೆಳಗೆರೆ ಅವರ ಭೀಮಾ ತೀರದ ಹಂತಕರು ಸಿನಿಮಾ ಟೈಟಲ್ ಕೂಡ ಚೆನ್ನಾಗಿದೆ. ಅವ್ರು ಬರೆದಿರುವಂತಹ ಕತೆ, ನೈಜ ಕತೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ವಿಶ್ವಾಸದಿಂದ ಮಣ್ಣೂರನ್ನ ಕೇಳಿ ಅವರಿದ್ದಾರೆ ಇಟ್ಕೊಂಡು ಓಕೆನ ಪಡ್ಕೊಂಡು ಮಾಡೋಣ ಅಂತ ಮತ್ತೆ ಮಾಡಿದ್ದೀವಿ. ಅದರಲ್ಲಿ ಭಾವನಾ ಮೇಡಮ್ ಅವರು ಒಂದು ಪಾತ್ರವನ್ನು ಮಾಡ್ತಿದ್ದಾರೆ. ಅದು ತುಂಬ ಖುಷಿ ಇದೆ ನಮಗೆ. ನಂತರ ಅವರ ಸಿನಿಮಾವನ್ನ ರವಿ ಬೆಳಗೆರೆ ಅವರ ಸರ್ ಸಿನಿಮಾ ಮಾಡ್ತಿರೋದಂತೂ ತುಂಬ ಖುಷಿ ಇದೆ ನಮಗೆ. ಅದಂತ ಹೇಳ್ತೀನಿ, ತುಂಬ ಖುಷಿ ಇದೆ ಸಿನಿಮಾ ಮಾಡ್ತಿರೋದು ಅಂತ ಹೇಳಿ. ಮತ್ತೆ ಟೀಮ್ ನಮ್ದು ಈಗ ಭೀಮಾ ತೀರದಲ್ಲಿ ಟೀಮ್ ಕೂಡ ಅಷ್ಟೇ ಚೆನ್ನಾಗಿದೆ. ಅದು ನಮಗೆ ತುಂಬ ಖುಷಿ ಕೊಟ್ಟಿದೆ. ಇದಕ್ಕೆ ನರೇಂದ್ರ ಬಾಬು ಸರ್ ಅವರು ಎಲ್ಲವನ್ನ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ತುಂಬ ಖುಷಿ ಇದೆ. ಇಲ್ಲ ಸರ್, ಸರ್ ಹೇಳಿದ್ರು ಅನಿಲ್ ಸರ್ ಅವರು ರವಿ ಬೆಳಗೆರೆ ಎಲ್ಲ ಪುಸ್ತಕಗಳು ಓದಿದ್ದಾರೆ. ಅವರು ವಾಟಕಾತಿ ಹೇಳಿ ಹೋಗೋ ಕಾರಣ ಎಲ್ಲ ರೈಟ್ಸ್ ಮಾತಾಡಿ ಅಂತ ಹೇಳ್ತಾರೆ. ಸುದೀರ್ಘವಾಗಿ ಮಾತಾಡ್ತಿದ್ರಲ್ಲ, ಅವರು ಬುಕ್ ಓದಿದ್ರೆ ಇನ್ನಷ್ಟು ಆಕ್ಟಿವ್ ಆಗ್ಬಿಡ್ತಾರೆ. ಹೇಳಿ ಹೋಗೋ ಕಾರಣ ಅಂತೂ ಅದು ಟೈಟಲ್ ತುಂಬಾ ಇಷ್ಟ ಆಯ್ತು ಸರ್ ಅವ್ರು ಹೇಳಿದಾಗ. ಅದನ್ನ ಮನೆಯಲ್ಲಿ ಕೇಳಬೇಕು. ಥ್ಯಾಂಕ್ಯಿಂದಲೇ ಪುಸ್ತಕ ಮೊದಲಿಗೆ ನಿಮ್ದು ಬಿಡುಗಡೆ ಆಗಿದೆ. ಅದಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ, ತಂದೆಯ ಪಾತ್ರವನ್ನ ನೀವು ಸಿನಿಮಾದಲ್ಲಿ ಮಾಡ್ತಿದ್ದೀರಾ, ಇದ್ರ ಬಗ್ಗೆ. ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ಕಾರ ಎಲ್ಲರಿಗೂ. ತಂದೆ ಪಾತ್ರ ಮಾಡೋದು ಇಟ್ಸ್ ಬಿಗ್ಗೆಸ್ಟ್ ಚಾಲೆಂಜ್. ಹೌದು, ಅವರ ರಕ್ತವೇ ನನ್ನೊಳಗೇನು ಹರಿತಾ ಇರೋದು. ಬಟ್ ನಿರ್ದೇಶಕರ ನಾನು ಆಲ್ರೆಡಿ ಹೇಳ್ಬಿಟ್ಟೆ ಬಾಬು ಸರ್ಗೆ, ನೋಡಿ ನನ್ನಿಂದ ನೀವು ಆ್ಯಕ್ಟಿಂಗ್ನ ಹೇಗೆ ತೆಗೆಸ್ತೀರಿ ಅದು ನಿಮ್ಮ ಹಣೆ ಬರಹ. ಯಾಕಾದರೂ ತೊಗೊಂಡು ಇವಳನ್ನ ಈ ಪಾತ್ರಕ್ಕೆ ಅಂತ ಅನಿಸಿದ್ರು ಅವ್ರು ನನಗೆ ಅದ್ರ ಜವಾಬ್ದಾರಿ ಕೊಡಬೇಡಿ. ಬಟ್ ನಾನು ಇದನ್ನ ಅಪ್ಪನ ಪಾತ್ರವನ್ನು ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಸಂತೋಷದಿಂದ ಒಪ್ಕೊಂಡಿದ್ದೀನಿ. ನಾನು ಮಾಡ್ತೀನಿ. ನಾನು ರೈಟ್ಸ್ ಕೊಟ್ಟಿದ್ದೀನಿ ಅವ್ರಿಗೆ. ಜೊತೆಗೆ ಅವರ ನನಗೆ ಎಲ್ಲೂ ಅವರು ನನಗೆ ಪ್ರಾಮಿಸ್ ಏನು ಮಾಡಿದ್ದಾರೆ, ಅಪ್ಪನ ಬರವಣಿಗೆಯ ಯಾವ ಇದನ್ನು ರೂಪವನ್ನು ಬದಲಾಯಿಸೋದಿಲ್ಲ. ಈಗಾಗಲೇ ಮುಂಚೆ ಬಂದಿದ್ದ ಭೀಮಾ ತೀರಕ್ಕೂ ಈಗ ಬರುವಂತಹ ಭೀಮಾ ತೀರಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಯಾಕಂದ್ರೆ ನೈಜವಾಗಿ ಅಲ್ಲಿ ಏನಿತ್ತೋ ಅದನ್ನ ಅಪ್ಪ ರಿಪೋರ್ಟ್ ಮಾಡ್ಕೊಂಡು ಬರ್ತಾರೆ, ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡು ಬರ್ತಾರೆ.
ಅದನ್ನ ಅವರು ಫೋಟೋಗ್ರಾಫ್ಸ್ ಆಗಿರ್ಬೋದು ಅಥವಾ ಅವರು ಮತ್ತೆ ಚಂದಪ್ಪ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರೋದು ಎಲ್ಲದಕ್ಕೂ ಅದು ಪುಸ್ತಕದಲ್ಲೇ ಇದೆ. ಸೊ ಇದನ್ನು ಯಾವುದನ್ನು ನಾನು ಬದಲಾಯಿಸೋದಿಲ್ಲ ಅಂತ ಹೇಳಿ ನನಗೆ ಭರವಸೆ ಕೊಟ್ಟಿದ್ದಾರೆ. ಅದರಿಂದ ನಾನು ರೈಟ್ಸ್ಗೋಸ್ಕರ ಐ ಥಿಂಕ್ ಇದು ಪ್ರಾಪರ್ ವೇ ಟು ಅಪ್ರೋಚ್ ಒಂದು ಲೇಖಕನ ಕೃತಿ ನಾವೆಲ್ನ ಚಿತ್ರೀಕರಣ ಮಾಡಿ ಚಿತ್ರರೂಪದಲ್ಲಿ ತರ್ತೀನಿ ಅಂತ ಅಂದಾಗ ಅದರದ್ದೇ ಒಂದು ಪ್ರೊಸೀಜರ್ ಅಂತ ಇರುತ್ತೆ. ಅದನ್ನು ಫಾಲೋ ಮಾಡಿದ್ದಾರೆ. ನಾನು ಅದನ್ನು ಅಪ್ರಿಷಿಯೇಟ್ ಕೂಡ ಮಾಡ್ತೀನಿ. ಪ್ರೊಡ್ಯೂಸರ್ಸ್ಗೂ ಅದನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ನನಗೆ ಹೇಳಿದೆ ಅವರು ಇದೇ ಒಂದು ಲಿಂಕ್ನ ಇಟ್ಕೊಂಡು ಇನ್ನೇನೋ ಆಗ್ತಿದೆ ಅಂತ ಮಾಡಬಹುದಾಗಿತ್ತು, ಅದನ್ನು ಅವ್ರು ಮಾಡಲಿಲ್ಲ. ಆಮೇಲೆ ಮತ್ತೆ ಅದೇ ನಾನು ಆಗಲೇ ಹೇಳಿದ ಹಾಗೆ ನಾನು ಪ್ರಾಮಿಸ್ ಮಾಡಿದ್ದಾರೆ, ಯಾವುದನ್ನೇ ಬದಲಾಯಿಸೋದಿಲ್ಲ. ಯಾವ ನಿಮ್ಮ ತಂದೆಯವರ ಅಕ್ಷರಗಳಲ್ಲಿ ಏನಿದೆ ಯಥಾವತ್ ಹಾಗೆ ನಾನು ಅದನ್ನು ಚಿತ್ರೀಕರಣ ಮಾಡ್ತೀನಿ ಅಂತ ಹೇಳಿ ಅವರು ಬರೆದಿದ್ದಾರೆ. ಇವರು ಆಗಲೇ ಹೇಳಿದರು, ನಾನು ಈಗ ತಾನೇ ವಿಜಯಪುರ ಹೋಗಿ 1 ವಾರ ಆಗಿದೆ. ನಾನಲ್ಲಿ ಹೋಗಿದ್ದೆ. ನಾನು ಅಲ್ಲಿಂದ ಸೊನ್ನಾಗ್ ಹೋಗೋಕ್ಕೆ ನನಗೆ 29 ಕಿಲೋಮೀಟರ್ ಇತ್ತು. ನಾನು ಸೊನ್ನಾಗ್ ಹೋಗ್ಬಿಟ್ಟು ಅಲ್ಲಿ ನಾನು ಚಂದಪ್ಪ ಮತ್ತು ಇನ್ನು 2 ಕುಟುಂಬಗಳು, ಈಗಾಗಲೇ ಹೇಳಿದ ಹಾಗೆ 2 ಕುಟುಂಬಗಳನ್ನು ಭೇಟಿ ನೀಡಿ ಬರಬೇಕು ಅಂತ ಹೇಳಿ ಆಸೆಯಿದ್ದೆ. ಕಾರಣಾಂತರಗಳಿಂದ ನನ್ನಲ್ಲಿ ಭೇಟಿ ನೀಡೋಕ್ಕಾಗಲಿಲ್ಲ. ಈ ಪ್ರೆಸ್ ಮೀಟ್ನ ಚಂದಪ್ಪ ಮನೆಯವರು ಏನಾದರೂ ನೋಡ್ತಾ ಇದ್ರೆ ದಯವಿಟ್ಟು ಕ್ಷಮೆ ಕೇಳ್ತೀನಿ. ಯಾಕಂದರೆ ಅವ್ರು ನನಗೆ ಔತಣ ರೆಡಿ ಮಾಡಿಟ್ಕೊಂಡಿದ್ರು, ನನಗೋಸ್ಕರ ಅಡುಗೆ ರೆಡಿ ಮಾಡಿಟ್ಕೊಂಡಿದ್ರು, ಬಡಿಸ್ತೀನಿ ಬರ್ತಾರೆ ಅಂತ ತುಂಬ ಸಂತೋಷದಿಂದ ನನಗೋಸ್ಕರ ಕಾಯ್ತಾ ಇದ್ರು. ನೀವು ಆಗಲೇ ಹೇಳಿದಾಗೆ ಅಪ್ಪನ ಎರ ಏನಿತ್ತು ಭೀಮಾ ತೀರದ ಹಂತಕರು. ಈಗ ನಾನು ಹೋದಾಗ ವಿಜಯಪುರದಲ್ಲಿ ಸಾಕಷ್ಟು ಸಾಧಕರು ಇದ್ದಾರೆ. ಅಲ್ಲಿ ನಾವು ಸುಮ್ಮನೆ ಹಂತಕರು ಅಂತ ಹೇಳಿ, ಅಫ್ಕೋರ್ಸ್ ಅಪ್ಪ ಬರೆದಿದ್ದು ಫ್ಯಾಕ್ಟ್ ಬರೆದಿದ್ದಾರೆ. ಇವರು ಹೇಳಿದ ಹಾಗೆ ಇನ್ನೂ ಅಲ್ಲಿ ಮೊದಲಿನ ಥರ ಅಪ್ಪ ಯಾವಾಗ ಹೋಗಿ ಇದನ್ನ ರಿಪೋರ್ಟ್ ಮಾಡಿ ವರದಿ ಮಾಡಿ ಅಪ್ಪ ಯಾವಾಗ ಹೋಗಿ ಇದನ್ನೆಲ್ಲ ವರದಿ ಮಾಡ್ಕೊಂಡು ಬಂದ್ರು, ಆದ ಕಾಲ ಹಾಗಿತ್ತು. ಅಲ್ಲಿ ಇವ್ರು ಹೇಳಿದ ಹಾಗೆ ಭೀಮೆಯ ನದಿ ರಕ್ತದೋಕಳಿಯಾಗಿತ್ತು. ಅದನ್ನ ಹೇಗಿತ್ತೋ ಅದನ್ನ ಅವ್ರನ್ನೇ ಭೇಟಿ ಮಾಡಿ ಅದನ್ನ ಅಕ್ಷರಶಃ ಒಂದು ತಪ್ಪಿನ ಮಾಹಿತಿ ಕೊಡದೆ ಬರೆದ್ರು. ಆಮೇಲೆ ಆ ಭೀಮಾ ತೀರದಲ್ಲಿ ಅಪ್ಪ ಕೂಡ ಒಬ್ಬ ಸದಸ್ಯರಾಗ್ಬಿಟ್ರು. ಫಸ್ಟ್ ಕರ್ಕೊಂಡು ಹೋಗಿದ್ದೆ ಅವ್ರನ್ನ ರೋಚಕವಾಗಿ ಕರ್ಕೊಂಡು ಹೋಗ್ತಾರೆ. ಅದನ್ನ ಅವರು ಚಿತ್ರೀಕರಣದಲ್ಲೂ ತೋರಿಸ್ತಾರೆ, ಪುಸ್ತಕದಲ್ಲೂ ಇದೆ. ಅದು ಬಿಟ್ರೆ ಅದರ ನಂತರ ಒಡನಾಟ ತುಂಬಾ ಹತ್ರ ಆಗ್ಬಿಡುತ್ತೆ ಭೀಮಾ ತೀರಕ್ಕೂ ಮತ್ತೆ ನಮ್ಮ ತಂದೆಗೂ. ಸೊ ಅವರು ಭೀಮಾ ತೀರದ ಒಂದು ಕುಟುಂಬವಾಗಿ ಅಪ್ಪ ಅಲ್ಲಿ ಒಳಗಡೆ ಸೇರ್ಕೊಳ್ತಾರೆ. ಸೊ ಒಳಗಿನ ಪ್ರತಿಯೊಂದು ಏನಂತೀರಿ ಅಲೆಯಾಗಿ ಅವರಿಗೆ ಗೊತ್ತು ಒಳಗಡೆ ಏನಾಗ್ತಿತ್ತು, ಏನ್ ಆಗ್ತಾ ಇದೆ, ಏನ್ ಆಗಬಹುದು ಅನ್ನೋದೆಲ್ಲ ಆಗಿನ ಟೈಮಲ್ಲಿ ಇತ್ತು. ಹಂಗಿತ್ತು ಕೂಡ. ಇವ್ರು ಹೇಳಿದಾಗೆ ಒಂದು 60-70 ರುಂಡಗಳು ಬಿದ್ದಿದ್ದಾವೆ, ರಕ್ತದೋಕಳಿನೇ ಆಗಿದೆ ಅಂತ ನಾನು ಒಪ್ಕೊಳ್ತೀನಿ. ಬಟ್ ಈಗ ಆ ಭೀಮಾಕ್ಕೆ ನಾನು ಹೋದಾಗ, ಅಂದ್ರೆ ಮೊನ್ನೆ ನಾನು ಹೋದಾಗ ವಿಜಯಪುರಕ್ಕೆ, ಅಲ್ಲಿಯ ಜನರ ಒಂದು ಅಂದ್ರೆ ಭೀಮಾ ತೀರದ ಹಂತಕರು ನೆಕ್ಸ್ಟ್ ಭೀಮಾ ತೀರದ ಚಿಂತಕರು ಅಂತ ಆಗ್ಲಿ ಅನ್ನೋ ಒಂದು ಆಸೆನ ಅವರು ವ್ಯಕ್ತಪಡಿಸ್ಕೋತಾರೆ. ಸೊ ಅದು ನಾನು ಮೆಚ್ತೀನಿ ಕೂಡ. ಅದು ಈಗ ಭಾಗಪ್ಪ ಮತ್ತೆ ರಕ್ತ ಅಲ್ಲಿಗೆ ಸಂಬಂಧಪಡುತ್ತೆ. ಭಾಗಪ್ಪ ಮೊನ್ನೆ ತಾನೇ ಕೊಲೆ ಆಗ್ತಾರೆ. ಸೊ ಇದೆಲ್ಲ ಇದ್ದಾಗ ಇದನ್ನ ಅವಾಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ನಾನು ಹೋಲಿಸಲಾರೆ. ಆಸ್ ಒಂದು ವ್ಯಕ್ತಿಯಾಗಿ, ಒಂದು ಪತ್ರಕರ್ತೆಯಾಗಿ, ಒಂದು ಏನಂತೀವಿ ಅಲ್ಲಿಗೆ ಹೋದಾಗ ನನಗೆ ಸಿಕ್ಕಂತಹ ಪ್ರೀತಿ ಆತಿಥ್ಯ ಏನಿದೆ ಅದಾಗಿರ್ಬೋದು. ಬಟ್ ರಕ್ತಪಾತ ನಿಂತೇ ಹೋಗಿದೆ, ಜಿದ್ದು ನಿಂತೇ ಹೋಗಿದೆ. ಅಲ್ಲಿಯವರೆಗೆ ಅಲ್ಲಿರೋದೇ 2 ಕುಟುಂಬದ ನಡುವಿನ ಸಂಘರ್ಷ. ಆ ಒಂದು ಎರಡನ್ನ ಅದು ಖಂಡಿತ ಈಗಲೂ ಇದೆ ಅಂತ ಮಾತಿದೆ. ಅಷ್ಟು ಅಪ್ಪನ ಒಡನಾಟ ಅಷ್ಟು ಅವರು ಇಟ್ಕೊಂಡಿರ್ಲಿಲ್ಲ. ಅಂದ್ರೆ ಭೀಮಾ ತೀರದ ಮಂದಿ ಜೊತೆಗೆ ಅವರಿಗೆ ಅಂದ್ರೆ ನಾನು ಬಂದಿದ್ದೀನಿ ಅಂತ ಗೊತ್ತಾದ್ಮೇಲೆ ಅವ್ರು ನನಗೆ ರೊಟ್ಟಿ ಚಟ್ನಿ ಎಲ್ಲ ಮಾಡಿ ಇಡ್ತಾ ಇರಲಿಲ್ಲ, ಕಾಯ್ತಾ ಇರಲಿಲ್ಲ. ಸೊ ಹೀಗಾಗಿ ಭೀಮಾ ತೀರ ಬದಲಾಗ್ಲಿ, ರಕ್ತದೋಕಳಿ ನಿಲ್ಲಲಿ, ಅದು ಒಂದು ಆಸ್ ಒಂದು ಏನಂದ್ರೆ ಚಿಂತಕರಾಗಿ ನಾನು ಯೋಚನೆ ಮಾಡ್ತೀನಿ. ಅದ್ ಬಿಟ್ರೆ ಕಂಪ್ಲೀಟ್ಲಿ ಪುಸ್ತಕದಲ್ಲಿ ಏನಿದೆ ಆಗಿನ ಕಾಲದ ಘಟ್ಟದಲ್ಲಿ ಏನ್ ನಡೀತಿತ್ತು ಅದನ್ನ ನೈಜವಾಗಿ ತುಂಬಾ ಘೋರವಾಗಿ ತೋರಿಸ್ದೆ. ತುಂಬಾ ಇವರು ಸೂಕ್ಷ್ಮವಾದ ಡೈರೆಕ್ಟರು. ಇವ್ರಿಗೆ ಗೊತ್ತು ಹೇಗೆ ಅದನ್ನ ತಗೊಂಡು ಹೋಗ್ಬೇಕು, ಹೇಗೆ ಜನಕ್ಕೆ ಅದನ್ನ ತಲುಪಿಸ್ಬೇಕು ಅನ್ನೋದು. ಆ ಭರವಸೆ ನನಗೂ ಇದೆ. ಇವ್ರಾಗ್ಲೇ ಹೇಳಿದ್ರು, ಒಂದು ಡೈರೆಕ್ಟರ್ ಕ್ಯಾಪ್ ಹಾಕೊಂಡು ಅಥವಾ ಒಂದು ಸ್ಕ್ರಿಪ್ಟ್ ರೈಟರ್ ಆಗಿ ಒಂದು ಪೆನ್ ಹಿಡಿಯೋದಿದೆಯಲ್ಲ,
ಅದನ್ನ ಹಿಡಿದು ಲಾಸ್ಟ್ ಪುಟ ನಿಂದು ಅಲ್ಲ ನಿಂದಲ್ಲ ಎದ್ದು ಹೋಗು ಅಂತ ಹೇಳಿಸ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಅಂದರೆ ತುಂಬ ಅವಮಾನ ಜೊತೆಗೆ ನೋವು ಎರಡೂ ಹೌದು. ಶ್ರಮ ಅಷ್ಟು ಪುಟಗಳಲ್ಲಿದೆ. ಲಾಸ್ಟ್ ಪುಟಗಳಲ್ಲಿ ಮಾತ್ರ ಇಲ್ಲ ಇದು ಬದಲಾಗಬೇಕು ಅಂತಂದಾಗ ಒಂದು ರೈಟರು ಒಂದು ಡೈರೆಕ್ಟರ್ದು ವಿಷನ್ನೇ ಚೇಂಜ್ ಆಗಿಬಿಡುತ್ತೆ. ಸೊ ಆ ಕ್ಯಾಪ್ನ ತೆಗೆದು ಅಂದರೆ ಘೋಸ್ಟ್ ರೈಟರ್ ಅಂತ ಹೇಳ್ತೀವಲ್ಲ ಹಾಗೆ ಆ ದಿನಗಳನ್ನ ನೀವು ನೋಡಿದರೆ ಎಲ್ಲೂ ನಿಮಗೆ ಆ ದಿನಗಳು ಕೂಡ ಬೇಸ್ಡ್ ಆನ್ ಕ್ರೈಮ್. ಸೊ ಕ್ರೈಮ್ ಬೇಸನ್ನ ಎಷ್ಟು ಚಂದ, ಎಷ್ಟು ಪ್ರೀತಿ ಕೂಡ ಅದರಲ್ಲಿ ತುಂಬಿ ಬರೆದಂಥ ಬಾಬು ಅವ್ರಿಗೆ ಸಲ್ಲಬೇಕಾಗಿರೋ ಅಂಥ ಒಂದು ಏನಂತೀರಿ ಕ್ರೆಡಿಟ್ ಅವ್ರಿಗೆ ಸಲ್ಲಿಲ್ಲ. ಅದ್ರ ಒಳಗಡೆ ಏನೇನಾಗಿದೆ ಅದು ನನಗೆ ಬೇಕಾಗಿಲ್ಲ. ಬಟ್ ಆದರೆ ಈಗ ಕಂಪ್ಲೀಟ್ಲಿ ನಾನು ಅವ್ರ ಕೈಗೆ ಇದನ್ನು ವಹಿಸಿದ್ದೀನಿ. ಇದನ್ನು ಅವರು ಅಷ್ಟೇ ಚೆನ್ನಾಗಿ ಅದನ್ನು ನಿರ್ಮಾಣ ಮಾಡ್ತಾರೆ ಅಂತ ನಾನು ನಿರ್ದೇಶನ ಮಾಡ್ತಾರೆ ಅಂತ ಅನ್ನೋ ಭರವಸೆ ನನ್ನಲ್ಲಿದೆ. ನಾನು ಆಗಲೇ ಹೇಳಿದಾಗೆ ಮತ್ತೆ ಇದನ್ನೇ ಹೇಳ್ತೀನಿ, ಅಪ್ಪನ ಪಾತ್ರ ನಿಭಾಯಿಸೋದ್ರಲ್ಲಿ ನನಗೆ ತುಂಬ ಖುಷಿ ಇದೆ. ನನ್ನ ಕೈಯಲ್ಲಿ ಆ ತಾಕತ್ ಕೂಡ ಇದೆ ಅಂತ ನಾನು ನಂಬಿದ್ದೀನಿ. ನಾನು ಮಾಡ್ತೀನಿ. ಅದನ್ನ ನಾನು ಹೇಳಕ್ ಮರೆತೆ, ಅದಕ್ಕೋಸ್ಕರ ಮತ್ತೆ ವಾಪಸ್ ಮೈಕಿಸ್ಕೊಂಡೆ. ಇಲ್ಲಿ ಅದನ್ನೇ ಯಾವಾಗ ನಮ್ಮ ತಂದೆಯವರು ಅಲ್ಲಿಯ ಹಗರಣಗಳಾಗ್ಬೋದು, ಅಲ್ಲಿಯ ಕೊಲೆಗಳಾಗ್ಬೋದು, ಅಲ್ಲಿ ಎಲ್ಲಿ ಒಂದು ಮರಕ್ಕೆ ಹುಟ್ಕೊಳ್ಳುವಂತ ಒಂದು ದ್ವೇಷ ಅದು. ಸೊ ಹಂಗೆ ಆಗುವಂಥದ್ದು, ಅರೆ ಇದಕ್ಕೆ ಯಾಕೆ ಹಿಂಗೆ, ಏನಿದೆ ಒಳಗಿನ ಗುಟ್ಟು ಏನು ಅಂತ ಆ ರಹಸ್ಯವನ್ನು ಬಿಚ್ಚಿಡುವಂತ ಟೈಮ್ಗೆ ಅವರು ಹೋದಾಗ ಅಲ್ಲಿ ಆ ಕಡೆ ಸೈಡಲ್ಲೇ ಒಂಚೂರು ಅಪ್ಪ ಕೂಡ ಇದ್ರು, ಹುಬ್ಬಳ್ಳಿ ಧಾರವಾಡ ಆ ಕಡೆ ಸೈಡಲ್ಲಿ ಅವರ ಒಡನಾಟ ಕೂಡ ಇತ್ತು. ಆದ್ರಿಂದ ಅವ್ರಿಗೆ ಆ ಭಾಷೆ ಕೂಡ ಸಲೀಸಾಗಿ ಮಾತಾಡುವಂತ ಇತ್ತು, ಅವ್ರಿಗೆ ಬರ್ತಿತ್ತು. ಸೊ ಆಮೇಲೆ ಆಪ್ತತೆ ಅನ್ನೋದು ತುಂಬಾ ಬೆಳೆದ್ ಬಿಡ್ತು ಅಪ್ಪಗೆ. ಯಾಕಂದ್ರೆ ಅವರು ಅಷ್ಟೇ ಪ್ರೀತಿ ತೋರಿಸ್ತಾರೆ. ಭೀಮಾ ತೀರದವರ ಅಂದ್ರೆ ಆ ವಿಜಯಪುರ ಅನ್ನೋ ಜನನೇ ಹಾಗೆ, ಅವರು ಎಲ್ಲವೂ ಅತಿರೇಕ. ನೀನು ಪ್ರೀತಿ ಮಾಡಿದ್ರೆ ಪ್ರೀತಿ ಕೂಡ ಅಷ್ಟೇ ಅತಿರೇಕವಾಗಿ ಮಾಡ್ತಾರೆ. ಅಕಸ್ಮಾತ್ ನಿನ್ನ ನೆಗ್ಲೆಕ್ಟ್ ಮಾಡಬೇಕು, ನನ್ಗೆ ಇಷ್ಟ ಆಗಲ್ಲ ನಿನಗೆ ಅಂದ್ರೆ ದ್ವೇಷ ಕೂಡ ಅಷ್ಟೇ ಅತಿರೇಕವಾಗಿ ಮಾಡ್ತಾರೆ ಅವರು. ಸೊ ಇದೆರಡರ ನಡುವೆ ಅವರು ಬದುಕ್ತಾ ಇರುವಂತ ಜನ. ಸೊ ಪ್ರೀತಿ ನೀನ್ ಕೊಟ್ರೆ ಅವರು ವಾಪಸ್ ನಿಮ್ಗೆ ಪ್ರೀತಿನೇ ಕೊಡ್ತಾರೆ, ನೀನ್ ದ್ವೇಷ ಕೊಟ್ಟರೆ ವಾಪಸ್ ದ್ವೇಷನೇ ಕೊಡ್ತಾರೆ ಅನ್ನೋದೊಂದು ಮಾತಿದೆ. ಸೊ ನಾವು ಅಲ್ಲಿಗೆ ಹೋಗಿ ಅವ್ರಗಳ ಮನೆಯಲ್ಲಿ ಊಟ ಮಾಡಿದೀವಿ, ನಮಗೂ ಅಲ್ಲಿ ಋಣ ಇದೆ. ಸೊ ಹಾಗಾಗಿ ನಾನು ಎಲ್ಲೂ ಭೀಮಾ ತೀರವನ್ನ ಅಲ್ಲಗಿಳಿಯೋದಿಲ್ಲ, ಅಥವಾ ಭೀಮಾ ತೀರದಲ್ಲಿ ನಡೀತಾ ಇದ್ದಂತ ಅದನ್ನ ನಾನು ಇಲ್ಲಿ ಅವ್ರಿಗೆ ಏನು ಅಪ್ಪ ಬರೆದಿದ್ದಾರೆ ಅದನ್ನ ನಾನು ಅವ್ರಿಗೆ ಪೋರ್ಟ್ರೇ ಮಾಡಿ ಅದನ್ನ ಚಿತ್ರೀಕರಣ ಮಾಡಿ ಅಂತ ಹೇಳ್ತೀನಿ ಹೊರತು ಈಗಿನ ಭೀಮಾ ತೀರ ಚಿಂತಕರಾಗ್ಲಿ, ಹಂತಕರ ಬದಲು ಚಿಂತಕರಾಗ್ಲಿ ಅಂತಾನೆ ನಾನು ಈಗಲೂ ಬಯಸ್ತೀನಿ ಕೂಡ. ನನ್ನ ಒಳಗಿನ ಮಾತು ಅಂತಂದ್ರೆ ಏನೋ ಘೋರ ಅತಿ ಘೋರ ಆ ಥರ ಇಲ್ಲ, ತುಂಬಾ ಕಡಿಮೆ ಆಗಿದೆ. ಅಲ್ಲಿಯ ಪಾತಕರ ಆದ್ರೆ ಕೊಲೆಗಳಾಗಿರ್ಬೋದು ಅಂಥದ್ದೆಲ್ಲ ತುಂಬಾ ಕಡಿಮೆ ಆಗಿದೆ ಇವಾಗ, ಆ ಥರದ್ದೆಲ್ಲ ನಡೀತಾ ಇಲ್ಲ. ಮತ್ತೆ ಭಾಗಪ್ಪ ಅವರು ಕೂಡ ಆ ಭಾಗದಲ್ಲಿ ಸಾವಾಗಿಲ್ಲ, ಅವರಿಗೆ ಈ ಭಾಗದಲ್ಲೇ ಆಗಿದ್ದು. ಸೊ ಇದು ಆ ಕಡೆಯವರು ಕೂಡ ಮಾಡಿಲ್ಲ, ಭೀಮಾ ತೀರದವರು ಮಾಡಿಲ್ಲ, ಭಾಗಪ್ಪ ಅವರು ಈ ಕಡೆ ಸೈಡಲ್ಲಿ ಆಗಿರುವಂಥದ್ದು. ಸೊ ಇದೆಲ್ಲ ಗೊಂದಲಗಳಿದಾವೆ. ನಾನು ಹೇಳೋದು ಇಷ್ಟೇನೆ, ಅಲ್ಲಿಯ ಪ್ರೀತಿ ಕೂಡ ನಾವು ಒಂದು ಮನಸ್ಸಲ್ಲಿ ಇಟ್ಕೊಳ್ಳೋಣ. ಯಾಕಂದ್ರೆ ಅವರುಗಳಿಗೆ ಮನಸ್ಸು ನಾವು ನೋವಿಸ್ಬಾರ್ದು. ಯಾಕಂದ್ರೆ ಅವರು ಆಗಿನ ಕಾಲದ್ದು ಆಗಿನ ಪೀಳಿಗೆ, ಈಗ ನಮ್ಮ ತಂದೆ ಇದ್ದ ಪೀಳಿಗೆ ಇದ್ದ ಜನಕ್ಕೂ ಈಗ ಅವ್ರು ಹೇಳಿ ಹೋಗೋ ಕಾರಣ ಅಂತಂದ್ರೆ ಅವ್ರು ಈಗಿನ ಪೀಳಿಗೆಯವರು, ಆಗಿನ ಪೀಳಿಗೆಯವ್ರಿಗೆ ಅದು ಹೇಳಿ ಹೋಗೋ ಕಾರಣ ಬಂದು 20 ವರ್ಷ ಆಯ್ತು. ಸೊ ಅವರಿಗೆ ರವಿ ಬೆಳಗೆರೆಯ ಬರವಣಿಗೆ ಏನು ಅನ್ನೋದು ಈಗ ಬಿಚ್ತಾ ಹೋಗ್ತಾ ಹೋಗುತ್ತೆ. ಈಗ ಅವರು ಅದನ್ನ ಓದ್ತಾ ಹೋಗ್ತಾರೆ. ಈಗ ರವಿ ಬೆಳಗೆರೆ ಅವ್ರನ್ನ ಅರ್ಥೈಸ್ಕೊಂಡು ಹೋಗ್ತಾರೆ. ರವಿ ಬೆಳಗೆರೆ ಅವ್ರನ್ನ ಜಡ್ಜ್ ಮಾಡ್ತಾರೆ. ಓ ಹಿಂಗಾಗಿ ಬರವಣಿಗೆ ಅಂದ್ರೆ ಹೀಗೆ ಗೀಳು ಹಚ್ಚುವಂಥದ್ದೇನಿತ್ತು ಮೊದಲಿಂದಾನು ಮಾಡ್ತಿದ್ರು. ಯಾವಾಗ ಭೀಮಾ ತೀರಕ್ಕೆ ಅಪ್ಪ ಪದೇ ಪದೇ ಭೇಟಿ ನೀಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ನಿಮ್ಗೂ ಇದ್ರದ್ದು ಮಾಹಿತಿ ಇರಲಿ ಅಂತ ಹೇಳ್ತೀನಿ ಬಾಬೋರೆ. ಅಲ್ಲಿ ನಮ್ಮ ತಂದೆ ಅವಾಗಿನ್ನ ಚಂದಪ್ಪ ಅವರು ಸಿಕ್ಕಿರ್ಲಿಲ್ಲ, ಅಂದ್ರೆ ಇನ್ನೇನ್ ಭೇಟಿ ಆಗ್ಬೇಕು, ಬರ್ತಾರೆ ಕೂತ್ಕೊಳ್ಳಿ ಸರ್ ಅಂತ ಅವ್ರನ್ನ ನಮ್ಮ ತಂದೆ ಅವ್ರನ್ನ ಒಂದು ಚೇರ್ ಅಲ್ಲಿ ಕೂರಿಸ್ತಾರೆ. ನಮ್ಮ ತಂದೆ ಅಷ್ಟೊತ್ತಿಗಾಗ್ಲೇ ಒಡನಾಟ ತುಂಬಾ ಹತ್ರ ಆಗ್ಬಿಟ್ಟಿರತ್ತೆ, ಭೀಮಾ ತೀರದ ಜನಗಳ ಹತ್ರ ಸಂಪರ್ಕ ತುಂಬಾ ಚೆನ್ನಾಗಿರುತ್ತೆ. ಅವರು ಅಪ್ಪ ಚೇರ್ ಮೇಲೆ ಕೂತಿರ್ತಾರೆ, ಎದುರುಗಡೆ ಒಂದು ಗರಡಿ ಇದು ತಗೊಳ್ತೀನಿ. ಸೊ ಅಲ್ಲಿ ಒಂದು ಗರಡಿ ಮನೆ ಅಂತೀವಲ್ಲ ಹಂಗೆ ಕುಸ್ತಿ ಮಾಡ್ತಾ ಇರ್ತಾರೆ. ಸಣ್ಣ ಸಣ್ಣ ಮಕ್ಕಳು ಇಂದ ಹಿಡಿದು ದೊಡ್ಡವರೆಲ್ಲರೂ ಕುಸ್ತಿ ಪೈಪೋಟಿ ಮಾಡ್ತಾ ಇರ್ತಾರೆ ಒಬ್ರ ಮೇಲೆ ಒಬ್ರು. ಅಲ್ಲಿ ಪಕ್ಕದಲ್ಲಿ ಒಬ್ರು ಚಂದ್ರಪ್ಪ ಶಿವಪ್ಪ ವಾರಿಕ್ ಅಂತ ಕೂತಿರ್ತಾರೆ, ನೆಲದ ಮೇಲೆ ಕೂತಿರ್ತಾರೆ, ನಮ್ಮ ತಂದೆ ಚೇರ್ ಮೇಲೆ ಕೂತಿರ್ತಾರೆ. ಅವರು ನಮ್ಮ
ತಂದೆ ಕೇಳ್ತಾರೆ ಇವರೆಲ್ಲ ಏನು ಗರಡಿ ಇದು ಕಲಿತಾ ಇದಾರಲ್ಲ ಏನೋ ಇವರೆಲ್ಲ ಅದೇ ರೀ ಪೈಲ್ವಾನ್ ಆಗ್ಬೇಕಂತಂದ್ರಿ ಎಲ್ರು ಅದಕ್ಕ ಕಲ್ಲಕತ್ತಾರ್ರಿ ಅಂತ. ಹೌದೇನೋ ನಿನ್ನ ಮಕ್ಳು ಅದಾರೇನ ಅದ್ರಲ್ಲ ಅಲ್ಲಿ ಕೇಳ್ತಾರೆ. ಹೌದ್ರಿ ಅದಾರ್ರಿ 4 ಮಕ್ಳು ಅದಾರ್ರಿ ನಂದು ಅಲ್ಲ ಮಾಡಕತ್ತಾರ ನೋಡ್ರಿ ಅವ್ರ ಇಲ್ಲಿ ಕುಸ್ತಿ ಮಾಡಕತ್ತಾರ. ಹೌದೇನಾ ದೊಡ್ಡವನ್ ಯಾವ ದೊಡ್ಡವನ ಅವನ್ರಿ ಅನಿಲ್ ಶಿವಪ್ಪ ವಾರಿಕ್ ಅಂತ ಹೇಳಿ ಕರಿಯವನ್ನ ಅಂತ ಬರ್ತಾನ. ಏನ್ಲಿ ಏನಾಗ್ತಿ ದೊಡ್ಡವನ ಆದ್ಮೇಲೆ ಅಂತ ನಮ್ಮ ತಂದೆ ಕೇಳ್ತಾರೆ. ರೀ ಆ ಎದುರುಗಡೆ ಮನೆಯವನ್ನ ಕೊಲ್ತೀನ್ರಿ ನಾನು ಅಂತ ಅವನು ಹೇಳ್ತಾನೆ. ಅವನಿಗಾಗ 5ನೇ ಕ್ಲಾಸ್ ಓದುವಂಥ ವಯಸ್ಸು. ಅವನನ್ನ ಅವನ ಅಪ್ಪ ಅವ್ರ ಅಪ್ಪನ ಕೇಳದೆ ಸಮೇತ ಅವನನ್ನ ಗಾಡಿನಲ್ಲಿ ಕೂರಿಸ್ಕೊಂಡು ನಮ್ಮಪ್ಪ ನಮ್ಮ ಮನೆಗೆ ಕರ್ಕೊಂಡು ಬರ್ತಾರೆ. ನಮ್ಮ ಮನೆಗೆ ಕರ್ಕೊಂಡು ಬಂದು ಓದಿಸ್ತಾರೆ. ಇದೇ ಪ್ರಾರ್ಥನಾ ಶಾಲೆಯಲ್ಲಿ ಓದ್ತಾನೆ ಹುಡುಗ. ಅದಾದ್ಮೇಲೆ ಏನಾಗ್ತೀಯೋ ಮಗನೆ ಮುಂದಕ್ಕೆ ನನಗೆ ಅಕ್ಕ ನಮ್ಗೆ ಅವನ ತಮ್ಮ ಆಗ್ತಾನೆ ಅನಿಲ್. ಏನ್ ಮಾಡ್ತೀಯೋ ನೀನು ನೆಕ್ಸ್ಟ್ ಏನ್ ಮಾಡ್ತೀಯ ಅಂತ ಕೇಳಿದಾಗ ಅವ್ನು ಹೇಳೋದು ಅಕ್ಕ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಓದ್ಬೇಕು ಅಂತ ಆಸೆ ಆಗಿದೆ ನನಗೆ ಅಂತ ಹೇಳ್ತಾನೆ. ಸೊ ಅಪ್ಪ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿಸ್ತಾರೆ ಅವನಿಗೆ. ಈಗ ಅವನು ಹೋಟೆಲ್ ಮಾಲೀಕ ಆಗಿದ್ದಾನೆ. ಸೊ ಹೀಗೆ ಆಗಲೇ ಅಪ್ಪ ಹಂತಕರು ಅಂತ ಹೆಸರಿಟ್ರೆ ಹೊರತು ಅಪ್ಪನಲ್ಲೂ ಒಂದು ಚಿಂತಕ ಆಲ್ರೆಡಿ ಹುಟ್ಟಿದ್ದ. ಸೊ ಅದು ಆ ಚಿಂತಕ ಅನ್ನೋದು ಹೇಗಿತ್ತು. ಇವಾಗ ಅನಿಲ್ ಶಿವಪ್ಪ ವಾರಿಕು ಅದೇ ಗರಡಿ ಪಳಗಿದ್ದಿದ್ರೆ ಅವನ್ನ ಯಾರಾದ್ರೂ ಕೊಂದಾಕಿರೋರು ಇಲ್ಲ ಅವ್ನು ಯಾರನ್ನಾರು ಕೊಂದಾಕಿರೋರು ಇದೇ ಪೀಳಿಗೆ ನಡ್ಕೊಂಡು ಹೋಗ್ತಾ ಇದ್ದಿದ್ರೆ. ಸೊ ಇದೊಂದು ನಾನು ಹೇಳ್ಬೇಕು ಅಂತಿದ್ದೆ. ಆಗ್ಲೇ ಅಪ್ಪನಲ್ಲಿ ಒಂದು ಚಿಂತಕ ಅನ್ನೋದು ಹುಟ್ಕೊಂಡಿದ್ರು. ಸೊ ಹಾಗಾಗಿ ಭೀಮಾ ತೀರ ಈಗ ಹಂತಕರು ಬದಲು ಚಿಂತಕರು ಆಗ್ಲಿ ಮತ್ತೆ ಬಟ್ ಈ ಪುಸ್ತಕಕ್ಕೆ ನಾನು ಏನು ಹರಿಸ್ತೀನಿ ಅಂತಂದ್ರೆ ಅದು ಯಥಾವತ್ ಹೇಗಿದೆ ಹಾಗೆ ಬಂದ್ರೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ಪ್ರೇಕ್ಷಕರು ಆಗತ್ತೆ. ಅಲ್ಲಿಯ ಭೀಮಾ ತೀರೆ ನೋಡೋ ಜನಕ್ಕೂ ಕೂಡ ಹೌದಪ್ಪ ಇದು ರವಿ ಬೆಳಗೆರೆ ಅವ್ರು ಮಾಡಿದ್ದು, ಇದು ಸತ್ಯ ಘಟನೆ, ಇದನ್ನ ಅವರು ಎಲ್ಲೂ ತಿರುಚಿ ಪರಿಚಯ ಮಾಡಿಲ್ಲ ಅನ್ನೋದು ಇವರು ತೋರಿಸೋ ಇದ್ರ ಮೇಲೆ ನಿಂತಿದೆ ಅಂತ ನಾನು ಹೇಳೋದು ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅದೇ ರೀತಿ ಇಲ್ಲ ಅದಾಗ್ಬಿಡ್ತೀನಿ ಸೆಕೆಂಡ್ ಪಾರ್ಟ್ ಮಾಡ್ತೀನಿ ಸರ್. ಹೌದು ಡೆಫಿನೆಟ್ ಆಗಿ ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಭೀಮಾ ತೀರದ ಹಂತಕರು ಸಿನಿಮಾಗೆ ಛಾಯಾಗ್ರಾಹಕನಾಗಿ ನನ್ನನ್ನು ಸೆಲೆಕ್ಟ್ ಮಾಡಿದ ನಿರ್ದೇಶಕರು ಹಾಗೂ ನಿರ್ಮಾಪಕರಿಗೆ ಧನ್ಯವಾದ ತಿಳಿಸ್ತೀನಿ. ಮತ್ತು ಇದು ಕಥೆನೇ ಒಂದು ರಿಯಲಿಸ್ಟಿಕ್ ಸಬ್ಜೆಕ್ಟ್ ಆಗಿರೋದ್ರಿಂದ ಸಿನಿಮಾಟೋಗ್ರಫಿನೂ ರಿಯಲಿಸ್ಟಿಕ್ ಅಪ್ರೋಚ್ ಮಾಡಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ದೀವಿ. ಜೊತೆಗೆ ನಾನು ಇಲ್ಲಿ ತನಕ ಆ ಸರೌಂಡಿಂಗಲ್ಲಿ ಯಾವುದೂ ಮಾಡಿಲ್ಲ ಸಿನಿಮಾ. ನಾರ್ತ್ ಕರ್ನಾಟಕ ಬೆಲ್ಟಲ್ಲಿ ಡೆಫಿನೆಟಾಗಿ ಒಂದು ನನ್ನ ಕೆರಿಯರಲ್ಲಿ ಬೇರೆ ಥರದ ಕಲರ್ ಇರೋ ಥರದ ಒಂದು ಸಿನಿಮಾ ಆಗುತ್ತೆ ಡೆಫಿನೆಟಾಗಿ. ಮತ್ತು ಭೀಮಾನೇ ಒಂದು ಕ್ಯಾರೆಕ್ಟರ್ ಆಗಿರೋದ್ರಿಂದ ಡೆಫಿನೆಟಾಗಿ ಒಂದು ಒಳ್ಳೆ ಸಿನಿಮಾಟೋಗ್ರಫಿಕಲಿ ಏನು ರಿಯಲಿಸ್ಟಿಕ್ ಅಪ್ರೋಚ್ ಇರುತ್ತೆ ಅದನ್ನು ಪ್ರಯತ್ನ ಚೆನ್ನಾಗಿ ಮತ್ತು ಬಾಬು ಸರ್ ನಿರ್ದೇಶನದಲ್ಲಿ ಮಾಡ್ತಾ ಖುಷಿ ಇದೆ. ಥ್ಯಾಂಕ್ ಯು. ಡೆಫಿನೆಟ್ ರಿಯಲ್ ಇನ್ಸಿಡೆಂಟ್ಸ್ ಅಲ್ವಾ. ರಿಯಲ್ ಇನ್ಸಿಡೆಂಟ್ಸು ಸಿನಿಮ್ಯಾಟಿಕಾಗಿ ತುಂಬ ಬೇರೆ ಥರ ಈಗ ಮೇಕಿಂಗ್ ಅಂತ ನಾವೇನು ಮಾಡ್ತೀವಿ ಆ ಥರ ಇದ್ದ ರಿಯಲ್ ಇನ್ಸಿಡೆಂಟ್ಸ್ನ ನಾವು ಕ್ಯಾಪ್ಚರ್ ಮಾಡೋ ಥರದ್ದು ಒಂದು ಕೆಲಸ ಮಾಡಬೇಕಾಗತ್ತೆ. ತುಂಬ ಆರ್ಟಿಫಿಷಿಯಲ್ ಆಗಿ ಈಗ ರೆಗ್ಯುಲರ್ ಸೀನ್ಸ್ ಅಂತಂದರೆ ಅದರಲ್ಲಿ ಎಕ್ಸಾಗ್ರೇಷನ್ ಆ ಥರದ್ದೆಲ್ಲ ತುಂಬ ಇರುತ್ತೆ. ಆ ಥರ ಇಲ್ಲದೆ ಈಗ ಸಿನಿಮಾ ಅಂತಂದಾಗ ಇದು ರಿಯಲ್ ಆಗಿ ನಡೆದಿರೋ ಇನ್ಸಿಡೆಂಟ್ಸ್ ಆಗಿರೋದ್ರಿಂದ ಅದನ್ನು ಅದೇ ಥರನೇ ಕ್ಯಾಪ್ಚರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸ್ವಲ್ಪ ಜಾಸ್ತಿನೇ ದಿನ ಆಗುತ್ತೆ. ಯಾಕೆಂದರೆ ಈಗ ತಾನೇ ಡೈರೆಕ್ಟ್ರು 2 ಪಾರ್ಟು ಅಂತ ಹೇಳಿದ್ರಲ್ಲ, ಅದರಿಂದ ಡೆಫಿನೆಟಾಗಿ ಒಂದು 80ರಿಂದ 100 ದಿನ ಆಗುತ್ತೆ ಅಂತ ಅನಿಸ್ತಾ ಇದೆ. ಜೊತೆಗೆ ನಮಗೆ ನಿರ್ಮಾಪಕರು ಒಂದೇ ಹೇಳಿದ್ದು ಸಿನಿಮಾ ಕ್ವಾಲಿಟಿ ವೈಸ್ ಏನೋ ಕಾಂಪ್ರಮೈಸ್ ಇರಬಾರ್ದು ಅನ್ನೋ ಥರ. ಹಂಗಾಗಿರೋದ್ರಿಂದ ಎಕ್ವಿಪ್ಮೆಂಟ್ಸ್ ವೈಸ್ ಏನೋ ಕಾಂಪ್ರಮೈಸ್ ಆಗಲ್ಲ. ರಿಯಲಿಸ್ಟಿಕ್ ಅಪ್ರೋಚ್ ಆಗಿದ್ರೂ ಒಂದು ಕ್ಯಾರೆಕ್ಟರ್ ಓಡಬೇಕು ಅಂತಂದರೆ ಅದಕ್ಕೆ ಏನು ಬೇಕು. ಈಗ ಸಿಕ್ಕಾಪಟ್ಟೆ ಈ ಚಂದಪ್ಪನ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಒಳ್ಳೆ ರನ್ನರ್ ಅಂತೆ. ಈಗ ರನ್ನಿಂಗ್ ಸ್ಪೀಡ್ನ ನಾವು ಕ್ಯಾಪ್ಚರ್ ಮಾಡಬೇಕು ಅಂತಂದರೆ ನಾವು ಕ್ಯಾಮ್ರಾನೂ ಓಡಬೇಕಾಗುತ್ತೆ. ಆ ಥರ ಎಲ್ಲ ಸಲಕರಣೆಗಳನ್ನ ಇಟ್ಕೊಂಡು ಡೆಫಿನೆಟಾಗಿ ಅದನ್ನೇ ನಾನು ರಿಯಲಿಸ್ಟಿಕ್ ಅಪ್ರೋಚ್ ಅಂತ ಹೇಳಿದ್ದು. ಅದನ್ನು ಟೈಮ್ ಫ್ರೇಮ್ ಸೇಮ್ ಇರುತ್ತೆ ಸರ್. ಅವಾಗೇನು ನಡೆದಿತ್ತು ಟೈಮ್ ಅಂದರೆ 90s ಅಲ್ಲೇನು ನಡೆದಿತ್ತು. ಈಗ ಅದನ್ನು ನಾವು ಮಾಡ್ಕೋಬೇಕು. ನಮ್ಮ ಆರ್ಟ್ ಡೈರೆಕ್ಟರ್ ಬಾಬು ಖಾನ್ ಸರ್ ಕರ್ಕೊಂಡೋಗಿ ಅಲ್ಲ ಈಗ ಊರನ್ನ ನಾವು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಇರೋ ಊರಲ್ಲಿ ಬದಲಾವಣೆಗಳು ಮಾಡ್ಕೊಂಡು ಏನಿಲ್ಲ ಅವಾಗ ಏನಿತ್ತು ಆ ಥರದನ್ನು. ಯಾಕೆಂದರೆ ಅಲ್ಲಿ ತುಂಬ ಚೇಂಜ್ ಆಗಿಲ್ಲ. ಈಗ ಇಲ್ಲಿ ನಮ್ಮ ಬೆಂಗಳೂರು ಥರ ಬೆಳೆದಿಲ್ಲ ಆ ಭಾಗ ಇನ್ನು.
ಅಲ್ಲಿ ಆಲ್ಮೋಸ್ಟ್ ಬಿಲ್ಡಿಂಗ್ಸು ಎಲ್ಲ ಹಂಗಂಗೆ ಇದೆ, ಮನೆಗಳು ಆ ಥರದ್ದೆಲ್ಲನೂ. ಕೆಲವು ಈಗ ಸ್ಟ್ರೀಟ್ ಲೈಟ್ಸು ಆ ಥರದ್ದೆಲ್ಲ ಏನೇನು ಚೇಂಜ್ ಆಗಿದೆ ಅದನ್ನೆಲ್ಲನೂ ಸ್ವಲ್ಪ ಆ ಟೈಮಲ್ಲಿ ಏನಿತ್ತು ಅದನ್ನೆಲ್ಲ ಮಾಡ್ಕೊಳ್ಳೋಣ. LED ಗಳನ್ನೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಅವಾಗ ಏನಿತ್ತು ಕನ್ಸ್ಟ್ರಕ್ಷನ್ ಲೈಟ್ಸ್ ಆ ಥರದ್ದೆಲ್ಲ ಬಾಬು ಖಾನ್ ಇಲ್ಲ CG AI ಅಲ್ಲೆಲ್ಲ ಮಾಡ್ಕೋಬೋದಲ್ಲ ಇವಾಗೇನು ಇಲ್ಲ, ತುಂಬ ಹೋಗಲ್ಲ. CG ಆ ಥರದ್ದನ್ನೆಲ್ಲ ತುಂಬ ಇಂಪ್ಲಿಮೆಂಟ್ ಮಾಡಲ್ಲ, ಯಾಕಂದರೆ ರಿಯಲಿಸ್ಟಿಕ್ ಅಪ್ರೋಚ್ ಆಗಿರೋದ್ರಿಂದ ತುಂಬ ಆರ್ಟಿಫಿಷಿಯಲ್ ಬೇಡ ಅಂತ ರಿಯಲಿಸ್ಟಿಕ್ ಆಗಿ ಅದನ್ನೇ ನಾವೇ ಚೇಂಜ್ ಮಾಡಿಕೊಂಡ್ರೆ ಶೂಟ್ ಮಾಡ್ಬೋದು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಒನ್ ಸೆಕೆಂಡ್ ಸರ್. ಪೋಸ್ಟರ್ ಡಿಸೈನರ್ ವಿಕ್ರಮ್ ಹಾಗೂ ಹಿರಿಯ ಕಲಾ ನಿರ್ದೇಶಕರು ಬಾಬು ಖಾನ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಅವ್ರು ಮಾತಾಡಿ. ಎಲ್ರಿಗೂ ನಮಸ್ಕಾರ. ನಾ ಇಂಡಸ್ಟ್ರಿಗೆ ಫಸ್ಟ್ ಬರಬೇಕಾದ್ರೆ ಬಾಬು ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವರಿಂದ ನನಗೆ ಭಕ್ತಿಗೆ ಬರೋದಕ್ಕೆ ಒಂದು ದೊಡ್ಡ ಚಾನ್ಸ್ ಇತ್ತು. ನಾನು ಫಸ್ಟ್ ಬಾಬು ಸರ್ ಜೊತೆ ಅವರು ವರ್ಕ್ ಮಾಡಿದಂಥ ಸಂತೆಯಲ್ಲಿ ನಿಂತ ಕಬೀರ ಸಿನಿಮಾದ ಟ್ರೈಲರ್ ಮತ್ತು ಟೀಸರಿಂದ ನನಗೆ ಕೆರಿಯರ್ ಶುರು ಆಯಿತು. ಮತ್ತು ಅಲ್ಲಿಂದ ನೆಕ್ಸ್ಟು ಬಾಬು ಸರ್ ಜೊತೆ ಅವರು ವರ್ಕ್ ಮಾಡಿದಂಥ ಮರಾಠಿ ಸಿನಿಮಾ ಜೊತೆ ವರ್ಕ್ ಮಾಡಿದ್ವಿ 2 years ಬ್ಯಾಕ್. ಸೊ ಅದಾದಮೇಲೆ ಈ ಸಿನಿಮಾಗೆ ಮತ್ತೆ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಸಿನಿಮಾ ಲಾಸ್ಟ್ ಇಯರ್ ವರ್ಕ್ ಮಾಡಿದಂಥ ಉತ್ತರ ಭಾಗದಲ್ಲೇ, ಉತ್ತರ ಕರ್ನಾಟಕದಲ್ಲೇ ವರ್ಕ್ ಮಾಡಿದ್ದು. ಸೊ ಈ ಸಲ ಮತ್ತೆ ಒಂದು 90s ಸಬ್ಜೆಕ್ಟ್. ಸೊ ನಾವೊಂದು 20-30 years ಬ್ಯಾಕ್ ಹೋಗ್ತಿರೋದ್ರಿಂದ ಆ ಟೈಮ್ ಫ್ರೇಮು ರಿಯಲಿಸ್ಟಿಕ್ ಅಪ್ರೋಚ್, ಈಗ ಏನು ಕ್ಯಾಮ್ರಾಮನ್ ಹೇಳೋದು, ಆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಸ್ಟಾರ್ಟ್ ಮಾಡಿದಾಗ ಆ ಫುಟೇಜಸ್ ನೋಡಿ ಆ ಚಾಲೆಂಜಸ್ನ ಫೇಸ್ ಮಾಡಿ ಇನ್ನು ಏನಿದ್ರು ಇಷ್ಟೊತ್ತು ಅದ್ರ ಬಗ್ಗೆ ನನಗೆ ಆ ಸಬ್ಜೆಕ್ಟ್ ಬಗ್ಗೆ ಅಷ್ಟು ಅರಿವಿರಲಿಲ್ಲ. ಸೊ ಬಾಬು ಸರ್ ಮೊನ್ನೆ ಅದ್ರ ಬಗ್ಗೆ ಕತೆ ಬಗ್ಗೆ ಕೇಳಿದಾಗ ಅವರು ಪುಸ್ತಕ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಪುಸ್ತಕ ಓದಿ ನಾನು ಅದ್ರ ಬಗ್ಗೆ ಇನ್ನು ಕತೆಗೆ ಶುರು ಮಾಡಬೇಕು. ಸೊ ಇನ್ನು ಪೋಸ್ಟ್ ಪ್ರೊಡಕ್ಷನ್ ಶುರು ಆದಾಗ ನಾನು ಮತ್ತೆ ಮೊದಲನೇ ಮಾತಾಡಬೇಕು. ಥ್ಯಾಂಕ್ ಯು. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಲೋಕಿತ್ ಅವಶ್ಯ ಸಂಗೀತ ನಿರ್ದೇಶಕ. ಈ ಸಿನಿಮಾ ನಂಗೆ ಸಿಕ್ಕಿರೋದಕ್ಕೆ ಬಾಬು ಸರ್ಗೆ ತುಂಬ ಥ್ಯಾಂಕ್ಫುಲ್. ನನ್ನ ರೀಸೆಂಟ್ಲಿ ನನ್ನ ಸಾರ್ ಕರೆದ್ಬಿಟ್ಟು ಒಂದು ಪ್ರಾಜೆಕ್ಟ್ ಹೋಗಿ ಅಂತೇಳಿ ಈ ಪುಸ್ತಕ ಮುಂದೆ ಇಟ್ಟಾಗ ತುಂಬ ಎಕ್ಸೈಟಿಂಗ್ ಆಗಿತ್ತು. ಇದ್ರ ಬಗ್ಗೆ ನಾನು ತುಂಬ ಕೇಳಿದ್ದು, ಪುಸ್ತಕ ಓದಿರಲಿಲ್ಲ. ಸೊ ಆ ಕ್ಷಣನೇ ನಾನು ಬುಕ್ ಇಟ್ಬಿಟ್ಟು ಓಕೆ ನಾನು ಓದಬೇಕಾಗಿತ್ತು, ಬುಕ್ನ ಕಂಪ್ಲೀಟ್ ಆಗುತ್ತೆ. ತುಂಬ ಒಳ್ಳೆಯ ಕತೆ, ತುಂಬ ಚೆನ್ನಾಗಿದೆ ಸರ್. ರವಿ ಬೆಳಗೆರೆ ಸರ್ದು ಪುಸ್ತಕ, ಬರವಣಿಗೆ ಶೈಲಿ ವೆರಿ ಎಕ್ಸೈಟಿಂಗ್. ಥ್ಯಾಂಕ್ ಯು ಸರ್. ಎಲ್ಲ ಡಿಸ್ಕಷನ್ ಆಗ್ತಾ ಇದೆ. ಆ ಪಾರ್ಟ್ ಮೇಲೆ ಹೆಂಗೆ ಹೇಳ್ತಾರೆ ಒಂದಂತೂ ಹೇಳಿದರೆ, ಅಂದರೆ ತುಂಬ ಸೀನಿಯರ್ ಮ್ಯೂಸಿಕ್ ಡೈರೆಕ್ಟರ್ಗಳ ಜೊತೆ ವರ್ಕ್ ಮಾಡಿರೋದು ಬಾಬು ಸರ್. ಈಸ್ ವೆರಿ ಪ್ಯಾಷನೇಟ್, ತುಂಬ ಪ್ಯಾಷನೇಟ್. ಅವ್ರ ಹಿಂದೊಂದು ಇಸ್ಮಾಯಿಲ್ ದಬ್ಬಾ ಸರ್ ಆಗಲಿ, ಹಂಸಲೇಖ ಸರ್, ಅವ್ರ ಥ್ರೂ ಜರ್ನಿ, ಮ್ಯೂಸಿಕ್ ಜರ್ನಿ ತುಂಬ ದೊಡ್ಡದು. ನನಗೂ ಎಕ್ಸೈಟ್ಮೆಂಟ್ ಇದೆ, ಏನು ಕಲಿತೀನಿ ಅವರಿಂದ, ಏನು ಮಾಡ್ತೀನಿ, ಏನು ಹೊಸ ಥರ ಬರ್ತದೆ ಅಂತ. ಒಂದು ಪ್ಯಾಟ್ರನಲ್ಲಿ ಟೋಟಲ್ ಮ್ಯೂಸಿಕ್ನ ಕಟ್ಕೊಡ್ಬೇಕು ಅಂತ ಒಂದು ಚಾಲೆಂಜ್ ಹೇಳಿದ್ದಾರೆ. ವೆರಿ ಎಕ್ಸೈಟಿಂಗ್ ಸರ್. ಸರ್ ಅದೇ ಇಲ್ಲ ಸರ್, ಅದೇ ಒಟ್ಟಲ್ಲಿ ಸಾರಂತೂ ತುಂಬ ಶಿಸ್ತಾಗಿ ಮಾತು ಹೇಳಿದ್ದಾರೆ. ಒಂದು ಮೂಲತನ ಏನಿರುತ್ತೆ ಅದು ಸುತ್ತ ಒಂದು ಕಥೆ ಎಣಿಬೇಕಂತ ಒಂದು ಹಾಡೋದ್ ಮುಖಾಂತರ. ನಾವೆಲ್ಲೂ ತುಂಬ ಕಮರ್ಷಿಯಲ್ ಆಸ್ಪೆಕ್ಟ್ ಗೊತ್ತಿಲ್ಲ, ಬಟ್ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಮಾಡ್ಬೇಕಂತ ಹೇಳಿದ್ದಾರೆ. ಐ ಆಮ್ ಎಕ್ಸೈಟಿಂಗ್. ಇನ್ನೂ ಆ ಡಿಸ್ಕಷನ್ ಪ್ರೋಸೆಸ್ ಆಗ್ತಾ ಇದೆ ಸರ್. ಥ್ಯಾಂಕ್ ಯು ಸರ್. ಗೋಪಾಲ್ ವಾಜಪೇಯಿ ಸರ್ದು ಒಂದು ಹಾಡು ಬಳಸ್ಕೊಡ್ತೀನಿ. ಅವ್ರದ್ದು ರವಿ ಸರ್ ಬಂದಾಗ ಗೋಪಾಲ್ ವಾಜಪೇಯಿ ಅವ್ರ ರೂಮಲ್ಲೇ ಇದ್ದಿತ್ತು. ಹಂಗಾಗಿ ಅದನ್ನ ಬಿಡೋದು ಬೇಡ ಅಂತ ಕಾರಣಕ್ಕೆ ಅವರು ದೊಡ್ಡಪ್ಪ ನಾಟಕದ ಏನ ಜಳಕ ಏನೋ ಪುಳಕ ಅನ್ನೋ ಒಂದು ಸಾಂಗ್ ಬಳಸ್ಕೊಡ್ತೀನಿ. ಅದು ಬಿಟ್ಟರೆ ಚಿದಂಬರ ನರೇಂದ್ರ ಅಂತ ಇವತ್ತಿನ ಬಹಳ ಪ್ರವರ್ಧಮಾನದಲ್ಲಿರುವಂಥ ಒಳ್ಳೆ ದೊಡ್ಡ ಕವಿ, ಅವ್ರದ್ದು ಅವ್ರ ಜೊತೆ ನಾವು ಸೇರಿಕೊಂಡು ಬಾಕಿ ಹಾಡುಗಳು ಬರೀತೀವಿ ಸರ್. ಇದು ಹಾಡು ಥೀಮ್ ಮ್ಯೂಸಿಕ್ ಅದೇ. ನಾವು ಯಾವಾಗಲೂ ಈಗ ಒಂದ್ಸರಿ ಕಂಪೋಸಿಂಗ್ ಅಲ್ಲಿ ಒಂದು ಮದರ್ ಟೋನ್ ಬರುತ್ತೆ ಸರ್. ಆ ಮದರ್ ಟ್ಯೂನ್ ಇಟ್ಕೊಂಡು ಅದ್ರ ಸುತ್ತ ಅದ್ರ ಶೇಡ್ಸ್ ಅಲ್ಲಿ ಮ್ಯೂಸಿಕ್ ಮಾಡ್ತಾ ಹೋಗೋದು ಜೊತೆಗೆ ಪ್ಲಾನ್ ಮಾತಾಡೋದು. ರೆಗ್ಯುಲರ್ ನನ್ನ ಸ್ಟೈಲ್ ಅನ್ನೋದಕ್ಕಿಂತ ಪ್ರತಿ ಸೈಡ್ ಎಲ್ಲ ಜೀನಿಯಸ್ಗಳು ಮಾಡೋದು ಅದನ್ನೇ ನಾನು ಫಾಲೋ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಗುಡ್ ಈವ್ನಿಂಗ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಿಖಿತ್ ಅಂತ.
ಇದು ನನ್ನ 2ನೇ ಸಿನಿಮಾ ಆ್ಯಂಡ್ ಬಾಬು ಸರ್ ಜೊತೆ ಮತ್ತೆ ಕೆಲಸ ಮಾಡ್ತಾರೆ ನನಗೆ ತುಂಬ ಖುಷಿ ಆಗ್ತಿದೆ. ಅದು ಸರ್ ಹೇಳ್ದಂಗೆ ಚಂದಪ್ಪ ಇದೆ ಗುಡ್ ರನ್ನರ್ ಅಂತ ಹೇಳಿದರು, ಅದಕ್ಕೆ ಡೈಲಿ ರನ್ನಿಂಗ್ ಪ್ರಾಕ್ಟೀಸ್ ಆ್ಯಂಡ್ ಬೇಸಿಕ್ ವರ್ಕೌಟ್ ಎಲ್ಲ ಮಾಡ್ತಾ ಇದ್ದೀನಿ. ಸರ್ ಒಂದು 2 to 3 ಕಿಲೋಮೀಟರ್ಸ್ ಡೈಲಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಕ್ಯಾಮ್ರಾಮನ್ ಕೇಳಿ ಎಷ್ಟು ಸ್ಪೀಡಾಗಿ ಓಡಬೇಕು ಅಂತ ಹೇಳ್ತಾರೆ. ಕ್ಯಾಮ್ರಾಮನ್ ಓಡಬೇಕಾ ಜೊತೆಲಿ? ಅದೇ ಹೇಳ್ತಾರೆ ಯಾವಾಗ ಬರಬೇಕು ಎಷ್ಟು ಬಿಡಬೇಕು ಅಂತ. ಅವರಿಂದ ಇನ್ನು ಯಾರು ಓಡ್ ಬರ್ತಿಲ್ಲ ಅನ್ಸುತ್ತೆ, ಅದಕ್ಕೆ ನಿಧಾನ ಕೊಡ್ತಿದ್ದಾರೆ ಸರ್, ಆಮೇಲೆ ಸ್ಪೀಡಾಗಿ ಓಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮೊದಲನೇದಾಗಿ ನಾನು ನಮ್ಮ ಪ್ರೊಡ್ಯೂಸರ್ಸ್ ಬಗ್ಗೆ ಮಾತಾಡಬೇಕು. ನಮ್ಮ ಸುಮಾ ಮೇಡಮು, ಗಂಗಣ್ಣ, ಶ್ರುತಿ ಮೇಡಮು ಹಾಗೂ ಅನಿಲ್ ಸರ್. ಏನಕ್ಕೆ ಅಂತಂದರೆ ಒಬ್ಬ ನಿರ್ಮಾಪಕರು ಮುಂದೆ ಬಂದರೆ ಒಂದು ಚಿತ್ರಕಥೆಗೆ ಜೀವ ಬರುತ್ತೆ. ಏನು ಎಲ್ಲ ಕಲಾವಿದರಿಗೂ ಅವರ ಕನಸಿಗೆ ಒಂದು ರೆಕ್ಕೆ ಬರುತ್ತೆ, ಇನ್ನೊಂದಷ್ಟು ಜನಕ್ಕೆ ಕೆಲಸ ಸಿಗುತ್ತೆ. ಹೀಗಾಗಿ ಈ ಸಿನಿಮಾ ಅವ್ರಿಗೂ ಒಳ್ಳೆಯದಾಗಲಿ, ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಮಾಡಲಿ. ಇನ್ನು ನಮ್ಮ ಬಾಬು ಸರ್ ಬಗ್ಗೆ ಮಾತಾಡಬೇಕು. ನಮ್ಮ ಕನ್ನಡದಲ್ಲಿರುವಂತಹ ಸೆನ್ಸಿಬಲ್ ಡೈರೆಕ್ಟರ್ಸಲ್ಲಿ ಬಾಬು ಸರ್ ಒಬ್ಬರು ಅಂತ ಹೇಳೋದು ತಪ್ಪಾಗಲ್ಲ. ಏನಕ್ಕೆ ಅಂತಂದರೆ ಒಬ್ಬ ಬರಹಗಾರ ಯಾವಾಗ ನಿರ್ದೇಶನ ಮಾಡ್ತಾನೋ ಅದು ಅರ್ಥಪೂರ್ಣವಾಗಿರುತ್ತೆ ಅಂತ ನಾನು ಅನ್ಕೋತೀನಿ. ಇನ್ನು ಬಾಬು ಸರ್ ನಮ್ಮದು ಒಡನಾಟ ಅಂತಂದರೆ ಅವ್ರ ಜೊತೆ ನಾನು ಒಂದು ನಾಟಕದಲ್ಲಿ ಕೆಲಸ ಮಾಡಿದೆ. ಒಂದು 4 ತಿಂಗಳ ಕಾಲ ರಿಹರ್ಸಲ್ಸ್ ಮಾಡಿದ್ವಿ. ಅದಾದಮೇಲೆ ಒಂದು 15 ಶೋ ಮಾಡಿದ್ವಿ. ಸೊ ಅಲ್ಲಿಂದ ಬಾಬು ಸರ್ ಪರಿಚಯ. ತುಂಬ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಅಂದರೆ ಸರ್ ನೀವು ನಾನು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಡೈರೆಕ್ಟ್ ಆ್ಯಕ್ಷನ್ ಅನ್ನೋ ನಾಟಕ ಮಾಡಿದ್ದು. ಸರ್ ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಉಳಿಸ್ಕೊತೀನಿ ಅಂತ ಹೇಳ್ತೀನಿ. ಹಾಗೆ ಇನ್ನು ಹೋಲ್ ತಂಡ ತುಂಬ ಖುಷಿ ಆಗ್ತಾ ಇದೆ ನಿಮ್ಗಳ ಜೊತೆ ವರ್ಕ್ ಮಾಡೋಕ್ಕೆ. ಸೋ ಎಕ್ಸೈಟೆಡ್. ಇನ್ನು ಭಾವನಾ ಮ್ಯಾಮ್, ಐ ಆಮ್ ಸೋ ಎಕ್ಸೈಟೆಡ್ ಟು ಸಿ. ಅಂದರೆ ರವಿ ಬೆಳಗೆರೆ ಸರ್ ಪಾತ್ರ ನೀವು ಹೆಂಗೆ ನಿರ್ವಹಿಸ್ತೀರಾ ಅಂತ. ಹಾಗೆ ರವಿ ಬೆಳಗೆರೆ ಸರ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅಂದರೆ ಇದು ತುಂಬ ಪೊಟೆನ್ಷಿಯಲ್ ಇರುವಂಥ ಕತೆ. ಒಳ್ಳೆ ರೀತಿ ಪ್ರೆಸೆಂಟ್ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನನಗೆ ಮತ್ತೆ ಮಳೆ ಹೋಯಿತು ಆ ಸಿನಿಮಾ ಕೆಲಸ ಮಾಡಿದೆ. ಆ ಪೇಮೆಂಟ್ಸು, ಆ ನೀಟ್ನೆಸ್ಸು, ಆ ಲಾಡ್ಸು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ಆ ಪ್ರೊಡ್ಯೂಸರ್ಗೆ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ. ನೆಕ್ಸ್ಟು ನಮ್ಮ ಡೈರೆಕ್ಟ್ರು ಎಷ್ಟು ಕೂಲಾಗಿ ವರ್ಕ್ ಮಾಡಿದರು. ಇಬ್ಬರು ಡೈರೆಕ್ಟ್ರು ಸೇರಿಕೊಂಡು ತುಂಬ ಚೆನ್ನಾಗಿ ಮಾಡಿದರು. ಭಾಳ ಸಂತೋಷ ಆಯಿತು. ಈಗ ಈ ಪಿಕ್ಚರ್ಗೆ ಆ ಸೌಂಡಿಗೆ ಒಂದು ಸಿನಿಮಾ ಮಾಡಿದ್ದೀನಿ. ಹಂಗೆ ಬಾಬು ಸರ್ ನೀವು ಜೊತೆ ಇದೆ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ನಾನು ವರ್ಕ್ ಮಾಡ್ತಾಯಿದ್ದೀನಿ. ನಮಸ್ಕಾರ. ಸಾಯಿ ಪ್ರಕಾಶ್ ಅವ್ರದ್ದು 80 ಸಿನಿಮಾ, ದಿನೇಶ್ ಬಾಬು ಅವ್ರದ್ದು 13 ಸಿನಿಮಾ, ಡಿ ರಾಜ್ ಬಾಬು ಅವ್ರದ್ದು 5 ಸಿನಿಮಾ. ಹಂಗೆ ಲೆಕ್ಕ ಇಟ್ಕೊಳ್ಳಿ. ನಮ್ಮ ಕೆ ವಿ ರಾಜ್ ಅವರಿದ್ದಾರೆ, ಮುದ್ರಾಜ್ ಅವರಿದ್ದಾರೆ, ಲೆಕ್ಕ ಇಟ್ಕೊಳ್ಳಿ. ಆಗಿದೆ ಸರ್, ಒಂದು 300-400 ಸಿನಿಮಾ. 55 ಸರ್, 70ನೇ ಇಸ್ವಿ ಬಂದಿ ಸರ್. ಫಸ್ಟ್ ಒಂದು ತೆಲುಗು, ತಮಿಳು, ಹಿಂದಿ ಅಲ್ಲಿ ಸೇರ್ಕೊಂಡು ಅಲ್ಲಿಂದ ಅವ್ರು MGR ಯಾವಾಗ ಮಿನಿಸ್ಟರ್ ಆದರು ಇದು ಕರ್ನಾಟಕಕ್ಕೆ ಬಂದೆ. ಫಸ್ಟ್ ಪಿಕ್ಚರ್ ಇದು ಆರ್ಟ್ ರೈಟರ್ ಆಗಿ ಬೂದಿ ಮುಚ್ಚಿದ ಕೆಂಡ, ಬಿಳಿ ಗುಲಾಬಿ, ಆಮೇಲೆ ಇದು ವಿಷ್ಣುವರ್ಧನ್ ಅವ್ರದ್ದು ಮಾಡ್ತೋಗಿದ್ದೀನಿ ಪಿಕ್ಚರ್. ಆಮೇಲೆ ಲೈನಾಗಿ ಹಂಗೆ ಮಾಡ್ತಾ ಇದೀನಿ, ಮಾಡ್ತಾನೇ ಇದ್ದೀನಿ. ಮಾಡಿದ್ದೀನಿ, ಅವ್ರದ್ದು ಮಾಡಿದ್ದೀನಿ. ನಮ್ಮ ವೈಆರ್ ಸಮಯ ಡೈರೆಕ್ಟ್ರು BS ನಾಗ ಅವರು ಆ ಡೈರೆಕ್ಟ್ರ್ ಜೊತೆ ಮಾಡಿದ್ದೀನಿ. ಎಲ್ಲ ಡೈರೆಕ್ಟ್ಗಳು ನಾವು ಮಾಡಿದ್ದೀನಿ. ಸರ್ ಖುಷಿ ಪಡ್ತಾ ಇದೆ ನನಗೆ. ಹಾಂ, ಕೆಲಸ ಸಿಕ್ತು, ಮಾಡ್ತಾನೆ ಇದ್ದೀನಿ. ಈಗ 3 ಪಿಕ್ಚರ್ ರನ್ನಿಂಗ್ ಇದೆ. ಸರ್ ಏನು ಗೊತ್ತಾಗಲ್ಲ. ಈ ಸಿನಿಮಾಗೆ ಏನೂ ಡಿಸ್ಕಷನ್ ಆಗಿಲ್ಲ, ಅದನ್ನ ಮಾಡ್ಕೊಂತೀನಿ. ಹೌದು ಸರ್, ಬಸವೇಶ್ವರ ಮನೆ.
ಬಾಬು ವರ್ಸಸ್ ಬಾಬು. ಬಾಬು ವರ್ಸಸ್ ಬಾಬು ಅಂತ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾಗೆ ಒಳ್ಳೇದಾಗ್ಲಿ. ಅಂಡ್ ಈ ಹಂತಕರ ಬದಲಾಗಿ ಚಿಂತಕರು ಅಂತ ಹೇಳ್ತೀವಿ, ಅದೆಲ್ಲೋ ಈ ಸಿನಿಮಾ ಟೈಟಲ್ ಅಲ್ಲೇ ಕಾಣ್ತಾ ಇದೆ ಅಂತ ನನಗನ್ಸುತ್ತೆ. ಬಂದ ತಕ್ಷಣ ಇದು ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇಲ್ಲ, ಯಾವಾಗಲೂ ರೆಡ್ ಕಲರ್ ರಕ್ತದ ಕಲರ್ ಹಾಕ್ತಾರಲ್ಲ ಟೈಟಲ್, ಇವಾಗ ವೈಟ್ ಕಲರ್ ಹಾಕಿದ್ದಾರೆ ಅಂದ್ರೆ ಮೇ ಬಿ ಆ ಚಿಂತನೆ ಇಲ್ಲಿ ಶುಭ್ರವಾಗಿ ಕಾಣ್ತಾ ಇದೆ ಅನ್ಕೋತೀನಿ. ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೇದಾಗ್ಲಿ. ಅಂಡ್ ಈ ಕಾರ್ಯಕ್ರಮದ ಟೈಟಲ್ ಲಾಂಚ್ ಅಲ್ಲಿ ಭಾಗವಹಿಸಿದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಹಾಗೂ ವಿಶೇಷ ಆಹ್ವಾನಿತರಿಗೆ ವೇದಿಕೆ ಪರವಾಗಿ ಹಾಗೂ ಚಿತ್ರದ ಪರವಾಗಿ ಅತ್ಯಂತ ಆತ್ಮೀಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.